ತಾವೆಲ್ಲರೂ ಶ್ರದ್ಧಾಭಕ್ತಿಯಿಂದ ನಿರೀಕ್ಷಿಸುತ್ತಿರುವ ದಿವ್ಯ ಕ್ಷಣ ಶ್ರೀ ಶ್ರೀ ಜಗದ್ಗುರು ಮಹಾಸ್ವಾಮಿಗಳವರಿಂದ ಅನುಗ್ರಹ ಭಾಷಣ. ಮಾಲಾ ಸುಧಾ ಕುಂಭ ವಿಬೋಧ ಮುದ್ರಾ ವಿದ್ಯಾ ವಿರಾಜತ್ಕರವಾರಿಜಾತಾಂ ಅಪಾರ ಕಾರುಣ್ಯ ಸುಧಾಂಬುರಾಶಿಂ ಶ್ರೀ ಶಾರದಾಂಬಾಂ ಪ್ರಣತೋಸ್ಮಿ ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಜಗದ್ಗುರು ಶ್ರೀ ಶಂಕರ ಭಗವತ್ಪಾದಾಚಾರ್ಯರಿಂದ ನಮ್ಮ ಭಾರತ ದೇಶದಲ್ಲಿ ಈ ವಿಶ್ವದಲ್ಲಿಯೇ ಸನಾತನ ಧರ್ಮದ ನಿರಂತರ ಪ್ರಚಾರಾರ್ಥವಾಗಿ ಸ್ಥಾಪಿತವಾದ ಚತುರಾಮ್ನಾಯ ಪೀಠಗಳಲ್ಲಿ ಅತ್ಯಂತ ಮಹತ್ವಪೂರ್ಣ ಸ್ಥಾನವನ್ನು, ಪರಂಪರೆಯನ್ನು ಹೊಂದಿದಂತಹ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಅವಿಚ್ಛಿನ್ನವಾದ ಗುರು ಪರಂಪರೆಯಲ್ಲಿ 36ನೇ ಅಧಿಪತಿಗಳಾಗಿ ಈ ಪೀಠದಲ್ಲಿ ವಿರಾಜಮಾನರಾಗಿದ್ದು, ಅಂದರೆ ಯಾರ ಒಂದು ಪೀಠಾಧಿಪತ್ಯದ ಕಾಲವನ್ನು ನಾವು ಸ್ವರ್ಣ ಯುಗ ಅಂತ ಹೇಳಬಹುದು, ಮತ್ತು ಯಾರನ್ನು ಶಿಷ್ಯ ಜನರಾಗಿರ್ತಕ್ಕಂತಹ ನಾವೆಲ್ಲರೂ ಸಹ ನಡೆದಾಡುವಂತಹ ಆ ಜಗನ್ಮಾತೆಯಾದ ಶಾರದಾಮ್ಮನವರೇ ಎಂದು ಭಾವಿಸುತ್ತೇವೋ ಅಂತಹ ನಮ್ಮ ಪರಮಪೂಜ್ಯ ಗುರುಗಳಾದ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಸನ್ಯಾಸ ಸ್ವೀಕಾರವನ್ನು ಮಾಡಿ 50 ವರ್ಷಗಳ ಕಾಲ ಅಖಂಡವಾದಂತಹ ಒಂದು ತಪಸ್ಸನ್ನು ಮಾಡಿ ಎಷ್ಟೋ ಜನರಿಗೆ ಧಾರ್ಮಿಕವಾದಂತಹ ಮಾರ್ಗದರ್ಶನವನ್ನು ಮಾಡಿ ಧರ್ಮ ಪ್ರಚಾರವನ್ನು ಇಡೀ ಭಾರತ ದೇಶದಲ್ಲಿ ಧರ್ಮ ಪ್ರಚಾರವನ್ನು ಮಾಡಿ ಜಗದ್ವಂದನೀಯರಾಗಿದ್ದಾರೆ. ಅವರ ಈ ಒಂದು ಸನ್ಯಾಸ ಸ್ವೀಕಾರದ ಸುವರ್ಣ ಮಹೋತ್ಸವದಲ್ಲಿ ಭಾಗವಹಿಸುವಂತಹ ಪ್ರತಿಯೊಬ್ಬ ಆಸ್ತಿಕರೂ ಸಹ ಅತ್ಯಂತ ಭಾಗ್ಯಶಾಲಿಗಳಾಗಿದ್ದಾರೆ. ನಾವು ಎಲ್ಲರಿಗೂ ಗೊತ್ತಿರುವಂತೆ ಉತ್ತರ ಭಾರತದಲ್ಲಿ ಕೆಲವು ದಿವಸಗಳ ಹಿಂದೆ ಯಾತ್ರೆಯನ್ನು ಮಾಡಿದ್ದೀವಿ ಅನ್ನುವಂತಹ ವಿಷಯ ಎಲ್ಲರಿಗೂ ಗೊತ್ತಿದೆ. ನಮ್ಮ ಗುರುಗಳ ಯಾತ್ರೆಯಲ್ಲಿ ಉತ್ತರ ಭಾರತದಲ್ಲಿ ಯಾತ್ರೆಯು ನಡೆದು 30 ವರ್ಷಗಳಾಗಿವೆ. 30 ವರ್ಷಗಳ ಹಿಂದೆ ನಮ್ಮ ಗುರುಗಳು ಉತ್ತರ ಭಾರತದಲ್ಲಿ ಯಾತ್ರೆಯನ್ನು ಮಾಡಿದರು. ತದನಂತರ ಪುನಃ ಇಲ್ಲಿಂದ ಆ ಕಡೆ ಯಾತ್ರೆ ಅನ್ನುವುದು ನಡೆದಿರಲಿಲ್ಲ. ಆದರೂ ಸಹ ಅಲ್ಲಿ ಉತ್ತರ ಭಾರತಕ್ಕೆ ನಾವು ಹೋದಾಗ ಅಲ್ಲಿದ್ದಂತಹ ಆಸ್ತಿಕ ಭಕ್ತ ಮಹಾಜನರೆಲ್ಲರೂ ಸಹ ಈ ಒಂದು ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಮೇಲೆ, ನಮ್ಮ ಗುರುಗಳ ಮೇಲೆ, ನಮ್ಮ ಮೇಲೆ ತೋರಿಸಿದಂತಹ ಒಂದು ಶ್ರದ್ಧಾಭಕ್ತಿ ಏನಿದೆಯೋ ಅದು ಅತ್ಯಂತ ಅಪಾರವಾದದ್ದು. ಅಂದರೆ ಆವಾಗ ನಮ್ಮ ಗುರುಗಳು ಯಾತ್ರೆಯನ್ನು ಮಾಡಿ ಈ ಮಧ್ಯಕಾಲದಲ್ಲಿ ಇಷ್ಟು ವ್ಯವಧಾನ ಬಂದರೂ ಸಹ ಅಲ್ಲಿರ್ತಕ್ಕಂತಹ ಜನರೆಲ್ಲರೂ ಈ ಒಂದು ಪೀಠದ ಮೇಲೆ ಅಪಾರವಾದಂತಹ ಒಂದು ಗೌರವವನ್ನು ಇಟ್ಟುಕೊಂಡು ಅಲ್ಲಿರುವವರು ನಮ್ಮ ಹತ್ರ ಒಂದು ಮಾತನ್ನು ಅನೇಕ ಕಡೆಗಳಲ್ಲಿ ಅನೇಕ ಜನರು ನಮ್ಮ ಹತ್ರ ಒಂದು ಮಾತನ್ನು ಹೇಳ್ತಾ ಇದ್ದರು. ಏನು ಅಂತಂದರೆ, ಸ್ವಾಮಿ ಇಲ್ಲೆಲ್ಲ ನಮ್ಮಲ್ಲಿ ತುಂಬ ಜನ
ಆಚಾರ್ಯರಿದ್ದಾರೆ, ಮಠಾಧಿಪತಿಗಳಿದ್ದಾರೆ, ಆದರೆ ಅವರೆಲ್ಲರೂ ಇದ್ದೇ ಇದ್ದಾರೆ. ಆದರೆ ತಾವು ಅಲ್ಲಿಂದ ಯಾತ್ರೆಯನ್ನು ಮಾಡಿಕೊಂಡು ಬಂದರೆ ನಮಗೆಲ್ಲರಿಗೂ ಸಹ ಒಂದು ವಿಶೇಷವಾದಂತಹ ಸಂತೋಷ ಎಂಬುದಾಗಿ ಹೇಳಿದರು. ತಾವು ಆವಾಗ ಬರ್ತಾ ಇರಬೇಕು. ಈ ಹಿಂದೆ ತಮ್ಮ ಗುರುಗಳು ದಯಮಾಡಿಸಿದರು. ಅವರೆಲ್ಲರೂ ಅವರವರ ಜ್ಞಾಪಕಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದರು. ಈ ಹಿಂದೆ 30 ವರ್ಷಗಳ ಹಿಂದೆ ನಮ್ಮ ಗುರುಗಳು ಬಂದಾವಾಗ ತುಂಬ ಜನ ನಮ್ಮ ಹತ್ರ ಹೇಳ್ತಾ ಇದ್ದರು, ಹಿಂದೆ 30 ವರ್ಷಗಳ ಹಿಂದೆ ನಮ್ಮ ಗುರುಗಳು ಬಂದಾಗ ನಾವು ದರ್ಶನ ಮಾಡಿದ್ವಿ, ನಾವು ಆಶೀರ್ವಾದಗಳನ್ನು ಪಡೆದಿದ್ವಿ, ಹಾಗೆ ಆವಾಗ ನಾವು ಚಿಕ್ಕವರಾಗಿದ್ವಿ, ನಾವು ನೋಡಿದ್ದೀವಿ ಅಂತ ಈ ವಯಸ್ಸಾದವರೆಲ್ಲ ಹೇಳ್ತಾ ಇದ್ದರು. ಈಗ ದೊಡ್ಡವರಾಗಿರೋರೆಲ್ಲ ಹೇಳ್ತಾ ಇದ್ರು, ಆವಾಗ ನಾವು ಚಿಕ್ಕ ಮಕ್ಕಳಾಗಿದ್ವಿ ಅಂತ ಎಲ್ಲರೂ ಅವರವರ ಜ್ಞಾಪಕಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದರು ಅಲ್ಲಿದ್ದವರೆಲ್ಲರೂ ಸಹ. ಅಂದರೆ ಆ ಸಂದರ್ಭದಲ್ಲಿ ನಮ್ಮ ಗುರುಗಳ ಯಾತ್ರೆಯು ನಡೆದಾಗ ಅವರ ಒಂದು ತಪಃಪ್ರಭಾವ ಅವರ ಮೇಲೆ ಆದಾಗ, ಅಲ್ಲಿದ್ದಂತಹ ಜನರ ಮೇಲೆ ಉಂಟಾದಾಗ, ಅವರ ಆಶೀರ್ವಾದವು ಪ್ರಾಪ್ತವಾದಾಗ ಅದರಿಂದ ಅವರು ಎಷ್ಟು ಪ್ರಭಾವಿತರಾಗಿದ್ದಾರೆ ಅಲ್ಲಿದ್ದಂತಹ ಜನರು. ಆ ಒಂದು ಪ್ರಭಾವ ಇಷ್ಟು ವರ್ಷಗಳಾದರೂ ಸಹ ಮನಸ್ಸಿನಲ್ಲಿ, ಅವರ ಒಂದು ಮನಸ್ಸಿನಲ್ಲಿ ಹಾಗೇ ಇದೆ. ಅದನ್ನು ಅವರು ಸುವರ್ಣ ಸ್ಮೃತಿಗಳನ್ನಾಗಿ ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಾರೆ. ಹೀಗೆ ಈ ರೀತಿಯಾಗಿ ಅಂತಹ ಒಂದು ಸ್ಥಾನ, ಅಂತಹ ಒಂದು ಗೌರವ ಇವತ್ತಿನ ದಿವಸ ಇಡೀ ಜಗತ್ತಿನಲ್ಲಿ ಅಂತಹ ಒಂದು ಗೌರವವು ಈ ಒಂದು ಪೀಠಕ್ಕೆ ಇದೆ ಅಂತಂದರೆ ಅದು ಆ ಜಗನ್ಮಾತೆಯ ಒಂದು ಅನುಗ್ರಹ. ಹಾಗೂ ಈ ಪೀಠದ ನಮ್ಮ ಗುರುಗಳು, ನಮ್ಮ ಪರಮಗುರುಗಳು, ಈ ಗುರು ಪರಂಪರೆಯಲ್ಲಿ ಬಂದಿರತಕ್ಕಂತಹ ಆಚಾರ್ಯರೆಲ್ಲರ ಒಂದು ತಪಃಪ್ರಭಾವ, ಅವರು ಮಾಡಿದಂತಹ ಒಂದು ತಪಸ್ಸು, ಅವರು ಮಾಡಿದಂತಹ ಸಾಧನೆ, ಅವರಲ್ಲಿದ್ದಂತಹ ಅಪಾರವಾದ ಶಾಸ್ತ್ರಜ್ಞಾನ, ಇದೆಲ್ಲವುದರಿಂದ ಇಡೀ ಜಗತ್ತಿನಲ್ಲಿ ಇವತ್ತಿನ ದಿವಸ ಈ ಒಂದು ಪೀಠದ ಮಹತ್ವ ಎಲ್ಲ ಕಡೆಯೂ ಸಹ ಹರಡಿದೆ. ಹಾಗಾಗಿ ಇಂತಹ ಒಂದು ಪೀಠದಲ್ಲಿ ಇಂತಹ ಒಂದು ಅಪಾರವಾದ ತಪಶ್ಶಕ್ತಿಯನ್ನು ಹೊಂದಿರತಕ್ಕಂತಹ ನಮ್ಮ ಗುರುಗಳು 50 ವರ್ಷಗಳಿಂದ ಈ ಒಂದು ಸ್ಥಾನದಲ್ಲಿ ಸನ್ಯಾಸ ಸ್ವೀಕಾರವನ್ನು ಮಾಡಿ ಈ ಒಂದು ಸ್ಥಾನದಲ್ಲಿ ವಿರಾಜಮಾನರಾಗಿ ವಿಶೇಷವಾಗಿ ಧಾರ್ಮಿಕವಾದಂತಹ ಮಾರ್ಗದರ್ಶನವನ್ನು ಎಷ್ಟೋ ಜನರಿಗೆ ಮಾಡಿದ್ದಾರೆ. ಎಷ್ಟೋ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಿ ತಮ್ಮ ಒಂದು ಆಶೀರ್ವಾದಗಳಿಂದ ಅನುಗ್ರಹವನ್ನು ಮಾಡಿದ್ದಾರೆ. ಅಂತಹ ಮಹಾಪುರುಷರಾದ ನಮ್ಮ ಗುರುಗಳ ಈ 50ನೇ ಸನ್ಯಾಸ ಸ್ವೀಕಾರದ 50ನೇ ವರ್ಷದ ಶುಭ ಸಂದರ್ಭವನ್ನು ಈ ಸುವರ್ಣ ಭಾರತಿ ಅನ್ನುವಂತಹ ಒಂದು ಹೆಸರಿನಲ್ಲಿ ವಿಶೇಷವಾಗಿ ಆಚರಣೆ ಮಾಡಬೇಕು. ಇಂತಹ ಒಂದು ಸಂದರ್ಭದಲ್ಲಿ ವೈದಿಕವಾದಂತಹ ಕಾರ್ಯಕ್ರಮಗಳು, ಧಾರ್ಮಿಕವಾದಂತಹ ಅನುಷ್ಠಾನಗಳು, ಎಲ್ಲ ಶಿಷ್ಯ ಜನರು, ಎಲ್ಲ ಆಸ್ತಿಕರು, ಎಲ್ಲ ಸಜ್ಜನರು ಸಹ ಶ್ರೇಯಸ್ಸನ್ನು ಹೊಂದಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವಂತಹ ಉದ್ದೇಶದಿಂದ ಅನೇಕ ವಿಧವಾದಂತಹ ಧಾರ್ಮಿಕ ಅನುಷ್ಠಾನಗಳು ನಡೆದಿವೆ. ಹಾಗೂ ಅನೇಕ ವಿಧವಾದಂತಹ ಸಾಂಸ್ಕೃತಿಕವಾದ ಕಾರ್ಯಕ್ರಮಗಳು ನಡೆದಿವೆ. ಹಾಗೂ ಅನೇಕ ವಿಧವಾದಂತಹ ಸಾಮಾಜಿಕವಾದ ಕಾರ್ಯಕ್ರಮಗಳು, ಬೇರೆಯವರಿಗೆ ಉಪಕಾರವನ್ನು ಉಂಟು ಮಾಡುವಂತಹ ಕಾರ್ಯಕ್ರಮಗಳು ಸಹ ಅನೇಕ ಕಾರ್ಯಕ್ರಮಗಳು ಇದರ ಅಂಗವಾಗಿ ನಡೆದಿವೆ. ಈ ಸಂದರ್ಭದಲ್ಲಿ 1 ವರ್ಷದ ಕಾಲ ಈ ಕಾರ್ಯಕ್ರಮವನ್ನು ಮಾಡುವುದು ಅನ್ನುವಂತಹ ಒಂದು ಸಂಕಲ್ಪ ಮೊದಲಿತ್ತು. ಅಂದರೆ ಆ ಗುರುಗಳ 49ನೇ ವರ್ಷ ಮುಗಿದು 50ನೇ ವರ್ಷ ಪ್ರಾರಂಭ ಆದವಾಗಿಂದ 50ನೇ ವರ್ಷ ಮುಗಿಯೋ ತನಕ ಆ ಒಂದು 50ನೇ ವರ್ಷ ಅಂತ ಏನಿದೆಯೋ ಆ ವರ್ಷದ ಇಡೀ ಇಂತಹ ಕಾರ್ಯಕ್ರಮಗಳಾಗಬೇಕು ಅಂತ ಒಂದು ಸಂಕಲ್ಪ ಇತ್ತು. ಅದರಂತೆ ಅನೇಕ ಕಾರ್ಯಕ್ರಮಗಳು ನಡೆದವು. ತದನಂತರವೂ ಸಹ ಆ ವರ್ಷವು ಮುಗೀತಾ ಇದೆ ಅನ್ನೋ ಸಂದರ್ಭದಲ್ಲಿ ಅನೇಕ ಜನರು ಬಂದು ಪ್ರಾರ್ಥನೆ ಮಾಡಿದರು, ಇಲ್ಲ ಈ ಕಾರ್ಯಕ್ರಮ ಬರೀ 1 ವರ್ಷಕ್ಕೆ ಮುಗಿಯೋ ಹಾಗಿಲ್ಲ, ಮುಗಿಸಬಾರದು, ಇನ್ನೂ ಈ ಕಾರ್ಯಕ್ರಮಗಳು ನಡೀತಾ ಇರಬೇಕು. ಬರೀ 1 ವರ್ಷ ಅಂತ ಮಾತ್ರ ಮಾಡಿದರೆ ಚೆನ್ನಾಗಿರೋದಿಲ್ಲ, ತುಂಬ ಮಾಡಬೇಕು ಅಂತಿರುವಾಗ 1 ವರ್ಷದಲ್ಲಿ ಮುಗಿದಾಯಿತು ಅಂತಂದರೆ ಚೆನ್ನಾಗಿರೋದಿಲ್ಲ, ಇನ್ನೂ ಮಾಡುವಂತಹ ಅವಕಾಶವನ್ನು ಇದನ್ನು ಮುಂದುವರಿಸಿದರೆ ಚೆನ್ನಾಗಿರುತ್ತೆ ಅಂತ ಕೇಳಿದರು. ನಮಗೂ ಮನಸ್ಸಿನಲ್ಲಿತ್ತು, ಒಳ್ಳೆಯ ಕೆಲಸಗಳು ನಡೀತಾ ಇರುವಾಗ ಈ ಒಂದು ಸಂದರ್ಭದಲ್ಲಿ ಒಳ್ಳೆಯ ಕೆಲಸಗಳು ನಡೀತಾ ಇವೆ. ಮೊದಲಿಂದಲೂ ಈ ಶೃಂಗೇರಿ ಪೀಠದಲ್ಲಿ ಗುರುಗಳ ಒಂದು ವರ್ಧಂತಿ ಮಹೋತ್ಸವವನ್ನು ಅಥವಾ ಇಂತಹ ಸುವರ್ಣ ಮಹೋತ್ಸವ ಅಥವಾ ರಜತ ಮಹೋತ್ಸವ ಇತ್ಯಾದಿಗಳನ್ನು ಗುರುಗಳಿಗೆ ಸಂಬಂಧಪಟ್ಟಂತಹ ಈ ರೀತಿಯಾದ ಕಾರ್ಯಕ್ರಮಗಳನ್ನು ವೈಭವೋಪೇತವಾಗಿ ಆಚರಣೆ ಮಾಡುವುದು, ಶಿಷ್ಯ ಜನರು ಆಚರಣೆ ಮಾಡುವುದು ಅನ್ನೋದು ಹಿಂದಿನಿಂದಲೂ ಬಂದಿರುವಂತಹ ಪರಂಪರೆ. ಅಂದರೆ ವೈಭವೋಪೇತವಾಗಿ ಆಚರಣೆ ಮಾಡುವುದು ಅಂತಂದರೆ ಏನು ವೈಭವ, ಏನು ಇದರ ಅರ್ಥ? ವೈಭವೋಪೇತವಾಗಿ ಆಚರಣೆ ಮಾಡುವುದು ಅಂತಂದರೆ ಇದರ ಅರ್ಥ ಏನು ಅಂತ ಕೇಳಿದರೆ, ಈ ಒಂದು ಸಂದರ್ಭವನ್ನು ನಿಮಿತ್ತವಾಗಿಟ್ಟುಕೊಂಡು
ಅನೇಕ ವಿಧವಾದಂತಹ ಈಗ ಹೇಳಿದಂತೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹಾಗೂ ಸಾಮಾಜಿಕವಾದಂತಹ ಕಾರ್ಯಗಳನ್ನು ಮಾಡುವುದು ಅನ್ನುವುದು ಇಲ್ಲಿರುವಂತಹ ವೈಭವಪೇತವಾಗಿ ಆಚರಣೆ ಮಾಡುವುದಂದರೆ ಬೇರೆ ರೀತಿಯಾದಂತಹ ಕಾರ್ಯಕ್ರಮಗಳಲ್ಲ. ಇಂತಹ ಕಾರ್ಯಕ್ರಮಗಳು ಏನೇ ಒಂದು ಕಾರ್ಯಕ್ರಮ ಮಾಡಿದರೂ ಅದು ಒಳ್ಳೆಯ ರೀತಿಯಾದಂತಹ ಕಾರ್ಯಕ್ರಮವಾಗಿರಬೇಕು ಅನ್ನುವಂತಹ ಉದ್ದೇಶದಿಂದ ಈ ಉತ್ಸವಗಳನ್ನು ವೈಭವಪೇತವಾಗಿ ಆಚರಣೆ ಮಾಡುವುದಿರುತ್ತೆ. ಅಲ್ಲೂ ಇಲ್ಲಿರುವಂತಹ ವೈಭವ ಅಂತಂದರೆ ಇದು ಸುಮ್ಮನೆ ಏನೋ ವ್ಯರ್ಥವಾಗಿ ಹಣವನ್ನು ಖರ್ಚು ಮಾಡುವುದು, ಬೇಡದೇ ಇರುವಂಥದ್ದನ್ನೆಲ್ಲ ಮಾಡುವುದು ಅದಲ್ಲ ಇಲ್ಲಿ ವೈಭವ ಅಂತಂದರೆ. ಇಲ್ಲಿ ವೈಭವ ಅಂದರೆ ಏನು ಅಂತ ಕೇಳಿದರೆ ಶಾಸ್ತ್ರೋಕ್ತವಾದಂತಹ ಕರ್ಮಗಳನ್ನು ಆಚರಣೆ ಮಾಡಿಸುವುದು, ಅನುಷ್ಠಾನಗಳನ್ನು ಮಾಡುವುದು, ಲೋಕ ಕಲ್ಯಾಣಕ್ಕಾಗಿ ಶಾಸ್ತ್ರೋಕ್ತವಾದಂತಹ ಅನುಷ್ಠಾನಗಳನ್ನು ಮಾಡಿಸುವುದು. ಅದೇ ರೀತಿ ನಮ್ಮ ಒಂದು ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಏನಿದೆಯೋ ಈ ಒಂದು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಒಂದು ಸಾಂಸ್ಕೃತಿಕವಾದಂತಹ ಕಾರ್ಯಕ್ರಮಗಳನ್ನು ಮಾಡುವುದು, ವೇದ ಶಾಸ್ತ್ರಗಳ ಪ್ರಚಾರವನ್ನು ಮಾಡುವುದು ಹಾಗೂ ಇನ್ನೊಬ್ಬರಿಗೆ ಉಪಕಾರವನ್ನು ಉಂಟು ಮಾಡುವಂತಹ ಕಾರ್ಯಗಳನ್ನು, ಸಾಮಾಜಿಕವಾದಂತಹ ಸಮಾಜೋಪಯೋಗಿಯಾಗಿರ್ತಕ್ಕಂತಹ ಕಾರ್ಯಗಳನ್ನು ಮಾಡುವುದು, ಇದೇ ಇಲ್ಲಿರುವಂತಹ ವೈಭವ ಅಂತಂದರೆ. ಅದೇನೋ ವೈಭವವಾಗಿ ಮಾಡ್ತಾ ಇದ್ದಾರೆ ಅಂತಂದರೆ ಸುಮ್ಮನೆ ಬೇಡದೇ ಇರುವುದಕ್ಕೆಲ್ಲ ಖರ್ಚು ಮಾಡಿ ಏನೇನೋ ಮಾಡ್ತಿದ್ದಾರೆ ಅಂತ ಅರ್ಥ ಅಲ್ಲ. ಲೋಕದಲ್ಲಿ ಹಾಗೆಲ್ಲ ನಡೀತಾ ಇರುತ್ತೆ. ಕೆಲವೊಂದು ಸಲ ಇದೆಲ್ಲದು ವ್ಯರ್ಥವಾಗಿ ಏನೇನೋ ಮಾಡ್ತಾ ಇರ್ತಾರೆ ಇಲ್ಲಿ, ಆದರೆ ಇಲ್ಲಿ ಹಾಗೆ ಮಾಡುವುದಿಲ್ಲ. ವೈಭವವಾಗಿ ಮಾಡುವುದು ಅಂತಂದರೆ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಮಾಡಿ ಜನರಲ್ಲಿ, ಲೋಕದಲ್ಲಿ ಒಂದು ಧಾರ್ಮಿಕ ಜಾಗರಣೆಯನ್ನು ಉಂಟು ಮಾಡುವಂತಹ ಕಾರ್ಯಕ್ರಮಗಳನ್ನು ಮಾಡುವುದು ಅಂತ. ಹಾಗಾಗಿ ಈ ಕಾರ್ಯಕ್ರಮಗಳನ್ನೇ ಈ ವರ್ಷದಲ್ಲಿ, ಅಂತಹ ಕಾರ್ಯಕ್ರಮಗಳು ಮಠದಿಂದ ಪೀಠದಲ್ಲಿ ಯಾವಾಗಲೂ ನಡೀತಾನೇ ಇರುತ್ತೆ. ಆದರೆ ಅದರಲ್ಲೂ ಈ ಒಂದು ವರ್ಷದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಸಬೇಕು ಅನ್ನುವುದು ಆ ಸಂಕಲ್ಪವಾಗಿತ್ತು. ಅದರಂತೆ ಒಂದು ವರ್ಷದ ಕಾಲ ನಡೆಯಿತು. ತದನಂತರವೂ ಸಹ ಇಂತಹ ಒಂದು ಕಾರ್ಯಗಳು ಈ ಸಂದರ್ಭದಲ್ಲಿ ನಿಮಿತ್ತವಾಗಿ ಇಟ್ಟುಕೊಂಡು ಶುರುವಾದಾಗ ಇದನ್ನು ಹಾಗೆಯೇ ಮುಂದುವರಿಸಿದರೆ ಇನ್ನೂ ಚೆನ್ನಾಗಿರುತ್ತೆ, ಇದನ್ನು ನಿಲ್ಲಿಸೋದು ಬೇಡ, ಹೀಗೆ ಮುಂದುವರಿಸೋಣ ಅನ್ನುವಂತಹ ಉದ್ದೇಶದಲ್ಲಿ ಇದನ್ನು ಹಾಗೆಯೇ ಮುಂದುವರಿಸ್ತಾ ಇದ್ದೀವಿ. ಹಾಗಾಗಿ ಆ ಒಂದು ಕಾರ್ಯಕ್ರಮ ಇದು ನಡೀತಾನೇ ಇದೆ. ಇಂತಹ ಒಂದು ಸುವರ್ಣ ಭಾರತಿ ಮಹೋತ್ಸವದ ಕಾರ್ಯಕ್ರಮದ ಸಂದರ್ಭದಲ್ಲಿ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಪಾರಂಪರಿಕವಾಗಿ ಶಿಷ್ಯರಾಗಿರ್ತಕ್ಕಂತಹ ಕನ್ನಡ ವೈಶ್ಯ ಸಮಾಜದವರು, ಪಾರಂಪರಿಕವಾಗಿ ಶೃಂಗೇರಿ ಪೀಠದ ಅನನ್ಯ ಶಿಷ್ಯರಾಗಿರ್ತಕ್ಕಂತಹ ಕನ್ನಡ ವೈಶ್ಯ ಸಮಾಜದವರಾದ ನೀವೆಲ್ಲರೂ ಸಹ ವಿಶೇಷವಾಗಿ ಸಂಕಲ್ಪವನ್ನು ಮಾಡಿ ಈ ಒಂದು ಸಂದರ್ಭದಲ್ಲಿ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಇದಕ್ಕಾಗಿ ಸಾಮಾನ್ಯವಾಗಿ ಒಂದು ತಿಂಗಳು, ಹೆಚ್ಚಂದರೆ 1 ತಿಂಗಳು ಆಗಿತ್ತಷ್ಟೇ. 1.5 ತಿಂಗಳ ಹಿಂದೆ ಇದರ ಒಂದು ಪ್ರಸ್ತಾಪ ನಮ್ಮ ಹತ್ರ ಬಂತು. ಈ ಥರ ಒಂದು ಕಾರ್ಯಕ್ರಮ ಆಗಬೇಕು, ಅದು ಯಾವತ್ತು ಮಾಡುವುದು ಅಂತ ಒಂದು ವಿಚಾರ ಬಂತು. ಈಗ ನಮಗೂ ಬೇರೆ ಬೇರೆ ಯಾತ್ರೆಗಳು, ಉತ್ತರ ಭಾರತ ಯಾತ್ರೆ ಇದೆ, ಮತ್ತು ಮುಂದೆ ಶಿವರಾತ್ರಿ ಮುಗಿದ ತಕ್ಷಣ ಉತ್ತರ ಕರ್ನಾಟಕ ಯಾತ್ರೆ, ಆವಾಗ ಉತ್ತರ ಭಾರತ ಯಾತ್ರೆ ಆಯಿತು, ಈಗ ಉತ್ತರ ಕರ್ನಾಟಕ ಯಾತ್ರೆ ಇದೆ. ಹೀಗೆಲ್ಲ ಯಾತ್ರೆಗಳಿವೆ. ಆಮೇಲೆ ಗುರುಗಳ ವರ್ಧಂತಿ ಉತ್ಸವ ಬರುತ್ತೆ. ಹೀಗೆಲ್ಲ ಬೇರೆ ಬೇರೆ ಯಾತ್ರೆಗಳು, ವರ್ಧಂತಿ ಉತ್ಸವ ಆದಮೇಲೆ ಮತ್ತೆ ಪುನಃ ಯಾತ್ರೆ ಮಾಡುವುದು, ಆಮೇಲೆ ಶಂಕರ ಜಯಂತಿ, ಹೀಗೆ ಸುಮಾರು ಇರುವುದರಿಂದ ಇದನ್ನು ಯಾವಾಗ ಮಾಡುವುದು ಅಂತ ಸ್ವಲ್ಪ ಎಲ್ಲ ವಿಚಾರ ಮಾಡಿ, ಮುಂದಿನ ತಿಂಗಳಲ್ಲಿ ಮಾಡುವುದಾ, ಈಗ ಮಾಡುವುದಾ, ಯಾವಾಗ ಮಾಡುವುದು ಅಂತೆಲ್ಲ ಸ್ವಲ್ಪ ವಿಚಾರಗಳೆಲ್ಲ ಆಗಿತ್ತು. ಅದೆಲ್ಲ ಆಗಿ ಕೊನೆಗೆ ಅದು ಎಲ್ಲರೂ ಸಹ ಎಲ್ಲರಿಗೂ ಬರಲಿಕ್ಕೆ ಸೌಕರ್ಯ ಆಗಬೇಕು ಅಂತಂದರೆ ಇಂತಹ ಭಾನುವಾರ, ಶನಿವಾರ, ಭಾನುವಾರ ಅದೇ ಆಗಬೇಕು ಅಂತಲೂ ಸಹ ಒಂದಿತ್ತು. ಹಾಗಾಗಿ ಸರಿ, ಇದನ್ನು ಯಾವಾಗ ಮಾಡುವುದು ಅಂತೆಲ್ಲ ಯೋಚನೆ ಮಾಡಿದ್ರೆ ಇಂತಹ ದಿವಸ, ಇವತ್ತಿನ ದಿವಸ ಇದಕ್ಕೆ ಅತ್ಯಂತ ಸೂಕ್ತವಾಗಿರುತ್ತೆ ಎಂಬುದಾಗಿ ಸಂಕಲ್ಪ ಮಾಡಿ ನಾನು ಈ ದಿವಸವನ್ನೇ ತಿಳಿಸಿದ್ದೆ. ಆದರೆ ನಾನು ತಿಳಿಸುವಾಗ ಈ ಒಂದು ದಿವಸ ತುಂಬ ಸಮೀಪದಲ್ಲಿತ್ತು, ಹತ್ತಿರದಲ್ಲಿತ್ತು. ಅದು ಮುಂದಿನ ತಿಂಗಳಲ್ಲಿ ಮಾರ್ಚ್ನಲ್ಲೋ ಯಾವಾಗೋ ಮಾಡುವುದು, ಮೊದಲು ಒಂದು ಸ್ವಲ್ಪ ಮಾರ್ಚ್ ತಿಂಗಳ ಕೊನೆಗೆ ಮಾಡುವುದಾ ಹೇಗೆ ಅಂತೆಲ್ಲದೂ ಸಹ ವಿಚಾರ ಇತ್ತು. ಆದರೆ ಈಗ ಈ ಸಂದರ್ಭದಲ್ಲಿ ಇದನ್ನು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಸಂಕಲ್ಪ ಬಂದಿತ್ತು. ಅದಂತೆ ನಾನು ಈ ಒಂದು ದಿವಸವನ್ನು ನಿರ್ದೇಶನ ಮಾಡಿದ್ದೆ. ಆವಾಗಲೂ ಇದಕ್ಕೆ ಸಮಯ ತುಂಬ ಹತ್ತಿರ ಇತ್ತು. ಈ ದಿವಸವು ತುಂಬ ಹತ್ತಿರ ಇರುವುದರಿಂದ, ಆದರೂ ಎಲ್ಲರೂ ಸಹ ಈ ಒಂದು ಸಂಖ್ಯೆಯಲ್ಲಿ, ಇಂತಹ ಒಂದು ದೊಡ್ಡ ಸಂಖ್ಯೆಯಲ್ಲಿ ಇವತ್ತಿನ ದಿವಸ ಈ ಅಲ್ಪಕಾಲದಲ್ಲೇ ಈ ಕಾರ್ಯಕ್ರಮದ ಒಂದು ಸಂಕಲ್ಪ, ಇದರ ಒಂದು ಆಯೋಜನೆ, ಇದಕ್ಕಾಗಿ ವ್ಯವಸ್ಥೆಗಳು, ಇದಕ್ಕಾಗಿ ಒಂದು ವಿಶೇಷವಾದ ಪ್ರಯತ್ನ, ಸಮಾಜದವರಿಂದ ಒಂದು ವಿಶೇಷವಾದ ಪ್ರಯತ್ನ, ಇದೆಲ್ಲವೂ ಸಹ ನಡೆದರೂ, ಅಲ್ಪಕಾಲದಲ್ಲೇ ಇದೆಲ್ಲವೂ ಸಹ ನಡೆದರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತಿನ ದಿವಸ, ಅದೇ ನಿನ್ನೆ ದಿವಸ ಮತ್ತು ಇವತ್ತು ಇಲ್ಲಿಗೆ ಸಮಾಜ ಬಾಂಧವರೆಲ್ಲರೂ ಸಹ ಉಪಸ್ಥಿತರಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಆದರೆ ಪ್ರಾಯಃ ನಿನ್ನೆ ಸಾಯಂಕಾಲ ಮತ್ತು ಇವತ್ತು ಮತ್ತು ಈಗ ಸಮಾಜದವರು ಬಿಟ್ಟು ಬೇರೆ ಯಾರೂ ನಮಗೆ ಕಾಣಿಸ್ತಾ ಇಲ್ಲ. ಪೂರ್ತಿ ಇಲ್ಲಿ ನಿನ್ನೆ ರಾತ್ರಿ ಪೂಜೆ ಆಗುವಾಗ, ರಾತ್ರಿ ಪೂಜೆ ನಡೀತಾ ಇದ್ದಾಗ
ಅಥವಾ ಇವತ್ತು ಬೆಳಗ್ಗೆ ದರ್ಶನ ಆಗ್ತಾ ಇರುವಾಗ ಬೇರೆಯವರು ಇದ್ದಾರೆ, ಬಂದಿದ್ದಾರೆ, ಮಾಮೂಲಾಗಿ ಜನರು ದರ್ಶನಕ್ಕೆ ಬರುವಂತಹ ಜನರು ಇದ್ದಾರೆ. ಆದರೆ ಸಮಾಜದವರು ಬಿಟ್ಟರೆ ಅವರು ಬಿಟ್ಟು ಬೇರೆ ಯಾರೂ ಕಾಣಿಸ್ತಾ ಇಲ್ಲ. ಆ ರೀತಿಯಂತಹ ಒಂದು ಸಂಖ್ಯೆಯಲ್ಲಿ, ದೊಡ್ಡ ಸಂಖ್ಯೆಯಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಎಲ್ಲರೂ ಸಹ ಇಲ್ಲಿಗೆ ಬಂದಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಈ ರೀತಿಯಾದಂತಹ ಒಂದು ಗುರುಭಕ್ತಿ, ಈ ರೀತಿಯಾದಂತಹ ಒಂದು ಧರ್ಮಶ್ರದ್ಧೆ ಸಮಾಜದಲ್ಲಿ ಹಿಂದಿನಿಂದಲೂ ಸಹ ಒಂದು ಪ್ರವಾಹದಂತೆ, ನದಿ ಪ್ರವಾಹದಂತೆ ಹರಿದು ಬರ್ತಾ ಇದೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ವಿಶೇಷವಾಗಿ ಜೀವನದಲ್ಲಿ, ನಮ್ಮ ಒಂದು ಜೀವನದಲ್ಲಿ ಧಾರ್ಮಿಕವಾದಂತಹ ಒಂದು ಆಚರಣೆಗಳಿಗೆ ಅಪಾರವಾದಂತಹ ಪ್ರಾಮುಖ್ಯವನ್ನು ನಾವು ನೀಡಬೇಕು. ಲೌಕಿಕವಾಗಿ ಎಷ್ಟೋ ವ್ಯವಹಾರಗಳನ್ನು ನಾವು ಮಾಡ್ತಾನೇ ಇರ್ತೀವಿ, ಪ್ರತಿಯೊಬ್ಬರು ಮಾಡಲೇಬೇಕು. ಯಾರೂ ಸಹ ಯಾವುದೇ ವ್ಯವಹಾರವನ್ನು ಮಾಡದೆ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಆ ಥರ ಕೂರು ಹಾಗೂ ಇಲ್ಲ. ಜೀವನದಲ್ಲಿ ಅನೇಕ ಕರ್ತವ್ಯಗಳಿರುತ್ತೆ. ಚಿಕ್ಕ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಮಾಡಬೇಕು, ತದನಂತರ ಯಾವುದೋ ಕೆಲಸಕ್ಕೆ ಹೋಗುವುದು, ಅಥವಾ ವ್ಯಾಪಾರ, ನಮ್ಮ ಪಾರಂಪರಿಕವಾಗಿ ಏನು ಬಂದಿರುತ್ತೋ ಆ ಒಂದು ವೃತ್ತಿಯನ್ನು ಅನುಸರಿಸುವುದು, ಅಥವಾ ನಮಗೆ ಯೋಗ್ಯವಾದಂತಹ ವೃತ್ತಿಯನ್ನು ಅನುಸರಿಸುವುದು, ಕೆಲಸವನ್ನು ಮಾಡುವುದು, ವ್ಯಾವಹಾರಿಕ ಪ್ರಪಂಚಕ್ಕೆ ಹೋಗುವುದು, ವ್ಯವಹಾರಗಳನ್ನು ಮಾಡುವುದು ಎಲ್ಲ ಅವಶ್ಯಕ. ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಅವಶ್ಯಕ. ಅನೇಕ ವಿಧವಾದಂತಹ ಕರ್ತವ್ಯಗಳಿರುತ್ತೆ. ಕುಟುಂಬದ ಒಂದು ಕರ್ತವ್ಯ, ಅದರ ಒಂದು ಜವಾಬ್ದಾರಿ ಇರುತ್ತೆ. ಹೀಗೆ ಅನೇಕ ವಿಧವಾದಂತಹ ಜವಾಬ್ದಾರಿಗಳು ಎಲ್ಲರ ಮೇಲೂ ಇದ್ದೇ ಇರುತ್ತೆ. ಅದಕ್ಕಾಗಿ ನಾವು ತುಂಬ ಸಮಯವನ್ನು ಕೊಡಬೇಕಾಗಿಯೂ ಬರುತ್ತೆ. ಸಮಯವನ್ನು ಕೊಡಬೇಕು, ನಮ್ಮ ಶಕ್ತಿಯನ್ನು ಅದಕ್ಕಾಗಿ ಕೊಡಬೇಕಾಗಿರುತ್ತೆ. ಅದೆಲ್ಲ ಇದ್ದೇ ಇರುತ್ತೆ. ಆದರೆ ಇದೆಲ್ಲವುದರ ಜೊತೆಗೆ ನಾವು ಧಾರ್ಮಿಕವಾಗಿಯೂ ಎಷ್ಟು ಮುಂದುವರಿತಾ ಇದ್ದೀವಿ, ಧಾರ್ಮಿಕವಾದಂತಹ ಪ್ರಗತಿಯನ್ನು ಎಷ್ಟು ನಾವು ಸಾಧನೆ ಮಾಡ್ತಾ ಇದ್ದೀವಿ ಅನ್ನುವಂತಹ ವಿಚಾರದ ಕಡೆಗೂ ಗಮನ ಕೊಡಬೇಕಾದದ್ದು ಮನುಷ್ಯನಿಗೆ ಅತ್ಯಂತ ಅವಶ್ಯಕ. ಯಾವುದಾದರೂ ಒಂದು ರೀತಿಯಲ್ಲಿ ಒಂದು ಧಾರ್ಮಿಕವಾದಂತಹ ಪ್ರವೃತ್ತಿಯನ್ನು ಪ್ರತಿಯೊಬ್ಬ ಮನುಷ್ಯ ಹೊಂದಿರಬೇಕು. ಧರ್ಮಾಚರಣೆ ಅನ್ನುವುದು ಅತ್ಯಂತ ವಿಸ್ತಾರವಾದದ್ದು. ಅದಕ್ಕೆ ಅನೇಕ ಮುಖಗಳಿವೆ. ಧರ್ಮಾಚರಣೆಗೆ ಯಾವುದಾದ್ರೂ ಒಂದು ಮಾರ್ಗದಲ್ಲಿ, ಅದಕ್ಕೆ ಅನೇಕ ಮಾರ್ಗಗಳಿವೆ. ಇಷ್ಟು ಮಾರ್ಗಗಳನ್ನು ಶಾಸ್ತ್ರಗಳಲ್ಲಿ ಯಾಕೆ ಹೇಳಿದ್ದಾರೆ ಅಂತಂದರೆ, ಯಾವುದೋ ಒಂದೇ ಒಂದು ಮಾರ್ಗವನ್ನು ಮಾತ್ರ ಹೇಳಿಬಿಟ್ಟು ಇದನ್ನೇ ಎಲ್ಲರೂ ಅನುಸರಣೆ ಮಾಡಬೇಕು ಅಂತ ಹೇಳಿಬಿಟ್ರೆ, ಇಲ್ಲಿ ಪ್ರಪಂಚದಲ್ಲಿ ಒಬ್ಬೊಬ್ಬರ ಶಕ್ತಿ ಸಾಮರ್ಥ್ಯಗಳು, ಅವರಿಗಿರುವಂತಹ ಕೆಲಸಗಳು, ಅವರಿಗಿರುವಂತಹ ಸಮಯ, ಇದೆಲ್ಲ ಬೇರೆ ಬೇರೆ ರೀತಿಯಾಗಿರುತ್ತೆ. ಕೆಲವರಿಗೆ ಧಾರ್ಮಿಕ ಆಚರಣೆಗಳನ್ನು ಮಾಡೋಕ್ಕೆ ಸುಮಾರು ಸಮಯ ಸಿಗುತ್ತೆ, ಕೆಲವರಿಗೆ ಅಷ್ಟೆಲ್ಲ ಸಮಯ ಇರುವುದಿಲ್ಲ. ಬೇರೆ ಜವಾಬ್ದಾರಿಗಳು ಅದೆಲ್ಲ ಇದ್ದಾವಾಗ ಅಷ್ಟೆಲ್ಲ ಸಮಯ ಇರುವುದಿಲ್ಲ, ಸ್ವಲ್ಪ ಸಮಯ ಮಾತ್ರ ಇರುತ್ತೆ. ಈಗ ತುಂಬ ಕಾಲ ಮಾಡಬೇಕಂತಹ ಮಾರ್ಗವನ್ನು ಮಾತ್ರವೇ ಹೇಳಿಬಿಟ್ರೆ, ಯಾರಿಗಷ್ಟು ಸಮಯ ಇಲ್ಲದೆ, ತುಂಬ ಜವಾಬ್ದಾರಿಗಳಿರೋ ಕಾರಣ ಅಷ್ಟು ಸಮಯ ಇಲ್ವೋ ಅಂಥವರಿಗೆ ಧಾರ್ಮಿಕವಾದ ಆಚರಣೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಯಾರನ್ನೂ ಸಹ ಬಿಡಬಾರದು, ಎಲ್ಲರಿಗೂ ಸಹ ಈ ಮಾರ್ಗದಲ್ಲಿ ಹೋಗುವಂತಹ ಒಂದು ಅವಕಾಶವು ಸಿಗಬೇಕು. ತದ್ವಾರ ಎಲ್ಲರ ಜೀವನವೂ ಸಾರ್ಥಕ ಆಗಬೇಕು ಅನ್ನುವಂತಹ ಉದ್ದೇಶದಿಂದ ಶಾಸ್ತ್ರಗಳಲ್ಲಿ ನಮ್ಮ ಹಿಂದಿನ ಮಹರ್ಷಿಗಳು ಯಾರನ್ನೂ ಸಹ ಬಿಡದೆ ಪ್ರತಿಯೊಬ್ಬರಿಗೂ ಬೇಕಾಗಿರತಕ್ಕಂತಹ ಒಂದು ಮಾರ್ಗವನ್ನು ಉಪದೇಶ ಮಾಡಿದ್ದಾರೆ. ನಿಮ್ಮ ಹತ್ರ ತುಂಬ ಸಮಯ ಇದೆಯಾ, ಹಾಗಿದ್ದರೆ ನಿನ್ನ ಹತ್ರ ಇರುವ ಸಮಯಕ್ಕೆ ತಕ್ಕಂತೆ ಇದು ನೀನು ಮಾಡಬೇಕಾದಂತಹ ಆಚರಣೆ. ಇಲ್ಲ ಅಷ್ಟೆಲ್ಲ ಸಮಯ ಇಲ್ಲ, ಸ್ವಲ್ಪ ಮಾತ್ರವೇ ಸಮಯ ಇರುವುದು ಅಂತಂದರೆ, ಸ್ವಲ್ಪ ಸಮಯ ಇದೆಯಾ, ಹಾಗಿದ್ದರೆ ಅದಕ್ಕೆ ತಕ್ಕಂತೆ ಈ ಆಚರಣೆ ಮಾಡು. ಆ ನಿನಗಿರುವಂತಹ ಸ್ವಲ್ಪ ಸಮಯದಲ್ಲಿ ಇಷ್ಟನ್ನು ಆಚರಣೆ ಮಾಡು ಸಾಕು ಅಂತಲೂ ಹೇಳಿದ್ದಾರೆ. ಇಲ್ಲ ನಮ್ಮ ಹತ್ರ ತುಂಬ ಐಶ್ವರ್ಯ ಇದೆ ಅಂತಂದರೆ, ಇಷ್ಟ ಐಶ್ವರ್ಯ ಇದೆ ಅಂತಂದರೆ ಹಾಗಿದ್ರೆ ಇಂತಹ ಆಚರಣೆಯನ್ನು ನೀನು ಮಾಡು ಅಂತ ಶಾಸ್ತ್ರ ಹೇಳಿದೆ. ಇಲ್ಲ ನಮ್ಮ ಹತ್ರ ಅಷ್ಟೆಲ್ಲ ಮಾಡಲಿಕ್ಕೇನೇ, ಏನೋ ನಮಗೆ ಬೇಕಾದಷ್ಟು ಏನೋ ಇಷ್ಟೇ ಇದೆ, ಬಿಟ್ಟರೆ ಅದಕ್ಕಿಂತ ಜಾಸ್ತಿ ಏನು ನಮ್ಮ ಹತ್ರ ಇಲ್ಲ ಅಂತಂದರೆ, ಹಾಗಿದ್ರೆ ನಮ್ಮಿಂದ ಧರ್ಮಾಚರಣೆ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರಿಗೂ ಧರ್ಮಾಚರಣೆ ಮಾಡುವುದಕ್ಕೆ ಒಂದು ಅವಕಾಶ ಶಾಸ್ತ್ರಗಳಲ್ಲಿದ್ದೇ ಇದೆ. ಧರ್ಮಾಚರಣೆಯನ್ನು ಮಾಡಿ ಶ್ರೇಯಸ್ಸನ್ನು ಪಡೆಯುವಂತಹ ಒಂದು ಯೋಗ್ಯತೆ, ಒಂದು ಅರ್ಹತೆ, ಒಂದು ಅವಕಾಶ ಪ್ರತಿಯೊಬ್ಬರಿಗೂ ಸಹ ಈ ಪ್ರಪಂಚದಲ್ಲಿದ್ದೇ ಇದೆ. ಅವರವರಿಗೆ ಯೋಗ್ಯವಾದಂತಹ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು, ಹಿರಿಯರ ಮಾರ್ಗದರ್ಶನದಿಂದ ಅವರವರಿಗೆ ಬೇಕಾದಂತಹ ಮಾರ್ಗವನ್ನು ತಿಳ್ಕೊಂಡು ಆಯಾ ಮಾರ್ಗದಲ್ಲಿ ಹೋಗಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಹೀಗೆ ಎಲ್ಲರಿಗೂ ಸಹ ಆ ಕೆಲಸಗಳು, ಜವಾಬ್ದಾರಿಗಳು ಬೇರೆ ಬೇರೆ ರೀತಿಯಾಗಿರಬಹುದು. ಆದರೆ ಏನೇ ಇದ್ದರೂ ಈ ಧಾರ್ಮಿಕವಾದಂತಹ ಜೀವನದ ಕಡೆಗೂ ಸಹ ಒಂದಿಷ್ಟು ನಮ್ಮ ಗಮನವನ್ನು ಖಂಡಿತವಾಗಿಯೂ ಕೊಡಲೇಬೇಕು. ಇಷ್ಟು ಸಮಯವನ್ನು ಧಾರ್ಮಿಕವಾದಂತಹ ಆಚರಣೆಗೋಸ್ಕರ ನಾವು ಇಟ್ಟುಕೊಳ್ಳಲೇಬೇಕು. ಪ್ರತಿ ದಿವಸ ಈ ಒಂದು ಧಾರ್ಮಿಕ ಏನೋ ಒಂದು ಅನುಷ್ಠಾನ, ಏನೋ ಒಂದು ಜಪ, ಏನೋ ಒಂದು ಪಾರಾಯಣೆ, ಏನೋ ಒಂದು ವಿಚಾರ ಅಧ್ಯಯನ, ನಮ್ಮ ಶಾಸ್ತ್ರಗಳ, ನಮ್ಮ ಧರ್ಮದ ಧಾರ್ಮಿಕ ವಿಚಾರಗಳ ಒಂದಿಷ್ಟು ಅಧ್ಯಯನ ಅಂತ ಇದಕ್ಕೆ ಒಂದು ಸಮಯವನ್ನು ನಾವು ಖಂಡಿತ ಇಟ್ಕೊಳ್ಳೇಬೇಕು.
ಇದರ ಸಮಯ ಇದರದು, ವ್ಯವಹಾರದ ಸಮಯ ವ್ಯವಹಾರದ್ದು. ವ್ಯವಹಾರಕ್ಕೆ ಹೋದಾಗ, ವ್ಯವಹಾರದ ಸಮಯದಲ್ಲಿ ವ್ಯವಹಾರಕ್ಕೆ ಹೋದಾಗ ಚೆನ್ನಾಗಿ ವ್ಯವಹಾರವನ್ನು ಮಾಡಿ, ಅದರಲ್ಲಿ ಏನೂ ಕಡಿಮೆ ಆಗಬಾರ್ದು, ಅದರಲ್ಲಿ ಎಲ್ಲೂ ಸಹ ಕಡಿಮೆ ಆಗಬಾರ್ದು. ಖಂಡಿತವಾಗಿಯೂ ವ್ಯವಹಾರ ಚೆನ್ನಾಗಿ ಮಾಡಲೇಬೇಕು. ಆದರೆ ಇದಕ್ಕೆ ಕೂತಾಗ, ಇದಕ್ಕೊಂದು ಸಮಯ ಅಂತ ಇಟ್ಕೊಂಡು ಧಾರ್ಮಿಕವಾದ ಆಚರಣೆಗೆ, ಧಾರ್ಮಿಕವಾದಂತಹ ಒಂದು ವಿಚಾರಕ್ಕೆ ಒಂದಿಷ್ಟು ಸಮಯವನ್ನು ಇಟ್ಟುಕೊಂಡಾಗ ಆ ಸಮಯ ಪೂರ್ತಿ ಅದಕ್ಕೋಸ್ಕರವೇ. ಆ ಸಮಯದಲ್ಲಿ ಮತ್ತೆ ಪುನಃ ಬೇರೆ ಯಾವುದೇ ಲೌಕಿಕವಾದಂತಹ ವಿಚಾರಗಳ ಬಗ್ಗೆ ಯೋಚನೆ ಮಾಡಬಾರ್ದು. ಅದೆಲ್ಲ ಆಮೇಲೆ ಒಂದಿಷ್ಟು ಸಮಯವನ್ನು ಖಂಡಿತವಾಗಿಯೂ ಧಾರ್ಮಿಕವಾದ ಆಚರಣೆಗಳಿಗೋಸ್ಕರ ನಾವು ಇಟ್ಟುಕೊಳ್ಳಬೇಕು. ಆ ಸಂದರ್ಭದಲ್ಲಿ ಪರಿಪೂರ್ಣವಾಗಿ ನಮ್ಮ ಮನಸ್ಸನ್ನು ಅಲ್ಲಿಟ್ಟು ಆ ಧಾರ್ಮಿಕವಾದಂತಹ ಸಾಧನೆ, ಯಾವುದಾದ್ರೂ ಒಂದು ಸಾಧನೆ, ಈಗ ಹೇಳಿದಂತೆ ನಮಗೆ ಯಾವುದು ಸಾಧ್ಯವಾಗುತ್ತೋ, ನಮಗಿರುವಂತಹ ಸಮಯ, ನಮಗಿರುವಂತಹ ಯೋಗ್ಯತೆ, ನಮಗಿರುವಂತಹ ಸಾಮರ್ಥ್ಯ, ಇದಕ್ಕೆ ತಕ್ಕಂತೆ ಯಾವ ಮಾರ್ಗವನ್ನು ಅನುಸರಿಸಿದರೆ ನಮಗೆ ಒಳ್ಳೆಯದು ಅನ್ನೋದನ್ನು ನಾವು ತಿಳ್ಕೊಂಡು, ಅದನ್ನು ಹಿರಿಯರಿಂದ ತಿಳ್ಕೊಂಡು ಆಯಾ ಮಾರ್ಗದಲ್ಲಿ ಹೋಗಬೇಕಾದ್ದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಹಾಗಾಗಿ ಈ ರೀತಿಯಾಗಿ ಒಂದು ಧಾರ್ಮಿಕವಾದಂತಹ ಪ್ರವೃತ್ತಿಯನ್ನು ನಿರಂತರ ನಾವೆಲ್ಲರೂ ಸಹ ಹೊಂದಿರಬೇಕು. ಯಾಕೆ ಅಂತ ಕೇಳಿದರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಏನು ಅಂತಂದರೆ, ನಾವು ಲೌಕಿಕವಾಗಿ ಮಾಡುವಂತಹ ಏನೇ ಪರಿಶ್ರಮಗಳು, ಏನೇ ಪ್ರಯತ್ನಗಳಿದ್ದರೂ, ಈಗ ಹೇಳಿದಂತೆ ವಿದ್ಯಾಭ್ಯಾಸ ಇರ್ಬೋದು, ನೌಕರಿ ಇರ್ಬೋದು, ಅಥವಾ ಸಂಪಾದನೆ, ವ್ಯಾಪಾರ ಇತ್ಯಾದಿಗಳು ಏನೇ ಇರಲಿ, ಇದು ಎಲ್ಲವುದೂ ಸಹ ನಮಗೆ ಅನಿವಾರ್ಯ. ಈಗ ಹೇಳಿದಂತೆ ಅದನ್ನು ಬಿಡಲಿಕ್ಕಾಗುವುದಿಲ್ಲ, ನಮಗೆ ಅದು ಬೇಕಾಗಿದೆ, ಅದರಿಂದ ಸಿಗುವಂತಹ ಒಂದು ಪ್ರಯೋಜನ ಜೀವನದಲ್ಲಿ ಬೇಕಾಗಿದೆ, ಜೀವನ ನಡೆಸಲಿಕ್ಕಾದರೂ ಅದು ಬೇಕೇ ಬೇಕು, ಹೀಗಿದೆ. ಆದರೆ ಈ ಧಾರ್ಮಿಕವಾದಂತಹ ಮಾರ್ಗ ಏನಿದೆಯೋ ಇದು ನಮಗೆ ಅವಶ್ಯಕ, ಅದು ಅನಿವಾರ್ಯ, ಇದು ಅವಶ್ಯಕ. ಯಾಕಂದರೆ ಇದು ಖಂಡಿತ ಬೇಕೇ ಬೇಕು. ಈ ಒಂದು ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂತಂದರೆ ಅದಕ್ಕೆ ಈ ಧಾರ್ಮಿಕವಾದಂತಹ ಪ್ರವೃತ್ತಿಯೇ ಮನುಷ್ಯನಿಗೆ ಅತ್ಯಂತ ಅವಶ್ಯಕ. ಇದರಿಂದ ಈ ಒಂದು ಜೀವನವನ್ನು ಮನುಷ್ಯನು ಸಾರ್ಥಕ ಮಾಡಿಕೊಳ್ಳಬೇಕು. ಹಾಗಾಗಿ ಇದನ್ನು ಚೆನ್ನಾಗಿ ತಿಳಿದುಕೊಂಡು ಈ ಒಂದು ಜೀವನದಲ್ಲಿ ಧಾರ್ಮಿಕವಾದಂತಹ ಪ್ರವೃತ್ತಿಯನ್ನು ಇಟ್ಟುಕೊಂಡು ಇದನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಮತ್ತು ನಮ್ಮ ಮಕ್ಕಳಿಗೂ ಸಹ ನಾವು ಚೆನ್ನಾಗಿ ಇದನ್ನು ಕಲಿತುಕೊಳ್ಳಬೇಕು, ಇದನ್ನು ಆಚರಣೆ ಮಾಡಬೇಕು. ನಮ್ಮ ಮಕ್ಕಳಿಗೂ ಸಹ ಇದನ್ನು ವಿಶೇಷವಾಗಿ ಹೇಳಿಕೊಡಬೇಕು. ಅವರಿಗೂ ಸಹ ಈ ಒಂದು ಶಿಕ್ಷಣೆಯನ್ನು ನಾವು ಕೊಡಬೇಕು. ಇದರ ಬಗ್ಗೆ ಒಂದು ಶಿಕ್ಷಣೆಯನ್ನು ಬಾಲ್ಯದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಸಹ, ಪ್ರತಿಯೊಂದು ಮಗುವಿಗೂ ಈ ಧಾರ್ಮಿಕವಾದಂತಹ ಒಂದು ಶಿಕ್ಷಣೆಯನ್ನು ಜೀವನದಲ್ಲಿ ಅತ್ಯಂತ ಅವಶ್ಯಕವಾಗಿ ನೀಡಲೇಬೇಕು. ನಾವು ಬೇಕಾದರೆ ನೋಡಬಹುದು, ಈ ಧಾರ್ಮಿಕವಾದಂತಹ ಒಂದು ಶಿಕ್ಷಣೆಯಿಂದ ಮಕ್ಕಳಲ್ಲಿ ಅಂತಹ ಒಂದು ಉತ್ತಮವಾದ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ, ಅವರು ಎಂತಹ ಒಂದು ಉತ್ತಮರಾದ ಪ್ರಜೆಗಳಾಗ್ತಾರೆ ಅನ್ನೋದನ್ನು ನಾವು ನೋಡಬಹುದು. ಲೋಕದಲ್ಲಿ ಒಂದು ಯಾವುದಾದ್ರೂ ಒಂದು ಮಗುವಿಗೆ ಹೇಗೆ ಸ್ಕೂಲಿಗೆ ಹೋಗುವುದು, ಆ ಒಂದು ಇದರ ಶಿಕ್ಷಣ ಜೊತೆಗೆ ಈ ಧಾರ್ಮಿಕವಾದಂತಹ ಶಿಕ್ಷಣೆಯನ್ನು ಸಹ ಕೊಟ್ಟು ಬೆಳೆಸಿದರೆ, ಈ ರೀತಿಯಾಗಿ ಬೆಳೆದಂತಹ ಮಕ್ಕಳಿಗೂ ಯಾವುದೇ ವಿಧವಾದಂಥ ಧಾರ್ಮಿಕ ಶಿಕ್ಷಣ ಇಲ್ಲದೆ ಕೇವಲ ಬರೀ ಶಾಲೆಗೆ ಹೋಗೋದು, ಅಲ್ಲಿ ಏನೇ ಹೇಳ್ಕೊಟ್ಟಿದ್ದಾರೋ ಅದನ್ನು ಮಾತ್ರ ಕಲ್ತ್ಕೊಂಡು ಬಂದವರು ಇಬ್ಬರನ್ನು ನಾವು ನೋಡಿದಾಗ ತುಂಬ ವ್ಯತ್ಯಾಸ ಕಾಣುತ್ತೆ. ಅವರಿಬ್ಬರ ಸ್ವಭಾವಗಳಲ್ಲಿ, ಅವರಿಬ್ಬರೂ ಚಿಂತನೆ ಮಾಡುವಂತಹ ಒಂದು ರೀತಿಯಲ್ಲಿ, ಒಂದು ಪ್ರಕಾರದಲ್ಲೂ ಸಹ ನಮಗೆ ತುಂಬ ವ್ಯತ್ಯಾಸ ಕಾಣುತ್ತೆ. ಅಂದರೆ ಯಾರು ಈ ಒಂದು ಹಿನ್ನೆಲೆಯಿಂದ ಬಂದಿರ್ತಾರೋ, ಇಂಥ ಧಾರ್ಮಿಕ ಸಂಸ್ಕಾರವನ್ನು ಅಳವಡಿಸ್ಕೊಂಡು ಬಂದಿರ್ತಾರೋ ಅಂಥವರು ಮಾಡುವಂತಹ ಪ್ರತಿಯೊಂದು ಚಿಂತನೆಯೂ ಸಹ, ಯಾವುದೇ ಒಂದು ಚಿಂತನೆಯಲ್ಲೂ ಸಹ ಸ್ವಾರ್ಥ ಅನ್ನುವುದಿರುವುದಿಲ್ಲ. ಎಲ್ಲರ ಒಂದು ಹಿತವೂ ಇರುತ್ತೆ, ಅವರ ಹಿತವೂ ಇದ್ದೇ ಇರುತ್ತೆ, ಅವರ ಹಿತವೂ ಇರುತ್ತೆ. ಈ ರೀತಿಯಾಗಿರುತ್ತೆ. ಅಂದರೆ ಒಂದು ವಿಸ್ತಾರವಾದಂತಹ ಮನೋಭಾವ ಬರುತ್ತೆ ಈ ಒಂದು ಧಾರ್ಮಿಕವಾದಂತಹ ಹಿನ್ನೆಲೆಯಿಂದ, ಧಾರ್ಮಿಕವಾದಂತಹ ಶಿಕ್ಷಣೆಯಿಂದ. ಆ ರೀತಿಯಾದಂತಹ ಒಂದು ಮನಸ್ಸಿನ ಸ್ವಭಾವ ಇಂಥವರಿಗೆ ಬರುತ್ತೆ. ಉತ್ತಮವಾದಂತಹ ಒಂದು ಸ್ವಭಾವ ಬರುತ್ತೆ ಧಾರ್ಮಿಕವಾದಂತಹ ಸಂಸ್ಕಾರದಿಂದ. ಹಾಗಾಗಿ ಈ ಒಂದು ಸಂಸ್ಕಾರ ಅನ್ನೋದು ಮನುಷ್ಯನನ್ನು ಉತ್ತಮನನ್ನಾಗಿ ಮಾಡುತ್ತೆ. ಇದರಿಂದ ನಮಗೆ ಒಂದು ಉತ್ತಮವಾದಂತಹ ಸ್ವಭಾವ ಉಂಟಾಗುತ್ತೆ. ಮತ್ತು ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಂಕಷ್ಟವಾದ ಸ್ಥಿತಿ ಬಂದರೂ ಸಹ ಅದನ್ನು ಧೈರ್ಯವಾಗಿ ಎದುರಿಸಿ ಮುಂದೆ ಹೋಗುವುದಕ್ಕೆ ಸಾಧ್ಯ ಆಗುತ್ತೆ. ಈಗಿನ ಕಾಲದಲ್ಲಿ ಇಂತಹ ಒಂದು ಧಾರ್ಮಿಕ ಶಿಕ್ಷಣ ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ಏನಾಗುತ್ತೆ ಅಂತಂದರೆ, ಸಾಮಾನ್ಯವಾಗಿ ಸುಮಾರು ಕಡೆ ನಾವು ನೋಡ್ತಾ ಇರ್ತೀವಿ, ವಿಷಯ ಸಣ್ಣದಾಗಿದ್ದರೂ ಅದನ್ನು ತುಂಬ ದೊಡ್ಡದಾಗಿ ಮಾಡ್ಕೊಂಡು ನೋಡ್ತಾ ಇರ್ತಾರೆ ಜನರು. ವಿಷಯ ತುಂಬ ಸಣ್ಣದು, ಅದನ್ನು ತುಂಬ ದೊಡ್ಡ ಮಾಡಿಕೊಂಡು ತುಂಬ ದೊಡ್ಡದಾಗಿ ನೋಡ್ತಾ ಇರ್ತಾರೆ, ತುಂಬ ರಾದ್ಧಾಂತ ಮಾಡ್ತಾ ಇರ್ತಾರೆ. ಕೆಲವೊಂದು ಸಲ ಏನಾಗುತ್ತೆ, ವಿಷಯ ತುಂಬ ದೊಡ್ಡದು, ತುಂಬ ಗಂಭೀರವಾಗಿ ಪರಿಗಣಿಸಬೇಕಂತಹ ವಿಷಯ, ಆದರೆ ಅದನ್ನು ತುಂಬ ಸಾಮಾನ್ಯವಾದ ವಿಷಯವಾಗಿ ತೆಗೆದುಹಾಕ್ತಾರೆ. ಆಮೇಲೆ ಈ ಥರ ಮಾಡಿದ್ರಿಂದ
ಅದನ್ನು ಉದಾಸೀನ ಮಾಡಿದ್ರಿಂದ ಕೊನೆಗೆ ಅದರಿಂದ ತೊಂದರೆ ಆದಾಗ ಅಯ್ಯೋ ನಾನು ಆವತ್ತಿನ ದಿವಸ ಹೀಗೆ ಮಾಡಬಾರ್ದಿತ್ತು ಅಂತ ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ. ಸಣ್ಣ ವಿಷಯವನ್ನು ದೊಡ್ಡದಾಗಿ ನೋಡುವುದು, ಬೇಡದೇ ಇರುವಂತಹ ರಾದ್ಧಾಂತವನ್ನೆಲ್ಲ ಮಾಡುವುದು, ದೊಡ್ಡ ವಿಷಯವನ್ನು ತುಂಬ ಸಾಮಾನ್ಯವಾಗಿ ಕೇವಲವಾಗಿ ಅದನ್ನು ಪರಿಗಣನೆ ಮಾಡಿ ಅದನ್ನು ಬಿಟ್ಟುಬಿಡುವುದು, ಅದರಿಂದ ಪುನಃ ಮುಂದೆ ಯಾವುದಾದ್ರೂ ತೊಂದರೆ ಆದಾಗ ಆವಾಗ ಬೇಜಾರು ಮಾಡಿಕೊಳ್ಳುವುದು, ಹೀಗಿದ್ದೆಲ್ಲ ಮಾಡ್ತಾ ಇರ್ತಾರೆ. ಈ ಲೋಕದಲ್ಲಿ ತುಂಬ ಸುಮಾರು ಕಡೆಗಳಲ್ಲಿ ಹಾಗೆ ನೋಡ್ತಾ ಇರ್ತೀವಿ. ಈ ಥರ ಇರುವುದರಿಂದಲೇ ಜನರಿಗೆ ಒಂಥರ ನೆಮ್ಮದಿಯಾಗಿರ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಈ ಥರ ಯಾಕೆ ಆಗ್ತಾ ಇದೆ? ಸಣ್ಣ ವಿಷಯವನ್ನು ಸಣ್ಣದಾಗಿಯೇ ನೋಡಬೇಕು, ಗಂಭೀರವಾದ ವಿಷಯವನ್ನು ಗಂಭೀರವಾಗಿಯೇ ನೋಡಬೇಕು. ಸಣ್ಣ ವಿಷಯವನ್ನು ಸಣ್ಣದಾಗಿ ನೋಡಿ ಅದನ್ನು ಅಲ್ಲಿಗೆ ಬಿಟ್ಟು ಬಿಡಬೇಕು, ಅದಕ್ಕೇನು ಮಾಡಬೇಕು ಅದನ್ನು ಮಾಡಿ ಅಲ್ಲಿಗೆ ಬಿಡಬೇಕು. ದೊಡ್ಡ ವಿಷಯವನ್ನು ಗಂಭೀರವಾಗಿ ಪರಿಗಣನೆ ಮಾಡಿ ಅದಕ್ಕೆ ಬೇಕಾದಂತಹ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು. ಹೀಗೆ ಮಾಡಬೇಕು, ಈ ರೀತಿಯಾಗಿ ಮಾಡಬೇಕು. ಆದರೆ ಲೋಕದಲ್ಲಿ ಹಾಗಿರುವುದಿಲ್ಲ, ಅದಕ್ಕೆ ವಿರುದ್ಧವಾಗಿದೆ. ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ? ಯಾಕೆ ಮನುಷ್ಯನ ಸ್ವಭಾವ ಹೀಗೆ ಕಾಣಿಸ್ತಾ ಇದೆ ಅಂತಂದರೆ, ಈ ರೀತಿಯಂತಹ ಧಾರ್ಮಿಕವಾದ ಸಂಸ್ಕಾರದಿಂದ ನಾವು ಧಾರ್ಮಿಕವಾದ ಸಂಸ್ಕಾರವನ್ನು ಪಡ್ಕೊಂಡು ಯಾವ ಒಂದು ದಾರ್ಢ್ಯವನ್ನು ನಾವು ಪಡ್ಕೊಳ್ಳಬೇಕಾಗಿದೆಯೋ ಅಂತಹ ಒಂದು ದಾರ್ಢ್ಯ ನಮಗೆ ಸಿಗದೇ ಇರುವಾಗ ಇಂತಹದ್ದೆಲ್ಲ ಆಗುತ್ತೆ. ಅದೇ ನಮಗೆ ಇಂತಹ ಒಂದು ಸಂಸ್ಕಾರ ಸಿಕ್ಕಿದರೆ, ನಮ್ಮ ಒಂದು ಪರಂಪರೆ ನಮಗೆ ಯಾವ ರೀತಿಯಾದಂತಹ ಧಾರ್ಮಿಕ ಸಂಸ್ಕಾರವನ್ನು ನೀಡ್ತಾ ಇದೆಯೋ ಇಂತಹ ಒಂದು ಸಂಸ್ಕಾರವನ್ನು ನಾವು ಪಡ್ಕೊಂಡ್ರೆ ಆವಾಗ ಏನಾಗುತ್ತೆ ಅಂತಂದರೆ, ಯಾವುದು ದೊಡ್ಡ ವಿಷಯವೋ ಅದನ್ನು ಪ್ರತಿಯೊಂದು ವಸ್ತುವನ್ನು ಅದರ ತತ್ವದಂತೆಯೇ ಅದನ್ನು ನೋಡಿ ಅದಕ್ಕೆ ಬೇಕಾದಂತಹ ಒಂದು ಪ್ರವೃತ್ತಿ ನಮ್ಮಲ್ಲಿ ಉಂಟಾಗುತ್ತೆ. ಯಾವುದು ಯಾವ ರೀತಿಯಾಗಿದೆಯೋ ಅದನ್ನು ಆ ರೀತಿಯಾಗಿ ನೋಡಿಕೊಂಡು ಅದಕ್ಕೆ ಬೇಕಾದಂತಹ ಉಪಾಯವನ್ನು ಮಾಡಿ ಮುಂದೆ ಹೋಗುವಂತಹ ಒಂದು ಸಾಮರ್ಥ್ಯ ಮನುಷ್ಯನಿಗೆ ಬರುತ್ತೆ. ಅದು ಇಲ್ಲದೆ ಇರುವಾಗ ಏನೇನೋ ಆಗ್ತಾ ಇರುತ್ತೆ. ಹಾಗಂತೇಳಿ ಇವನು ಓದಿಲ್ವಾ, ತುಂಬ ಓದಿದ್ದಾನೆ, ಲೌಕಿಕವಾಗಿ ಹೋಗಿ ಏನೇನೋ ಓದಿದ್ದಾನೆ, ಎಲ್ಲೆಲ್ಲೋ ಹೋಗಿ ಓದ್ಕೊಂಡು ಬಂದಿದ್ದಾನೆ, ದೊಡ್ಡ ದೊಡ್ಡ ಡಿಗ್ರಿಗಳು ತೊಗೊಂಡಿದ್ದಾನೆ, ದೊಡ್ಡ ದೊಡ್ಡ ಪ್ರಶಸ್ತಿಗಳು ಪಡ್ಕೊಂಡಿದ್ದಾನೆ, ಎಲ್ಲ ಇದೆ ಲೋಕದಲ್ಲಿ ನಾವು ನೋಡ್ತೀವಿ. ಅಂದರೆ ಲೌಕಿಕವಾದಂತಹ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡಿದ್ದಾನೆ, ಅದೆಲ್ಲ ಇದ್ದೇ ಇದೆ. ಆದರೆ ನಮಗೆ ಅನಿಸುತ್ತೆ, ಇದೇನಪ್ಪ ಇಷ್ಟೆಲ್ಲ ಓದಿದ್ದೀನಿ ಅಂತ ಹೇಳ್ತಾನೆ, ಹೀಗೆ ಮಾಡ್ತಿದ್ದಾನಲ್ವ ಅಂತ ಅನಿಸುತ್ತೆ ಲೋಕದಲ್ಲಿ. ಕೆಲವರನ್ನು ನೋಡಿದಾಗ ಆ ಥರ ಆಗುತ್ತೆ. ಯಾಕೆ ಅಂತಂದರೆ ಅವರ ಹತ್ರ ವಿದ್ಯೆ ಉಂಟು, ಆದರೆ ಇಂತಹ ಒಂದು ಸಂಸ್ಕಾರ ಇಲ್ಲ. ಇದಿಲ್ವಾದ್ದರಿಂದ ಅದರಿಂದ ತುಂಬ ತೊಂದರೆಯನ್ನು ಅನುಭವಿಸಬೇಕಾಗಿ ಬರುತ್ತೆ. ಅದೇ ಈ ಒಂದು ಸಂಸ್ಕಾರ ಇದೆ ಅಂತಂದರೆ ಇದು ಮನುಷ್ಯನಲ್ಲಿ ಒಂದು ದೃಢವಾದಂತಹ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುತ್ತೆ. ಯಾವುದು? ಈ ಧಾರ್ಮಿಕವಾದಂತಹ ಸಂಸ್ಕಾರ. ಹಾಗಾಗಿಯೇ ನಮ್ಮ ಹಿಂದಿನವರೆಲ್ಲರೂ ಸಹ ಅಷ್ಟು ದೃಢವಾಗಿದ್ದರು. ಅವರ ಒಂದು ಜೀವನ ಶೈಲಿ, ಆ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ಅವರೆಲ್ಲ ತುಂಬ ಸುಖವಾಗಿದ್ದರು ಅಂತ ಏನು ಹೇಳೋಕ್ಕಾಗೋದಿಲ್ಲ. ಅವ್ರಿಗೂ ಕಷ್ಟಗಳಿತ್ತು. ಪ್ರಪಂಚದಲ್ಲಿ ಕಷ್ಟ ಸುಖ ಯಾವಾಗಲೂ ಇದ್ದೇ ಇರುತ್ತೆ, ಪ್ರತಿಯೊಬ್ಬರ ಜೀವನದಲ್ಲೂ ಇದ್ದೇ ಇರುತ್ತೆ. ಆದರೆ ಅವರು ಎಂತಹ ಒಂದು ಪರಿಸ್ಥಿತಿ ಇದ್ದರೂ ಸಹ ದೃಢವಾಗಿ ಇರ್ತಾ ಇದ್ದರು. ಈ ಒಂದು ಸಂಸ್ಕಾರವನ್ನು ಬಾಲ್ಯದಿಂದ ಅವರು ಬೆಳೆಸ್ಕೊಂಡಿದ್ದರಾದ್ದರಿಂದ ಅತ್ಯಂತ ದೃಢವಾಗಿ ಅವರು ಇರ್ತಾ ಇದ್ದರು. ಹಾಗಾಗಿ ಯಾವುದೇ ಒಂದು ಪರಿಸ್ಥಿತಿ ಬಂದರೂ ಸಹ ಅದಕ್ಕೆ ತಕ್ಕಂತೆ ಅವರು ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟು ಅದಕ್ಕೆ ಬೇಕಾದಂತೆ ಅವರು ಕೆಲಸಗಳನ್ನು ಮಾಡ್ತಾಯಿದ್ರು. ಹಾಗಾಗಿ ಈ ಲೌಕಿಕವಾದಂತಹ ಏನೇ ಅಭ್ಯಾಸಗಳು, ವಿದ್ಯಾಭ್ಯಾಸಗಳು, ಇದನ್ನೆಲ್ಲ ಏನೇನು ಮಾಡ್ತಾ ಇದೆಯೋ ಅದೆಲ್ಲ ಇರಲಿ. ಆದರೆ ಅದರ ಜೊತೆಗೆ ಇಂತಹ ಒಂದು ಧಾರ್ಮಿಕ ಸಂಸ್ಕಾರ, ಧಾರ್ಮಿಕ ಪ್ರವೃತ್ತಿ ಅನ್ನೋದು ಸಹ ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾಗಿದೆ. ಕೆಲವರು ಏನು ಯೋಚನೆ ಮಾಡ್ತಾರೆ ಅಂತಂದರೆ, ಸುಮ್ಮನೆ ಈ ಧಾರ್ಮಿಕವಾದ ಆಚರಣೆಗಳು, ಈ ಆಧ್ಯಾತ್ಮಿಕ ವಿಚಾರಗಳು ಇದೆಲ್ಲ ಈಗ ನಮಗೆ ಅವಶ್ಯಕತೆ ಇಲ್ಲ, ನಮಗೆಲ್ಲ ತುಂಬ ವ್ಯವಹಾರಗಳುಂಟು. ನಾನು ಸುಮಾರು ಕಡೆ ಹೇಳ್ತಾನೆ ಇರ್ತೀನಿ ಇದನ್ನು. ನಮಗೆಲ್ಲ ಇದೆಲ್ಲ ಈಗ ಅವಶ್ಯಕತೆ ಇದೆ, ಅದೆಲ್ಲ ವಯಸ್ಸಾದ ಮೇಲೆ, ಎಲ್ಲ ಕೆಲಸಗಳು ಮುಗಿದ ಮೇಲೆ, ಎಲ್ಲ ಜವಾಬ್ದಾರಿಗಳು ಮುಗಿದ ಮೇಲೆ, ನಮಗಿನ್ನೇನು ಕೆಲಸಗಳಿಲ್ಲ ಅಂತಾದಾಗ, ಎಲ್ಲ ರಿಟೈರ್ಮೆಂಟ್ ಆದಮೇಲೆ ಇನ್ನೇನು ಕೆಲಸಗಳಿಲ್ಲ ಅಂತಾದಾಗ ಆವಾಗ ಬೇಕಾದರೆ ಕೂತ್ಕೊಂಡು ಯಾವುದೋ ಹಳೆ ಪುಸ್ತಕ ಎಲ್ಲ ತೆಗೆದು ಅದಕ್ಕೆಲ್ಲ ಧೂಳೆಲ್ಲ ತೆಗೆದು ಅಲ್ಲಿ ತನಕ ಪುಸ್ತಕ ಎಲ್ಲ ಹಾಗೆ ಇಟ್ಟುಕೊಂಡು, ಅಂದರೆ ಮುಂಚೆ ಯಾವುದೋ ಪುಸ್ತಕ ತೊಗೊಂಡಿರ್ತಾರೆ, ಎಲ್ಲರೂ ಹೋಗಿ ನೋಡಿರ್ತಾರೆ, ಯಾವುದೋ ಪುಸ್ತಕ ಚೆನ್ನಾಗಿದೆ, ನಮಗೆ ಯಾವತ್ತೋ ಉಪಯೋಗಕ್ಕೆ ಬರುತ್ತೆ, ಆಧ್ಯಾತ್ಮಿಕ ಪುಸ್ತಕ ಅಂತೇನೋ ತೊಗೊಂಡಿರ್ತಾರೆ. ಆದರೆ ಅದನ್ನು ಯಾವತ್ತೂ ತೆಗೆದು ನೋಡಿರುವುದಿಲ್ಲ. ಅದನ್ನು ತೊಗೊಂಡೋಗಿ ಎಲ್ಲೋ ಮನೆಯಲ್ಲಿ ಇಟ್ಟಿರ್ತಾರೆ. ಎಲ್ಲ ಮುಗಿದ ಸರಿ ಬರೀ ಕೆಲಸಗಳು ಎಷ್ಟೊತ್ತಿಗೂ ವ್ಯವಹಾರ 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 ಅಂತ ಅದರಲ್ಲೇ ಮುಳುಗಿರ್ತಾರೆ. ಕೊನೆಗೆ ಏನಾಗುತ್ತೆ ಅಂದರೆ, ಸರಿ ಈಗ ಏನಾದರೂ ಆ ಪುಸ್ತಕ ತೆಗೆದು ನೋಡ್ಲಿಕ್ಕೆ ಶುರು ಮಾಡೋಣ ಒಂದು ಸ್ವಲ್ಪ ಅಂತ ಏನೋ ಒಂದು ಸ್ವಲ್ಪ ಜ್ಞಾನೋದಯ ಆಗುತ್ತೆ. ಆ ಪುಸ್ತಕ ತೆಗಿತಾರೆ, ಅದರಲ್ಲಿ ಧೂಳೆಲ್ಲ ತೆಗೆದು ಪುಸ್ತಕ ಓದಲಿಕ್ಕೆ ಶುರು ಮಾಡ್ತಾರೆ. ಒಂದೇ ಒಂದು ಮಾತು ಅರ್ಥ ಆಗೋದಿಲ್ಲ, ಇದರೊಳಗೆ ಏನಿದೆ, ಇದು ಏನಿದು ಅಂತ ಅರ್ಥ ಆಗೋದಿಲ್ಲ. ಯಾರಾದರೂ ಹೇಳ್ಕೊಡೋರಿದ್ದಾರಾ? ಅದು ಇಲ್ಲ, ಹೇಳ್ಕೊಡ್ಲಿಕ್ಕೂ ಯಾರೂ ಸಿಕ್ಕುವುದಿಲ್ಲ. ಹೀಗೆಲ್ಲ ಆಗುತ್ತೆ. ಸರಿ ಕೊನೆಗೆ ಸರಿ ನೋಡೋಣ ಅಂಥೇಳಿ ಮತ್ತೆ ಹಾಗೆ ಇಡುವುದು. ಈಗ ಇದರಲ್ಲಿ ಮನಸ್ಸನ್ನಷ್ಟು ತಲೆಯನ್ನು ಓಡಿಸ್ಲಿಕ್ಕಾಗಲಿಲ್ಲ ಇದರಲ್ಲಿ. ಹಾಗಾಗಿ ಏನಾಗುತ್ತೆ ಅಂದರೆ ಮತ್ತೆ ಪುನಃ ಎಲ್ಲೋ ಒಂದು ಕಡೆ ವಿಷಯದಲ್ಲಿ ಮನಸ್ಸು ಓಡ್ತಾ ಇರಬೇಕು ಮನುಷ್ಯನಿಗೆ. ಕೊನೆಗೆ ಆದರೂ ಇದನ್ನಾದರೂ ನೋಡೋಣ ಅಂತ ತಿಳ್ಕೊಂಡು ಇದನ್ನು ಓದಲಿಕ್ಕೆ ತೆಗೆದಿದ್ದಾನೆ, ಆದರೆ ಏನೂ ಅರ್ಥ ಆಗಿಲ್ಲ, ಹೇಳ್ಕೊಡೋರು ಯಾರಿಲ್ಲ. ಸರಿ ಆಯಿತು ಅಂದರೆ ಮತ್ತೆ ಅದನ್ನು ಮುಚ್ಚಿಡುವುದು. ಇಟ್ಟ ಮೇಲೆ ಏನಾಗುತ್ತೆ ಅಂತಂದರೆ
ಆಮೇಲೆ ಅದನ್ನು ಮತ್ತೆ ಪುನಃ ಏನೋ ಒಂದು ಯೋಚನೆ ಮಾಡಬೇಕು. ಇದರ ಮಾರ್ಗದಲ್ಲಿ ಹೋಗ್ಲಿಕ್ಕಾಗಿಲ್ಲ, ಮತ್ತೆ ಪುನಃ ವಾಪಸ್ ಅದೇ ಮಾರ್ಗದಲ್ಲಿ ಹೋಗುವುದು. ಕೊನೆಯ ತನಕ ಅದೇ ಶಂಕರಾಚಾರ್ಯರು ಭಜಗೋವಿಂದ ಮೇಲೆ ಹೇಳಿದಾಗ ವೃದ್ಧಸ್ತಾವ ಚಿಂತಾಸಕ್ತಃ, ಪುನಃ ಇಷ್ಟು ವಾರ್ಧಕ್ಯ ಬಂದ ಮೇಲೆ ವೃದ್ಧನಾದ ನಂತರವೂ ಪುನಃ ಇದೇ ಚಿಂತೆಗಳು, ಇದರ ಬಗ್ಗೆನೇ ಯೋಚನೆ ಮಾಡೋದು, ಹೀಗೆ ಆಗುತ್ತೆ. ಕೊನೆಗೆ ಆ ಜೀವನ ಮುಗಿದು ಹೋಗುತ್ತೆ. ಹೀಗೆಲ್ಲ ಆಗ್ತಾ ಇರುತ್ತೆ. ಸರಿ, ಇವರಾದರೂ ಇಲ್ಲಿ ಇನ್ನೂ ಸ್ವಾರಸ್ಯವಾದ ವಿಷಯ ಏನು ಅಂತಂದರೆ, ಇವರುಗಳಾದರೂ ಸರಿ ಏನೋ ಚಿಕ್ಕ ವಯಸ್ಸಲ್ಲಿ ನೋಡಿದಾಗ ಯಾವುದೋ ಪುಸ್ತಕ ಸಿಕ್ತು, ತಂದರು, ಇಟ್ಕೊಂಡ್ರು. ಆಮೇಲೆ ಒಂದ್ಸಲ ಏನೋ ನೋಡೋಣ ಅಂತ ಅನ್ನಿಸ್ತು, ತೆಗೆದ್ರು, ನೋಡಿದರು, ಅರ್ಥ ಆಗಿಲ್ಲ, ತೆಗೆದಿಟ್ರು, ಆಯಿತು. ಅವರ ಮಕ್ಕಳಿರ್ತಾರೆ, ಅವರ ನಂತರದವರು ಇರ್ತಾರೆ, ಅವರೇನು ಮಾಡ್ತಾರೆ ಅಂತಂದರೆ ಆ ಸೀದಾ ಪುಸ್ತಕಗಳನ್ನೆಲ್ಲ ತಂದು ನಮ್ಮ ಹತ್ರ ಕೊಟ್ಬಿಡ್ತಾರೆ. ನಮ್ಮ ತಂದೆ ತಾಯಿಗಳು ಇಟ್ಕೊಂಡಿದ್ರು ಈ ಪುಸ್ತಕ. ಈಗ ನಮ್ಮಲ್ಲಿ ಯಾರು ಓದೋರಿಲ್ಲ, ಓದೋರೇನು ನಮಗೇನು ಅರ್ಥ ಆಗೋದಿಲ್ಲ, ಹಾಗಾಗಿ ಇದನ್ನು ಇನ್ನು ಯಾರಕ್ಕೂ ಆಗೋದಿಲ್ಲ ಅಂತ ಹಾಗಾಗಿ ತಮ್ಮ ಹತ್ರ ಬಂದು ಕೊಡ್ತಾ ಇದ್ದೀವಿ ಅಂತ ನಮ್ಮ ಹತ್ರ ಬಂದು ಕೊಡ್ತಾರೆ. ಹಾಗಿರುತ್ತೆ. ಅಲ್ಲಪ್ಪ ನೀವೇ ನಾನು ಕೆಲವ್ರ ಹತ್ರ ಹೇಳ್ತಿರ್ತೀನಿ, ಅಲ್ಲಪ್ಪ ನೀವೇ ಓದ್ಬೋದಲ್ಲ. ಹೌದು, ಅವರು ಓದಬೇಕು ಅಂತಲೇ ಇಟ್ಕೊಂಡಿದ್ರು, ನಿಮ್ಮ ತಂದೆ ತಾಯಿಗಳು ಓದಬೇಕು ಅಂತ ಇಟ್ಕೊಂಡಿದ್ರು. ಬಹುಶಃ ಒಂದಿಷ್ಟು ಓದಿರಬಹುದು, ಗೊತ್ತಿಲ್ಲ. ನೀವು ಓದ್ಬೋದಲ್ಲ, ಇದು ತುಂಬ ಒಳ್ಳೆಯ ಪುಸ್ತಕ ಅಂತಲೇ ಅವರು ತಂದು ಇಟ್ಕೊಂಡಿದ್ರು. ಹಾಗಾಗಿ ನೀವು ಸಹ ಇದನ್ನು ಇಟ್ಕೊಂಡು ಓದ್ಬೋದಲ್ವಾ ಅಂದರೆ ನಮಗೇನು ಅರ್ಥ ಆಗೋದಿಲ್ಲ. ಅಲ್ಲಪ್ಪ ತುಂಬ ಒಳ್ಳೆಯ ವಿಚಾರಗಳು ಇವೆ, ಅದರಿಂದ ಇದನ್ನು ಓದು ಅಂತಂದರೆ ಇಲ್ಲ, ನಮಗದು ಅರ್ಥ ಆಗೋದಿಲ್ಲ ಅಂಥೇಳಿ ಹೇಳ್ತಾ ಇರ್ತಾರೆ. ಆದರೂ ಸಹ ನಾನು ಬಿಡದೆ ಕೆಲವ್ರಿಗೆ ಏನು ಮಾಡಿದ್ದೀನಿ ಅಂತಂದರೆ, ನಾನು ಅವ್ರಿಗೆ ಹೇಳಿದ್ದೆ ಕೆಲವರಿಗೆ, ಒಂದು ಕೆಲಸ ಮಾಡಪ್ಪ, ಹಾಗಂತೇಳಿ ಪುಸ್ತಕ ನನ್ನ ಹತ್ರ ಕೊಡಬೇಕಾಗಿಲ್ಲ. ನೀನು ಓದ್ತೀಯೋ ಬಿಡ್ತೀಯೋ, ಈ ಪುಸ್ತಕ ನಿಮ್ಮ ಮನೆಯಲ್ಲೇ ಇರಲಿ ಸಾಕು. ಓದಲಿಕ್ಕಾಗದೇ ಇದ್ದರೂ ಆ ಪುಸ್ತಕ ನೋಡೋ ಒಂದ್ಸಲಿ ಕೈ ಮುಕ್ಕೊಂಡು ಹೋಗು ಸಾಕು. ನೀನು ಕೆಲಸಗಳಿಗೆ ಹೋಗುವಾಗ ಆ ಪುಸ್ತಕಕ್ಕೆ ಒಂದು ನಮಸ್ಕಾರ ಆದರೂ ಮಾಡ್ಕೊಂಡು ಹೋಗಪ್ಪ ಸಾಕು ಅಂತ ನಾನು ಬಿಡದೆ ಅವರು ಹೇಳ್ತಾ ಇರ್ತಾರೆ. ನಾನು ಬಿಡದೆ ಅವರಿಗೆ ಪುಸ್ತಕ ಕೆಲವೊಂದು ಸಲ ಆ ಥರನೂ ಮಾಡಿದ್ದೀನಿ. ಆ ಕೆಲವು ಪುಸ್ತಕಗಳು ಅವ್ರಿಗೂ ಕೊಟ್ಟಿದ್ದೀನಿ. ಸುಮಾರು ಪುಸ್ತಕಗಳಿದ್ದಾಗ ಸರಿ ಒಂದಿಷ್ಟು ತೊಗೊಂಡು ಅದರೊಳಗೆ ಒಂದೆರಡು ಪುಸ್ತಕಗಳಾದರೂ ಪುನಃ ಕೊಟ್ಟು, ಸರಿ ನೀವು ಓದೋದು ಬೇಡ, ಓದೋದೇನು ಬೇಕಾಗಿಲ್ಲ, ನಿಂಗೆ ಅರ್ಥ ಆಗೋದಿಲ್ಲ ಅಂದರೆ ಬೇಡ, ಅದನ್ನು ಇಟ್ಟುಕೊಂಡು ದಿವಸ ಆ ಪುಸ್ತಕನ ಒಂದ್ಸಲಿ ನೋಡಿ ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಡು ಸಾಕು. ಅದರಿಂದಲೂ ಏನೋ ಒಂದು ಸಂಸ್ಕಾರ ಇರುತ್ತೆ ಅಂತ. ಆ ಪುಸ್ತಕ ಅಲ್ಲಿದೆ ಅಂತಾದರೂ ಏನೋ ಒಂದು ಸಂಸ್ಕಾರ ಬರುತ್ತೆ. ಅದರಿಂದ ಹಾಗಾದರೂ ಮಾಡಿ ಅಂತ ನಾನು ಹೇಳ್ತಾ ಇರ್ತೀನಿ. ಹಾಗಾಗಿ ಅದೇ ಇದನ್ನೆಲ್ಲ ಯಾಕೆ ಹೇಳೋಕ್ಕೆ ಬಂದೆ ಅಂತಂದರೆ, ಈ ಒಂದು ಸಂಸ್ಕಾರ ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾದದ್ದು. ಇದನ್ನು ನಾವು ಯಾವತ್ತೂ ಸಹ ಬಿಡಬಾರದು. ಅಥವಾ ಇದು ಯಾವುದೋ ವಯಸ್ಸಾದ ಮೇಲೆ ಇದರ ಬಗ್ಗೆ ನಾವು ನೋಡಿಕೊಂಡ್ರೆ ಆಯಿತು ಅಂತಲೂ ಯಾರೂ ಯೋಚನೆ ಮಾಡಬಾರ್ದು. ವಯಸ್ಸಾದ ಮೇಲೆ ಪರಿಪೂರ್ಣವಾಗಿ ಅದರೊಳಗೆ ಹೋಗಬೇಕು, ಆ ಮಾರ್ಗದಲ್ಲಿ ಹೋಗಬೇಕು. ಹಾಗಂತೇಳಿ ಚಿಕ್ಕ ವಯಸ್ಸಿನಲ್ಲಿ ಇದು ಅವಶ್ಯಕತೆಯೇ ಇಲ್ಲ ಅಂತ ಯಾರೂ ಯೋಚನೆ ಮಾಡಬಾರ್ದು. ಚಿಕ್ಕ ವಯಸ್ಸಿನಿಂದ ಈಗ ಹೇಳಿದಂತೆ ಯಾವಾಗ ನಮ್ಮ ಜೀವನದಲ್ಲಿ ನಾವು ಒಳ್ಳೆಯ ಸಾಧನೆಗಳನ್ನು ಮಾಡಬೇಕಾಗಿರುತ್ತೋ, ಒಳ್ಳೆಯ ಸಂಕಲ್ಪಗಳನ್ನು ನಾವು ಹೊಂದಿರ್ತೀವೋ, ನಾನು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಬೇಕು, ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಬೇಕು, ಜೀವನದಲ್ಲಿ ಒಳ್ಳೆಯ ಸ್ಥಾನಕ್ಕೆ ಬರಬೇಕು, ನನಗೂ ಒಳ್ಳೆಯದಾಗಬೇಕು, ನನ್ನಿಂದ 4 ಜನರಿಗೆ ಒಳ್ಳೆಯದಾಗಬೇಕು ಅನ್ನುವಂತಹ ಸಂಕಲ್ಪವನ್ನು ಹೊಂದಿ ಅದಕ್ಕಾಗಿ ನಾವು ಪ್ರಯತ್ನವನ್ನು ಮಾಡ್ತಾ ಇರ್ತೀವೋ, ಅಂತಹ ಸಮಯದಲ್ಲೇ ನಮಗೆ ಇದರ ಒಂದು ಅವಶ್ಯಕತೆ ನಿಜವಾಗಲೂ ಇರುತ್ತೆ. ಯಾಕೆಂತಂದರೆ ಈಗ ನೋಡಿ, ಅರ್ಜುನನಿಗೆ ಮಹಾಭಾರತದಲ್ಲಿ ಅರ್ಜುನ ಅವನು ಎಷ್ಟು ದೊಡ್ಡ ಪರಾಕ್ರಮಿ, ಅವನು ಎಂಥೆಂತಹ ಯುದ್ಧಗಳನ್ನು ಮಾಡಿದ್ದಾನೆ. ಆದರೆ ಅಂಥವನಿಗೂ ಸಹ ಆ ಕುರುಕ್ಷೇತ್ರ ಯುದ್ಧವನ್ನು ಮಾಡುವ ಸಂದರ್ಭದಲ್ಲಿ ಸಂದಿಗ್ಧತೆ ಎದುರಾಯಿತು. ಈಗ ನಾನು ಏನು ಮಾಡಬೇಕು, ಇದನ್ನು ಮಾಡ್ತಿರೋದು ಸರಿಯಾನ ತಪ್ಪ, ನಾನು ಮಾಡ್ತಿರೋದು ಸರಿನಾ ಇಲ್ವಾ, ಅದನ್ನು ತೀರ್ಮಾನ ಮಾಡಲಿಕ್ಕಾಗಿಲ್ಲ ಅವನ ಕೈಯಲ್ಲಿ. ಈಗ ನಾನು ಏನು ಮಾಡುವುದು ಅಂತ ಆ ಒಂದು ಸಂದಿಗ್ಧನಾಗಿದ್ದು, ಸಂದಿಗ್ಧ ಸ್ಥಿತಿಯನ್ನು ಹೊಂದಿದವನಾಗಿ ಏನು ಮಾಡಬೇಕು, ಏನು ಮಾಡಬಾರದು, ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ವಿವೇಕವನ್ನು ಕಳ್ಕೊಂಡು ಕೊನೆಗೆ ಏನು ಹೇಳಿದ, ನಾನು ಯುದ್ಧವನ್ನೇ ಮಾಡುವುದಿಲ್ಲ, ಈ ಮಾರ್ಗವೇ ನಾನು ಬೇಕಾದ್ರೆ ನಾನು ಭಿಕ್ಷೆ ಬೇಡ್ಕೊಂಡಿರ್ತೀನಿ ಬಿಟ್ಟರೆ ಈ ಯುದ್ಧವನ್ನು ನಾನು ಮಾಡುವುದಿಲ್ಲ ಅಂತ ಹೇಳಿದ. ಭಿಕ್ಷೆ ಬೇಡ್ಕೊಂಡಿರುವುದು ದೊಡ್ಡ ವಿಷಯ ಅಲ್ಲ, ಆದರೆ ಯುದ್ಧವನ್ನು ಮಾಡಬೇಕಾದ್ದು ನಿಜವಾಗಲೂ ನಿನ್ನ ಕರ್ತವ್ಯ. ಆದ್ದರಿಂದ ಈ ಯುದ್ಧವನ್ನು ಮಾಡಬೇಕು ಅನ್ನೋ ಪರಿಸ್ಥಿತಿ, ವಾಸ್ತವವಾಗಿ ಅರ್ಜುನ ಹುಟ್ಟಿದ್ದೇ ಈ ಯುದ್ಧಕ್ಕೋಸ್ಕರ. ಯಾಕಂದರೆ ಈ ಕುರುಕ್ಷೇತ್ರ ಯುದ್ಧ ಅಂತಂದರೆ ಅದು ಬರೀ ಯಾರೋ ಇಬ್ಬರು ರಾಜರುಗಳ ಮಧ್ಯದಲ್ಲಿ ನಡೀತಿರುವ ಯುದ್ಧವೋ, 2 ಸೈನ್ಯಗಳ ಮಧ್ಯದಲ್ಲಿ ನಡೀತಿರುವ ಯುದ್ಧವೋ, 2 ದೇಶಗಳ ಮಧ್ಯದಲ್ಲಿ ನಡೀತಿರುವ ಯುದ್ಧವೋ ಅಲ್ಲ. ಅದು ಧರ್ಮಾಧರ್ಮಗಳ ಮಧ್ಯದಲ್ಲಿ ನಡೀತಿರುವಂತಹ ಯುದ್ಧ. ಧರ್ಮ ಮತ್ತು ಅಧರ್ಮ ಈ 2ರ ಮಧ್ಯದಲ್ಲಿ ನಡೀತಿರುವಂತಹ ಯುದ್ಧ. ಅಂತಹ ಒಂದು ಯುದ್ಧದಲ್ಲಿ ಪ್ರಧಾನ ಪಾತ್ರ ಅರ್ಜುನಂದು. ಅವನು ಯುದ್ಧವನ್ನು ಮಾಡಿದ್ರೇ ಧರ್ಮಕ್ಕೆ ಜಯ ಸಿಗಬೇಕು. ಧರ್ಮಕ್ಕೂ ಅಧರ್ಮಕ್ಕೂ ಯುದ್ಧ ಆಗುವಾಗ ಜಯ ಸಿಗಬೇಕಾದ್ದು ಧರ್ಮಕ್ಕೆ ಜಯ ಸಿಗುತ್ತೆ. ಆದರೆ ಹಾಗಂತೇಳಿ ಜಯ ಸುಮ್ಮನೆ ಸಿಗುವುದಿಲ್ಲ, ಪ್ರಯತ್ನ ಮಾಡಬೇಕು. ಅದಕ್ಕೆ ಮಾಡಬೇಕಂತಹ ಪ್ರಯತ್ನವನ್ನು ನಾವು ಮಾಡಿದಾಗ ಧರ್ಮಕ್ಕೆ ಜಯ ಸಿಗುತ್ತೆ. ಅಂತಹ ಒಂದು ಪ್ರಯತ್ನವನ್ನು ಮಾಡುವಂತಹ ಪಾಂಡವರಲ್ಲೂ ಪ್ರಧಾನನಾಗಿರ್ತಕ್ಕಂಥವನು ಅರ್ಜುನ. ಅಂತಹ ಅರ್ಜುನ ಯುದ್ಧದ ಸಂದರ್ಭದಲ್ಲಿ ತಾನು ಏನು ಮಾಡಬೇಕು ಅನ್ನುವಂತಹ ಆ ವಿಷಯದ ಗೊತ್ತಾಗದೆ ಕರ್ತವ್ಯ ಮೂಢನಾಗಿ ಏನು ಮಾಡಬೇಕು ಅಂತಾದಾಗ ಅನ್ನುವ ಸಂದಿಗ್ಧ ಸ್ಥಿತಿಯನ್ನು ಹೊಂದಿದಾಗ ಅವನಿಗೆ ಯಾವುದರಿಂದ ಪುನಃ ಜ್ಞಾನ ಸಿಕ್ತು, ಜ್ಞಾನೋದಯ ಆಯಿತು ಅಂತಂದರೆ ಗೀತೋಪದೇಶದಿಂದ ಆಯಿತು.
ಭಗವಂತ ಉಪದೇಶ ಮಾಡಿರ್ತಕ್ಕಂತಹ ಆ ಒಂದು ತತ್ವ ಏನಿದೆಯೋ ನಮ್ಮ ವೇದಶಾಸ್ತ್ರಗಳಲ್ಲಿ, ಯಾಕೆಂತಂದರೆ ಭಗವದ್ಗೀತೆ ಅಂತಂದರೆ ಏನು? ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತು ಅಂತ ಶಾಸ್ತ್ರವು ಹೇಳ್ತಾ ಇದೆ. ಇದರ ತಾತ್ಪರ್ಯ ಏನು? ಎಲ್ಲ ಉಪನಿಷತ್ತುಗಳಲ್ಲಿ ಯಾವ ಉತ್ಕೃಷ್ಟವಾದಂತಹ ತತ್ವವು ಪ್ರತಿಪಾದಿತವಾಗಿದೆಯೋ ಆ ಒಂದು ತತ್ವದ ಸಾರಾಂಶವನ್ನು ಗೀತೆಯು ಹೇಳ್ತಾ ಇದೆ. ಎಲ್ಲ ಉಪನಿಷತ್ತುಗಳಲ್ಲಿ ವೇದಗಳು ಅಪಾರವಾಗಿವೆ. ಅಂತಹ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಪ್ರತಿಪಾದಿತವಾಗಿರತಕ್ಕಂತಹ ತತ್ವ ಏನಿದೆಯೋ ಅಂತಹ ತತ್ವವನ್ನು ಭಗವಂತ ಆ ಗೀತೆಯಲ್ಲಿ 700 ಶ್ಲೋಕಗಳಲ್ಲಿ ಸಂಕ್ಷಿಪ್ತವಾಗಿ ಉಪದೇಶ ಮಾಡಿದ್ದಾನೆ. ಅದರ ಸಾರಾಂಶ ಎಲ್ಲ ಉಪನಿಷತ್ತುಗಳ ಸಾರಾಂಶ. ಹಾಗಾಗಿ ಇಂತಹ ಒಂದು ಗ್ರಂಥದಿಂದಲೇ ಆ ಸಂದಿಗ್ಧ ಸ್ಥಿತಿಯಲ್ಲಿ ಪುನಃ ಜ್ಞಾನೋದಯವಾಗಿ ಅರ್ಜುನ ತನ್ನ ಕರ್ತವ್ಯವನ್ನು ಮುಂದುವರಿಸಿದ್ದ. ಪುನಃ ತಾನು ಕಳ್ಕೊಂಡಿರುವಂತಹ ಧೈರ್ಯವನ್ನು ಮತ್ತೆ ಪಡ್ಕೊಂಡು ಕೊನೆಗೆ ಅರ್ಜುನನೇ ಹೇಳ್ತಾನೆ, ಏನು ನಷ್ಟೋ ಮೋಹ ಸ್ಮೃತಿರ್ಲಬ್ಧ, ನೀನೇನು ಹೇಳಿದ್ ನನಗೆಲ್ಲ ಗೊತ್ತಾಯಿತು, ನನ್ನ ಮೋಹವು ಹೋಯಿತು, ನಾನು ಏನು ಮಾಡಬೇಕು ಅನ್ನೋದೆಲ್ಲವೂ ಸಹ ಪುನಃ ನನಗೆ ಜ್ಞಾಪಕ ಬಂತು, ನನಗೆ ಜ್ಞಾನೋದಯ ಆಯಿತು, ಈಗ ನಾನು ಸಿದ್ಧರಾಗಿದ್ದೇನೆ, ನೀನೇನು ಹೇಳ್ತೀಯೋ ಅದನ್ನು ಮಾಡ್ತೀನಿ ಅಂತ ಭಗವಂತನಿಗೆ ಹೇಳಿದ್ದ. ಆ ನಂತರ ಯುದ್ಧವನ್ನು ಪ್ರಾರಂಭ ಮಾಡಿದ. ಹೀಗೆ ಅಂದರೆ ಇದನ್ನೆಲ್ಲ ಯಾಕೆ ಹೇಳೋಕ್ಕೆ ಬಂದೆ ಅಂತಂದರೆ, ಆ ಒಂದು ಗೀತೆಯು ಅದು ಅತ್ಯಂತ ಉತ್ಕೃಷ್ಟವಾದ ಆಧ್ಯಾತ್ಮಿಕವಾದ ಗ್ರಂಥ. ಆದರೆ ಅಂತಹ ಒಂದು ಆಧ್ಯಾತ್ಮಿಕವಾದ ಗ್ರಂಥದ ಅವಶ್ಯಕತೆ ಅರ್ಜುನನಿಗೆ ಯಾವಾಗ ಬಂತು? ಯಾವಾಗ ಜೀವನದಲ್ಲಿ ದೊಡ್ಡ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾದಂತಹ ಸಂದರ್ಭದಲ್ಲಿ ಅರ್ಜುನನಿಗೆ ಸಂದಿಗ್ಧವಾದ ಸ್ಥಿತಿ ಉಂಟಾಯಿತೋ ಅಂತಹ ಸ್ಥಿತಿಯಿಂದ ಹೊರಗೆ ಬಂದು ಮತ್ತೆ ಪುನಃ ಧೈರ್ಯವನ್ನು ತಂದುಕೊಂಡು ತನ್ನ ಕೆಲಸವನ್ನು ಚೆನ್ನಾಗಿ ಮಾಡುವುದಕ್ಕೆ ಈ ಗ್ರಂಥವೇ ಉಪಯೋಗ ಆಯಿತು. ಬೇರೆ ಯಾವುದೂ ಸಹ ಆ ಸಂದರ್ಭದಲ್ಲಿ ಉಪಯೋಗಕ್ಕೆ ಬರಲಿಲ್ಲ. ಯಾಕಂದರೆ ಆಗ ಹೇಳಿದ್ರಲ್ಲಪ್ಪ, ನೀನು ಯುದ್ಧ ಮಾಡಿದರೆ ನಿನಗೆ ರಾಜ್ಯ ಸಿಗುತ್ತೆ, ರಾಜ್ಯಕ್ಕೋಸ್ಕರ ಯುದ್ಧ ಮಾಡಬೇಕಲ್ಲ ನೀನು ಅಂತ ಹೇಳಿದರೆ, ನೀನು ಯುದ್ಧವನ್ನು ಮಾಡಿದರೆ ರಾಜ್ಯದ ಲಾಭ ನಿನಗಾಗುತ್ತೆ, ದೊಡ್ಡ ರಾಜ್ಯ ನಿನ್ನ ಕೈಗೆ ಸಿಗುತ್ತೆ ಅಂತ ಮಾಡ್ಬೋದಲ್ವ ಅಂತಂದರೆ, ಯಾರಿಗೆ ಬೇಕಪ್ಪ ಈ ರಾಜ್ಯ ಎಲ್ಲ, ಅದೆಲ್ಲ ನನಗೆ ನನಗೆ ಬೇಕಾಗಿಲ್ಲ ಅಂತ ಹೇಳಿಬಿಟ್ಟಿದ್ದಾನೆ ಅವನು. ಅಂದರೆ ಆ ಥರ ಒಂದು ಸ್ಥಿತಿಗೆ ಹೋಗಿಬಿಟ್ಟಿದ್ದಾನೆ ಅವನು. ಈ ರಾಜ್ಯ ಇದು ಯಾವುದು ಬೇಕಾಗಿಲ್ಲ ನನಗೊಂಥರ ನಾನು ಭಿಕ್ಷೆ ಬೇಡ್ಕೊಂಡಿರ್ತೀನಿ ಸಾಕು ಅನ್ನುವ ಸ್ಥಿತಿಗೆ ಹೋಗ್ಬಿಟ್ಟು ಹೇಗಿದ್ದವನು ಎಂಥ ಒಂದು ಸ್ಥಿತಿಗೆ ಹೋಗಿದ್ದಾನೆ. ಇದು ಅರ್ಜುನನಿಗೆ ಮಹಾಭಾರತದಲ್ಲಿ ಬಂದಿರುವಂತಹ ಸಂದಿಗ್ಧ ಸ್ಥಿತಿ. ಆದರೆ ಲೋಕದಲ್ಲಿ, ವ್ಯವಹಾರದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಅನೇಕ ಸಂದರ್ಭಗಳಲ್ಲಿ ಈ ರೀತಿಯಂತಹ ಸಂದಿಗ್ಧ ಸ್ಥಿತಿ ಬರ್ತಾನೇ ಇರುತ್ತೆ. ಈಗೇನು ಮಾಡುವುದು, ಇದು ಏನು ಪರಿಸ್ಥಿತಿ, ಇದರಿಂದ ಹೇಗೆ ಮುಂದೆ ಹೋಗುವುದು ಅನ್ನುವಂತಹ ಸ್ಥಿತಿ ಪ್ರತಿಯೊಬ್ಬ ಮನುಷ್ಯನಿಗೂ ಬರ್ತಾನೆ ಇರುತ್ತೆ ಜೀವನದಲ್ಲಿ. ಇಂತಹ ಒಂದು ಸ್ಥಿತಿಯಿಂದ, ಅಂದರೆ ಒಬ್ಬ ವಿದ್ಯಾರ್ಥಿ ಇರ್ಬೋದು, ಒಬ್ಬ ಕೆಲಸವನ್ನು ಮಾಡತಕ್ಕಂತಹ ವ್ಯಕ್ತಿ ಇರ್ಬೋದು, ಒಂದು ಕುಟುಂಬದ ಒಂದು ಪರಿವಾರದ ಒಂದು ಜವಾಬ್ದಾರಿಯನ್ನು ತನ್ನ ಮೇಲೆ ಹೊತ್ಕೊಂಡಿರತಕ್ಕಂತಹ ಒಬ್ಬ ವ್ಯಕ್ತಿ ಇರ್ಬೋದು, ಅಥವಾ ಒಂದು ದೊಡ್ಡ ಸಂಸ್ಥೆಯನ್ನು ನಡೆಸುವಂತಹ ಒಬ್ಬ ವ್ಯಕ್ತಿ ಇರ್ಬೋದು, ಒಬ್ಬ ಮಂತ್ರಿ ಇರ್ಬೋದು, ಒಬ್ಬ ಪ್ರಧಾನಮಂತ್ರಿ ಇರ್ಬೋದು, ಯಾರೇ ಇರಲಿ, ಎಲ್ಲರಿಗೂ ಜೀವನದಲ್ಲಿ ಈ ರೀತಿಯಂತಹ ಏನೋ ಒಂದು ಸಂಕಷ್ಟ ಸ್ಥಿತಿ, ಒಂದು ಸಂದಿಗ್ಧ ಸ್ಥಿತಿ ಯಾವುದೋ ಒಂದು ಸಂದರ್ಭದಲ್ಲಿ ಬಂದೇ ಬರುತ್ತೆ. ಈಗೇನು ಮಾಡಬೇಕು, ಯಾವ ರೀತಿಯಾಗಿ ಮುಂದೆ ಹೋಗಬೇಕು ಅನ್ನುವಂತಹ ಸ್ಥಿತಿ ಬಂದೇ ಬರುತ್ತೆ. ಅಥವಾ ತನ್ನ ಧೈರ್ಯವನ್ನು ಕಳ್ಕೊಂಡು ನನ್ನಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಸ್ಥಿತಿ ಬಂದೇ ಬರುತ್ತೆ, ಅನೇಕ ಬಾರಿಗೆ ಬರುತ್ತೆ. ಆದರೆ ಈ ಒಂದು ಸಂಸ್ಕಾರ ನಮ್ಮ ಜೊತೆಗಿದೆ ಅಂತಂದರೆ, ನಮ್ಮ ಪರಂಪರೆ ನಮಗೆ ಯಾವೊಂದು ಸಂಸ್ಕಾರವನ್ನು ನೀಡ್ತಾ ಇದೆಯೋ, ಇಂತಹ ಒಂದು ಸಂಸ್ಕಾರವು ಚಿಕ್ಕ ವಯಸ್ಸಿನಿಂದ ನಾವು ನಮ್ಮ ಮಕ್ಕಳಿಗೆ ಕೊಟ್ಟಾಗ ಆ ಒಂದು ಸಂಸ್ಕಾರವು ಅವರ ಜೊತೆಗೆ ನಮ್ಮ ಜೊತೆಗಿದೆ ಅಂತಂದರೆ, ಬಾಲ್ಯದಿಂದ ನಾವು ಇದನ್ನು ಪಡ್ಕೊಂಡಾಗ ಈ ಸಂಸ್ಕಾರವು ನಮ್ಮ ಜೊತೆಗಿದೆ ಅಂತಂದರೆ, ಇದು ನಮ್ಮನ್ನು ದೃಢರನ್ನಾಗಿ ಮಾಡುತ್ತೆ. ಆಗ ಈ ರೀತಿಯಾದಂತಹ ಯಾವುದೇ ಸಂದಿಗ್ಧ ಸ್ಥಿತಿ ಬಂದರೂ ಸಹ ಅದನ್ನು ಎದುರಿಸಿಕೊಂಡು ಮುಂದೆ ಹೋಗುವಂತಹ ಸಾಮರ್ಥ್ಯ, ಮುಂದೆ ಹೋಗಿ ಪ್ರತಿಯೊಂದು ಕಾರ್ಯದಲ್ಲೂ ಸಿದ್ಧಿಯನ್ನು ಹೊಂದುವಂತಹ ಒಂದು ಸಾಮರ್ಥ್ಯ ಮನುಷ್ಯನಿಗೆ ಬರುತ್ತೆ. ಆದ್ದರಿಂದ ಇದು ಯಾವುದೋ ವಯಸ್ಸಾದ ಮೇಲೆ ಮಾತ್ರ ಇದನ್ನು ಪಡ್ಕೊಂಡ್ರೆ ಸಾಕು ಅಂತ ಹಾಗೆ ಯಾರೂ ಯೋಚನೆ ಮಾಡಬಾರ್ದು. ವಯಸ್ಸಾದ ಮೇಲೆ ಪರಿಪೂರ್ಣವಾಗಿ ಬೇಕೇ ಬೇಕು. ಆದರೆ ಅದಕ್ಕಿಂತಲೂ ಮೊದಲು ಜೀವನದಲ್ಲಿ ಅನೇಕ ವಿಧವಾದಂತಹ ಸಂಕಷ್ಟಗಳು ಅಂದರೆ ಸಂದಿಗ್ಧತೆಗಳು ಬರುವಂತಹ ಪರಿಸ್ಥಿತಿ ಇರುವಾಗ ಪ್ರತಿಯೊಂದು ಸಂದರ್ಭದಲ್ಲೂ ನಮಗೆ ಧೈರ್ಯವನ್ನು ಕೊಟ್ಟು ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗುವಂತಹ ಒಂದು ಸಂಸ್ಕಾರ ಅಂತಂದರೆ ಅದು ನಮ್ಮ ಧರ್ಮವು ನಮಗೆ ಕೊಡ್ತಾ ಇರುವಂತಹ ಸಂಸ್ಕಾರ. ಅಂದರೆ ಈ ಸಂಸ್ಕಾರವು ನಮಗೆ ಬಾಲ್ಯದಿಂದಲೂ ಅತ್ಯಂತ ಅವಶ್ಯಕ. ಬರೀ ಒಂದು ವಿದ್ಯೆ ಒಂದು ಮಾತ್ರ ಇದ್ದರೆ ಸಾಕಾಗೋದಿಲ್ಲ. ಲೋಕದಲ್ಲಿ ನಾವು ನೋಡ್ತಾ ಇದ್ದೀವಿ, ಎಷ್ಟೋ ಜನ ಈಗ ಹೇಳಿದಂತೆ ಈಗಷ್ಟೇ ಹೇಳಿದ್ವಲ್ಲ, ತುಂಬ ಜನ ನಾವು ನೋಡ್ತಾ ಇರ್ತೀವಿ, ತುಂಬ ಓದ್ದವರಾಗಿರ್ತಾರೆ. ಈಗ ಉದಾಹರಣೆಗೆ ಅರ್ಜುನನ್ನೇ ತಗೊಂಡ್ರೆ ಅವನು ಎಷ್ಟು ಸಾಮರ್ಥ್ಯಶಾಲಿಯಾಗಿದ್ದ, ಅಂತಹ ಒಂದು ಸಾಮರ್ಥ್ಯಶಾಲಿಯಾಗಿ ಅವನ ಹತ್ರ ಎಷ್ಟು ಧನುರ್ವಿದ್ಯೆಯಲ್ಲಿ ಅವನ ಸಮಾನನಾದವರು ಯಾರೂ ಇಲ್ಲ ಅರ್ಜುನನಿಗೆ. ಸ್ವಯಂ ಭಗವಂತನೇ ಅವನ ಜೊತೆಗಿದ್ದಾನೆ, ಅಂತಹ ಒಂದು ಸಾಮರ್ಥ್ಯಶಾಲಿ ಅರ್ಜುನ. ಆದರೆ ಅವನಿಗೂ ಒಂದು ಸಂದರ್ಭದಲ್ಲಿ ಸಂದಿಗ್ಧ ಸ್ಥಿತಿ ಬಂತು.
ಹಾಗೆ ಲೋಕದಲ್ಲಿ ತುಂಬ ಓದಿದ್ದಾನೆ, ತುಂಬ ಶ್ರೀಮಂತನಾಗಿದ್ದಾನೆ, ಎಲ್ಲ ಇದೆ. ಆದರೆ ಆ ಸಂದಿಗ್ಧ ಸ್ಥಿತಿಗಳು ಬಂದಾಗ ನಮ್ಮನ್ನು ಕಾಪಾಡುವಂತಹದ್ದು ಅಂತಂದರೆ ಈ ಸಂಸ್ಕಾರ. ಆದ್ದರಿಂದ ಇದು ನಮಗೆ ಜೀವನದಲ್ಲಿ ಅತ್ಯಂತ ಅವಶ್ಯಕವಾದದ್ದು. ಹಾಗಾಗಿ ಇದನ್ನು ನಾವು ಅಳವಡಿಸ್ಕೊಳ್ಳಬೇಕು. ನಮ್ಮ ಮಕ್ಕಳಿಗೂ ಸಹ ಇಂತಹ ಒಂದು ಸಂಸ್ಕಾರವನ್ನು ನೀಡಬೇಕು. ತದ್ವಾರ ಅವರನ್ನೂ ಸಹ ಉತ್ತಮರನ್ನಾಗಿ ತಯಾರು ಮಾಡುವಂತಹ ಒಂದು ಪ್ರಯತ್ನವನ್ನು ಪ್ರತಿಯೊಬ್ಬರೂ ಸಹ ಮಾಡಬೇಕು. ಹಾಗಾಗಿ ಈ ಹೇಗೆ ನಾವು ವಿದ್ಯಾಭ್ಯಾಸ ಲೌಕಿಕವಾಗಿ ಶಾಲೆ ಕಳಿಸುವುದು, ಈ ವಿದ್ಯಾಭ್ಯಾಸಗಳನ್ನೆಲ್ಲ ಹೇಗೆ ಮಾಡಿಸ್ತೀವೋ ಅದೇ ರೀತಿ ಧಾರ್ಮಿಕವಾದಂತಹ ಒಂದು ಶಿಕ್ಷಣವನ್ನು ಸಹ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಮಗುವಿಗೂ ಸಹ ನೀಡಲೇಬೇಕಾದದ್ದು. ಅದು ಅತ್ಯಂತ ಅವಶ್ಯಕವಾದದ್ದು. ಇದರಿಂದ ನಾವು ಅವರಿಗೆ ತುಂಬ ದೊಡ್ಡ ಉಪಕಾರವನ್ನು ಮಾಡಿದ ಹಾಗಾಗುತ್ತೆ. ನಾವು ಎಷ್ಟೇ ಆಸ್ತಿಗಳು ಏನೇ ಒಂದು ಕೊಟ್ಟರೂ ಸಹ ಇದಕ್ಕದು ಸಮಾನ ಅಲ್ಲ. ಒಳ್ಳೆಯ ಸಂಸ್ಕಾರವನ್ನು ಕೊಡುವುದಕ್ಕೆ ಅದು ಯಾವುದೂ ಸಹ ಸಮಾನ ಅಲ್ಲ. ಮತ್ತು ಅದನ್ನು ಯಾವುದನ್ನಾದರೂ ಕೊಟ್ಟರೂ ಕೊಡದೇ ಇದ್ದರೂ ಪರವಾಗಿಲ್ಲ, ಸಂಸ್ಕಾರ ಕೊಟ್ಟರೆ ಸಾಕು. ನೀವು ಕೊಡುವುದಕ್ಕಿಂತ 100 ಪಟ್ಟು ಜಾಸ್ತಿ ಅವರೇ ಸಂಪಾದನೆ ಮಾಡ್ಕೊಳ್ತಾರೆ. ಒಳ್ಳೆಯ ಸಂಸ್ಕಾರವನ್ನು ನಾವು ಕೊಟ್ಟಿದ್ದೀವಿ ಅಂತಂದರೆ ನಾವು ಏನನ್ನು ಕೊಡ್ತೀವೋ, ಆಸ್ತಿಪಾಸ್ತಿಗಳು ಏನೇನು ಕೊಡ್ತೀವೋ ಅದಕ್ಕಿಂತ 100 ಪಟ್ಟಷ್ಟು ಜಾಸ್ತಿ ಅವರೇ ಸಂಪಾದನೆ ಮಾಡ್ಕೊಳ್ತಾರೆ. ಆ ಸಾಮರ್ಥ್ಯ ಅವರಿಗೆ ಬರುತ್ತೆ. ನಾವು ಕೊಡುವುದು ಯಾವ ಲೆಕ್ಕಕ್ಕೂ ಇಲ್ಲ. ಆದ್ದರಿಂದ ಈ ರೀತಿಯಾದಂತಹ ಒಂದು ಧಾರ್ಮಿಕ ಸಂಸ್ಕಾರವನ್ನು ಪ್ರತಿಯೊಬ್ಬರೂ ಸಹ ವಿಶೇಷವಾಗಿ ಇನ್ನಷ್ಟು ಜೀವನದಲ್ಲಿ ಹೆಚ್ಚಿಸಿಕೊಳ್ಳಬೇಕು. ಅದರೊಳಗೂ ನಮ್ಮ ಮಕ್ಕಳಿಗೆ ವಿಶೇಷವಾಗಿ ಇದನ್ನು ಹೇಳಿಕೊಡುವಂತಹ ಒಂದು ಪ್ರಯತ್ನವನ್ನು ಸಹ ಮಾಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಬಯಸ್ತಾ ಇದ್ದೇವೆ. ಈ ರೀತಿಯಾದಂತಹ ಒಂದು ಧರ್ಮಶ್ರದ್ಧೆ, ಈ ಧಾರ್ಮಿಕವಾದಂತಹ ಪ್ರವೃತ್ತಿ ಇದು ಇನ್ನಷ್ಟು ಅಧಿಕವಾಗಲಿ. ತದ್ವಾರ ಎಲ್ಲ ರೀತಿಯಲ್ಲೂ ಸಹ ಒಳ್ಳೆಯದಾಗಲಿ. ಇದರಿಂದ ನಮ್ಮ ಜೀವನದಲ್ಲಿ ನಮ್ಮ ಜೀವನವನ್ನು ನಾವು ಸಾರ್ಥಕ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ವಿಶೇಷವಾಗಿ ಈ ಒಂದು ಈ ಜೀವನವನ್ನು ನಾವು ಸಾರ್ಥಕ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಕೆಲವೊಂದು ಸಲ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಸಹ ಅದರ ಒಂದು ಫಲ ನಮಗೆ ಸಿಗಬೇಕು ಅಂತಂದರೆ ಸ್ವಲ್ಪ ವಿಳಂಬ ಆಗುತ್ತೆ. ತುಂಬ ಜನರಿಗೆ ಅನ್ನಿಸ್ತಾ ನಾವೆಲ್ಲ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀವಿ, ಒಳ್ಳೆಯ ಮಾರ್ಗದಲ್ಲೇ ಇದ್ದೀವಿ, ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ, ಆದರೆ ನಮಗೆ ಫಲ ಮಾತ್ರ ಸಿಗ್ತಾ ಇಲ್ಲ. ತುಂಬ ಪ್ರಯತ್ನ ತುಂಬ ದಿವಸಗಳಿಂದ ಮಾಡ್ತಾನೇ ಇದ್ದೀವಿ, ತುಂಬ ಕಾಲದಿಂದ ಮಾಡ್ತಾ ಇದ್ದೀವಿ ಅಂತ ಇರುತ್ತೆ. ತುಂಬ ಜನರಿಗೆ ಅದೊಂದು ಇದೆ, ಒಳ್ಳೆಯದನ್ನೇ ಮಾಡ್ತಾ ಇದ್ದೀವಿ, ಯಾವತ್ತೂ ಸಹ ಬೇರೆ ಒಳ್ಳೆಯ ಮಾರ್ಗವನ್ನು ಬಿಟ್ಟು ಯಾವತ್ತೂ ಸಹ ನಾವೆಲ್ಲೂ ಹೋಗಿಲ್ಲ, ಒಳ್ಳೆಯ ಮಾರ್ಗದಲ್ಲಿ ಇದ್ದೀವಿ, ಆದರೆ ಫಲ ಮಾತ್ರ ಸಿಗ್ತಾ ಇಲ್ಲ ಅಂತ ತುಂಬ ಜನ ಯೋಚನೆ ಮಾಡ್ತಿರ್ತಾರೆ. ಆದರೆ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀವಿ ಅಂತಂದರೆ ಅದು ಯಾವತ್ತೂ ಸಹ ಎಲ್ಲಿಗೂ ಹೋಗುವುದಿಲ್ಲ. ಖಂಡಿತವಾಗಿಯೂ ಅದರ ಫಲ ನಮಗೆ ಸಿಕ್ಕೇ ಸಿಗುತ್ತೆ. ನಾವು ಮಾಡಿದಂತಹ ಒಂದು ಪ್ರಯತ್ನಗಳು, ನಾವು ಮಾಡಿರ್ತಕ್ಕಂತಹ ಒಳ್ಳೆಯ ಕೆಲಸಗಳು, ಅದರ ಫಲ ಖಂಡಿತ ಎಲ್ಲೂ ಹೋಗುವುದಿಲ್ಲ, ಅದಿದ್ದೇ ಇರುತ್ತೆ. ಅದರ ಫಲ ನಮಗೆ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ. ಆದರೆ ಕೆಲವೊಂದು ಸಲ ಸ್ವಲ್ಪ ತಡ ಆಗುತ್ತೆ, ಸ್ವಲ್ಪ ವಿಳಂಬ ಆಗುತ್ತೆ. ಯಾಕೆಂದರೆ ಮನುಷ್ಯನಿಗೆ ಅನೇಕ ಕರ್ಮಗಳಿವೆ. ಮನುಷ್ಯನು ಮಾಡಿರ್ತಕ್ಕಂತಹ ಕರ್ಮಗಳು ಈ ಜನ್ಮ ಅಲ್ಲ, ಹಿಂದಿನ ಜನ್ಮ, ಅದರ ಹಿಂದಿನ ಜನ್ಮ, ಹೀಗೆ ಪ್ರತಿಯೊಂದು ಜನ್ಮದಲ್ಲೂ ಅನೇಕ ಕರ್ಮಗಳಿವೆ. ಆ ಕರ್ಮಗಳೆಲ್ಲ ಒಂದಾದ ಮೇಲೆ ಒಂದು ನಮಗೆ ಫಲವನ್ನು ಕೊಡ್ತಾ ಇರುತ್ತೆ. ಹೀಗೆ ಕೊಡುವಂತಹ ಕ್ರಮದಲ್ಲಿ ಕೆಲವೊಂದು ಸಲ ಯಾವುದಾದ್ರೂ ಒಂದು ಪ್ರಬಲವಾದಂತಹ ಒಂದು ಕರ್ಮ ನಮಗೆ ಫಲವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿತು ಅಂತಂದರೆ ಆಗ ಆ ಪ್ರಬಲವಾದ ಕರ್ಮ ಇರುವ ತನಕ ಬೇರೆ ಕರ್ಮಗಳು ಫಲವನ್ನು ಕೊಡಲಿಕ್ಕೆ ಸ್ವಲ್ಪ ಆಗುವುದಿಲ್ಲ. ಆವಾಗ ಸ್ವಲ್ಪ ಕಾಲ ಪ್ರತೀಕ್ಷೆ ಮಾಡಬೇಕಾಗುತ್ತೆ. ಯಾಕಂದರೆ ಅದರ ಬಲದ ಮುಂದೆ ಇದರ ಬಲ ಕಡಿಮೆ ಇರುವುದರಿಂದ ಅದು ಇರುವ ತನಕ ಇದಕ್ಕೆ ಫಲವನ್ನು ಕೊಡಲಿಕ್ಕೆ ಆಗುವುದಿಲ್ಲ. ಇದು ಸ್ವಲ್ಪ ಪ್ರತೀಕ್ಷೆಯನ್ನು ಮಾಡಬೇಕಾಗಿ ಬರುತ್ತೆ. ಹೇಗೆ ಲೋಕದಲ್ಲಿ ನಾವು ಒಂದು ನದಿಯನ್ನು ದಾಟ್ಕೊಂಡು ಹೋಗಬೇಕು ಅಂತಂದರೆ ಯಾವಾಗ ಬೇಕಾದರೂ ಒಂದೇ ಥರ ದಾಟ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನದಿ ಪ್ರವಾಹ ಯಾವಾಗಲೂ ಒಂದೇ ಥರ ಇರೋದಿಲ್ಲ. ವರ್ಷದಲ್ಲಿ 365 ದಿವಸನೂ ನದಿ ಪ್ರವಾಹ ಒಂದೇ ಥರ ಇರಲ್ಲ. ಒಂದು ಸಲ ತುಂಬ ಜಾಸ್ತಿ ಇರುತ್ತೆ, ಒಂದು ಸಲ ತುಂಬ ಕಡಿಮೆ ಇರುತ್ತೆ. ಕೆಲವೊಂದು ಸಲ ನಮಗೆ ದಾಟಿಕೊಂಡು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡ್ರೂ ಈಚೆಯಿಂದ ಆಚೆಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತಂದರೆ ಅದರ ಬಲ ತುಂಬ ಜಾಸ್ತಿ, ಆ ಪ್ರವಾಹದ ಒಂದು ಬಲ ತುಂಬ ಜಾಸ್ತಿ ಇರುತ್ತೆ. ಅದರ ಮುಂದೆ ನಮ್ಮ ಬಲ ತುಂಬ ಕಡಿಮೆ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಪ್ರತೀಕ್ಷೆ ಮಾಡಬೇಕು. ಹಾಗಂತ ಹೇಳಿ ಇನ್ನು ಜೀವನದಲ್ಲಿ ದಾಟಲಿಕ್ಕೆ ಸಾಧ್ಯವೇ ಇಲ್ಲ ಅಂತಲೂ ಇಲ್ಲ. ಈಗ ಪ್ರವಾಹ ಜಾಸ್ತಿ ಇದೆ, ನದಿ ಪ್ರವಾಹ ಇವಾಗ ಜಾಸ್ತಿ ಇದೆ, ಅದು ಕಡಿಮೆ ಆಗುತ್ತೆ ಸ್ವಲ್ಪ ನಾವು ಪ್ರತೀಕ್ಷೆ ಮಾಡಿದರೆ. ಯಾಕಂದರೆ 365 ದಿವಸ ಸುಲಭವಾಗಿ ನಾವು ನದಿಯನ್ನು ದಾಟಬಹುದು ಅಂತಲೂ ಇಲ್ಲ, ಅಥವಾ 365 ದಿವಸನೂ ನಾವು ದಾಟಲಿಕ್ಕೆ ಸಾಧ್ಯವೇ ಇಲ್ಲ ಅಂತಲೂ ಇಲ್ಲ. ಆ ಪ್ರವಾಹ ಒಂದೊಂದು ಸಲ ಬದಲಾಗ್ತಾ ಇರುತ್ತೆ. ಆ ಪ್ರವಾಹ ಯಾವ ರೀತಿಯಾಗಿದೆಯೋ ಆ ರೀತಿಯಾಗಿ ನಾವು ನಮ್ಮ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅಷ್ಟು ಬಲವಾಗಿ ನಾವು ಈಜ್ಕೊಂಡು ಈಚೆಯಿಂದ ಆಚೆಗೆ ಹೋಗಬೇಕು. ಆದರೆ ಕೆಲವೊಂದು ಸಲ ಸಾಧ್ಯವೇ ಇರುವುದಿಲ್ಲ, ದಾಟಿ ಹೋಗ್ಲಿಕ್ಕೆ ಆಗುವುದೇ ಇಲ್ಲ. ಯಾಕಂದರೆ ಅಷ್ಟೊಂದು ವೇಗ ಇರುತ್ತೆ. ಆ ವೇಗ ಇರುವಾಗ ನಾವು ದಾಟ್ಕೊಂಡು ಹೋಗ್ಲಿಕ್ಕೆ, ಅದರಲ್ಲಿ ಇಳಿಯಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಂತಹ ವೇಗ ಇರುತ್ತೆ.
ಹಾಗಂತಂದರೆ ಇನ್ನು ಜೀವನದಲ್ಲಿ ದಾಟಲಿಕ್ಕಾಗೋದಿಲ್ವಾ, ಅಥವಾ ನಾನು ಮಾಡಿದ ಪ್ರಯತ್ನಗಳು ಇದೆಲ್ಲ ವ್ಯರ್ಥವಾ? ಏನು ವ್ಯರ್ಥ ಅಲ್ಲ. ನಾನು ಮಾಡ್ಕೊಂಡಿರೋ ವ್ಯವಸ್ಥೆಗಳೆಲ್ಲ ವ್ಯರ್ಥವಾ? ಒಳ್ಳೆ ದೋಣಿ ತಂದು ಇಟ್ಕೊಂಡಿದ್ದೀನಿ, ತುಂಬ ಖರ್ಚು ಮಾಡಿ ಒಳ್ಳೆ ದೋಣಿ ತೊಗೊಂಡು ತಂದು ಇಟ್ಕೊಂಡಿದ್ದೀನಿ, ಇನ್ನು ಇದೆಲ್ಲ ವ್ಯರ್ಥ ಆಗೋಯ್ತಾ ಅಂತಂದರೆ ವ್ಯರ್ಥ ಆಗಿಲ್ಲ. ಈಗ ಪ್ರವಾಹ ಜಾಸ್ತಿ ಆಗಿರೋದ್ರಿಂದ ಅದರ ಬಲದ ಮುಂದೆ ಇದರ ಬಲ ಕಡಿಮೆ ಆದ್ದರಿಂದ ಈಗ ಆಗುವುದಿಲ್ಲ. ಸ್ವಲ್ಪ ಸಮಯ ಆಯಿತು ಅಂತಂದರೆ ಆ ಪ್ರಭಾವ ಕಡಿಮೆ ಆಗೇ ಆಗುತ್ತೆ, ಅದರ ಬಲ ಕಡಿಮೆ ಆಗುತ್ತೆ, ನಮಗೆ ಅನುಕೂಲವಾದ ವಾತಾವರಣ ಬಂದೇ ಬರುತ್ತೆ. ಆಗ ಪುನಃ ಇದೇ ದೋಣಿಯಲ್ಲೇ ನಾವು ಆಚೆಗೆ ದಾಟ್ಕೊಂಡು ಹೋಗಬೇಕು. ಆಗ ಇದರಿಂದ ನಮಗೆ ಉಪಯೋಗ ಆಗುತ್ತೆ. ಅದೇ ರೀತಿ ಆ ಒಂದು ಜೀವನದಲ್ಲಿ ಈಗ ಹೇಳಿದಂತೆ ಆ ಕರ್ಮಗಳ ಒಂದು ಪ್ರವಾಹ ಅನ್ನೋದೇನಿರುತ್ತೋ ಅದು ಒಂದಾದ ಮೇಲೆ ಒಂದಾದ ಮೇಲೆ ಒಂದು ಬರ್ತಾ ಇರುತ್ತೆ. ಅದು ಯಾವಾಗ ಪ್ರಬಲವಾಗಿರುತ್ತೋ ಆಗ ಸ್ವಲ್ಪ ನಾವು ಪ್ರತೀಕ್ಷೆ ಮಾಡಬೇಕಾಗುತ್ತೆ. ಆದ್ದರಿಂದ ಯಾವತ್ತೂ ಸಹ ನಾವು ಈ ಒಂದು ಧಾರ್ಮಿಕವಾದಂತಹ ಮಾರ್ಗದಲ್ಲಿ ವಿಶ್ವಾಸವನ್ನು ಕಳ್ಕೊಳ್ಬಾರದು. ನಾವು ಮಾಡಿದಂತಹ ನಾವು ಧರ್ಮ ಮಾರ್ಗವನ್ನು ಅನುಸರಣೆ ಮಾಡಿದಾಗ ಆ ಒಂದು ಮಾರ್ಗದಲ್ಲಿ ನಾವು ಮಾಡಿದಂತಹ ಪ್ರಯತ್ನಗಳು ಇದೆಲ್ಲವೂ ಸಹ ಖಂಡಿತ ನಮ್ಮ ಜೊತೆಗಿದ್ದೇ ಇರುತ್ತೆ. ಇವತ್ತಲ್ಲದೆ ಇದ್ದರೂ ಅದರ ಒಂದು ಫಲ ಅನ್ನೋದು ನಮಗೆ ಖಂಡಿತವಾಗಿಯೂ ಪ್ರಾಪ್ತವಾಗೇ ಆಗುತ್ತೆ. ಹಾಗಾಗಿ ಇದರೊಳಗೆ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಇಂತಹ ಒಂದು ಉತ್ಕೃಷ್ಟವಾದ ಧಾರ್ಮಿಕ ಮಾರ್ಗವನ್ನು ಈ ಜಗತ್ತಿಗೆ ಉಪದೇಶ ಮಾಡುವುದಕ್ಕಾಗಿಯೇ ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರೂ ಸಹ 1200 ವರ್ಷಗಳ ಹಿಂದೆ ನಮ್ಮ ಪವಿತ್ರವಾದಂತಹ ಭಾರತ ದೇಶದಲ್ಲಿ ಅವತಾರ ಮಾಡಿದರು. ಜನರೆಲ್ಲರಲ್ಲೂ ಧಾರ್ಮಿಕವಾದಂತಹ ಜಾಗೃತಿಯನ್ನು ಅವರು ಉಂಟು ಮಾಡಿದರು. ಯಾವುದು ನಮ್ಮ ಜೀವನದಲ್ಲಿ ನಾವು ಅನುಸರಣೆ ಮಾಡಬೇಕಂತಹ ಮಾರ್ಗ, ಯಾವ ಮಾರ್ಗದಲ್ಲಿ ಹೋದರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನುವಂತಹ ವಿಷಯವನ್ನು ಅವರು ಉಪದೇಶ ಮಾಡಿದ್ದಾರೆ. ಅವರ ಕಾಲದಲ್ಲಿ ಎಲ್ಲರೂ ಸಹ ಅವರವರಿಗೆ ತೋಚಿದ್ದೇನೇನೋ ಹೇಳ್ತಾ ಇದ್ರು. ಯಾವುದೋ ಒಂದು ಮಾತ್ರ ನೋಡಿಕೊಂಡು ಅದನ್ನಿಟ್ಕೊಂಡು ನಾ ಹೇಳಿದ್ದೇ ಸರಿ, ಒಬ್ಬ ಬರುವುದು ನಾ ಹೇಳಿದ್ದೇ ಸರಿ ಅಂತ ಏನೋ ಒಂದು ಹೇಳೋದು, ಇನ್ನೊಬ್ಬ ಬರುವುದು ನೀ ಹೇಳಿದ್ದು ಸರಿ ಇಲ್ಲ ನಾನು ಇನ್ನೊಂದು ಹೇಳ್ತೀನಿ ಅಂತ ಇನ್ನೊಂದು ಹೇಳೋದು, ನಾನು ಹೇಳಿದ್ದೇ ಸರಿ ಅಂತ ಇವನು ಹೇಳೋದು. ಈಗ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ನಾನು ಹೇಳಿದ್ದೇ ಸರಿ ಅಂತ ಒಬ್ಬೊಬ್ಬರು ಹೇಳ್ತಾ ಇದ್ದರು. ಆದರೆ ಒಬ್ಬ ಹೇಳುವುದು ಇನ್ನೊಬ್ಬರು ಹೇಳುವುದ್ರ ಜೊತೆಗೆ ಹೊಂದುವುದಿಲ್ಲ. ಅವನು ಹೇಳುವುದೇ ಬೇರೆ, ಇವನು ಹೇಳುವುದೇ ಬೇರೆ. ಆದರೆ ಪ್ರತಿಯೊಬ್ಬ ಹೇಳುವುದು ನಾನು ಹೇಳುವುದೇ ಸರಿ ಅಂತ ಪ್ರತಿಯೊಬ್ಬ ಹೇಳುವುದು. ಈ ರೀತಿಯಾದಂಥ ಸ್ಥಿತಿಯಲ್ಲಿ ಯಾವುದು ಹೋಗಬೇಕು, ಯಾವ ಮಾರ್ಗ ಅನುಸರಣೆ ಮಾಡಬೇಕು ಅನ್ನೋದು ಜನರಿಗೆ ಗೊತ್ತಾಗ್ತಾ ಇರಲಿಲ್ಲ. ಹಾಗಂಥೇಳಿ ಯಾರಾದರೂ ಸರಿಯಾಗಿ ಹೇಳೋರಿದ್ದಾರಾ? ಇಲ್ಲ. ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡೋರು ಯಾರಾದರೂ ಇದ್ದಾರಾ ಅಂತಂದರೆ ಯಾರೂ ಇಲ್ಲ. ಪ್ರತಿಯೊಬ್ಬರು ನಾ ಹೇಳಿದ್ದೇ ಸರಿ ಅಂತ ಹೇಳ್ತಾ ಇದ್ರು. ಆದರೆ ಇವರು ಹೇಳೋದು ಅವ್ರ ಜೊತೆಗೆ ಹೊಂದುವುದಿಲ್ಲ, ಅವ್ರು ಹೇಳುವುದು ಇವ್ರ ಜೊತೆಗೆ ಹೊಂದುವುದಿಲ್ಲ, ಇವರು ಹೇಳೋದ್ರ ಜೊತೆಗೆ ಹೊಂದುವುದಿಲ್ಲ. ಹೀಗೆಲ್ಲ ಆಗ್ತಾ ಇತ್ತು. ಈ ರೀತಿಯಂತಹ ಒಂದು ಸಂದಿಗ್ಧ ಸ್ಥಿತಿ, ಒಂದು ಸಂಕಷ್ಟ ಸ್ಥಿತಿ ಇರುವಾಗ ಶಂಕರ ಭಗವತ್ಪಾದಾಚಾರ್ಯರು ಅವತಾರ ಮಾಡಿದರು. ಅದಕ್ಕೆ ಒಂದು ಕಥೆ ಇದೆ. ಒಂದು ಊರಿನಲ್ಲಿ ಒಂದಿಷ್ಟು ಜನ ಕುರುಡರು ಇದ್ದರು, ಒಂದು 4-5 ಜನ ಇದ್ದರು. ಅವರೆಲ್ಲರಿಗೂ ಒಂದ್ಸಲ ಒಂದು ಆಸೆ ಬಂತು. ಅಂದರೆ ಒಂದು ಆನೆಯನ್ನು ನೋಡಬೇಕು ಅಂತ ಒಂದು ಆಸೆ ಬಂತು. ಆನೆ ಬಗ್ಗೆ ಕೇಳ್ತಾ ಇದ್ರು, ಆನೆಯನ್ನು ನೋಡಬೇಕು ಅಂತ ಆಸೆ ಬಂತು. ಅವ್ರ ಪರಿಚಯದವ್ರು ಯಾವನೊಬ್ಬ ಇದ್ದ, ಅವನನ್ನು ಕರೆದುಬಿಟ್ಟು ಹೇಳಿದ್ರು ನಮಗೆ ಆನೆ ನೋಡಬೇಕು ಅಂತ ಆಸೆ ಆಗಿದೆ. ಆಮೇಲೆ ಹೇಳಿದ್ರೆ ನೀವು ಹೆಂಗ್ರಿ ನೋಡ್ತೀರಿ, ನಿಮಗೆ ನೋಡ್ಲಿಕ್ಕೆ ಆಗೋದಿಲ್ಲಲ್ವಾ, ಕಣ್ಣಿಲ್ಲಲ್ವಾ, ಆದ್ದರಿಂದ ಆನೆಯನ್ನು ತೋರಿಸಿದ್ರು ಹೆಂಗೆ ನೋಡ್ತೀರಿ ನೀವು ಅಂತ. ಅಲ್ಲ, ನಾವು ಕಣ್ಣಿಂದ ನೋಡೋಕ್ಕಾಗಲ್ಲ, ಆದರೆ ನಾವು ಮುಟ್ಟಿ ನೋಡುವಂತಹ ಒಂದು ಕ್ರಮ ಇರುತ್ತೆ, ಆ ಕ್ರಮದಲ್ಲಿ ನಾವು ನೋಡ್ಕೊಳ್ತೀವಿ. ಯಾವುದಾದ್ರೂ ಒಂದು ವಸ್ತುವನ್ನು ನಾವು ನೋಡುವ ಕ್ರಮ ಬೇರೆ ಇರುತ್ತೆ, ಆ ಮೂಲಕ ನಾವು ತಿಳ್ಕೊಳ್ಳುವ ಕ್ರಮ ಇರುತ್ತೆ, ಆ ಕ್ರಮದಲ್ಲಿ ನಾವು ತಿಳ್ಕೊಳ್ತೀವಿ. ಅದನ್ನೆಲ್ಲ ಮುಟ್ಟಿ ಎಲ್ಲ ಮಾಡಿ ತಿಳ್ಕೊಳ್ತೀವಿ. ಆಗ ಹೇಳಿದ್ರೆ ಇದು ಇನ್ನೂ ಕಷ್ಟ, ಮುಟ್ಟುವುದು ಇನ್ನೂ ಸಾಧ್ಯವೇ ಇಲ್ಲ. ಆನೆಯನ್ನು ಮುಟ್ಟಬೇಕು ಅಂದರೆ ಹತ್ತಿರಕ್ಕೆ ಹೋಗಬೇಕು, ಅದನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಹೇಗೆ ಅಂತಂದ. ಅದು ಸ್ವಲ್ಪ ಕಷ್ಟ ಅಲ್ವಾ ಅಂತ ಇವನು ಹೇಳಿದ. ಆದರೂ ಅವ್ರು ಬಿಡಲಿಲ್ಲ. ಏನಾದರೂ ಮಾಡಿ ನಮಗೆ ಆನೆಯನ್ನು ತೋರಿಸಪ್ಪ, ಏನಾದರೂ ಮಾಡಿ ನಮಗೆ ನೋಡಬೇಕು ಅಂತ ತುಂಬ ಆಸೆ ಇದೆ. ಸರಿ, ಇವರು ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ಮೇಲೆ ಜ್ಞಾಪಕ ಬಂತು, ಇಲ್ಲಿ ಹತ್ತಿರದಲ್ಲಿ ಒಂದು ಕಡೆ ಒಂದು ಆನೆ ವಿಗ್ರಹ ಇದೆ. ಅದು ಸರಿಯಾಗಿ ನಿಜವಾದ ಆನೆ ಹೇಗಿರುತ್ತೋ ಹಾಗೆ ಮಾಡಿದ್ದಾರೆ, ಅದೇ ಪರಿಮಾಣದಲ್ಲಿ ಹಾಗೆ ಮಾಡಿದ್ದಾರೆ. ಹಾಗೆ ಅಲ್ಲಿ ಕರ್ಕೊಂಡೋಗಿ ಆನೆಯನ್ನು ಅದನ್ನು ತೋರಿಸಿದರೆ, ಅದನ್ನು ಮುಟ್ಟಿ ನೋಡಿದರೆ ಒಂದು ಕಲ್ಪನೆ ಬರುತ್ತೆ, ಆನೆ ಹೇಗಿರುತ್ತೆ ಅಂತ ಒಂದು ಕಲ್ಪನೆ ಬರುತ್ತೆ. ಅದನ್ನು ತೋರಿಸೋಣ ಇವರಿಗೆ ಅಂತೇಳಿ ಅವರನ್ನೆಲ್ಲ ಕರ್ಕೊಂಡೋಗಿ ಹೇಳಿದ, ನೋಡಿ ಇಲ್ಲಿ ವಿಗ್ರಹ ಇದೆ, ಆನೆದು ವಿಗ್ರಹ ಇದೆ, ಅದನ್ನೆಲ್ಲ ನೀವು ಮುಟ್ಟಿ ನೋಡಿದರೆ ನಿಜವಾದ ಆನೆ ಹೇಗಿರುತ್ತೆ ಅನ್ನೋ ಕಲ್ಪನೆ ನಿಮಗೆ ಬರುತ್ತೆ, ಬೇಕಾದರೆ ಹೋಗಿ ನೋಡಿ. ಎಲ್ಲರೂ ಹೋದರು, ಒಂದೊಂದು ಕಡೆ ಮುಟ್ಟಿ ನೋಡ್ತಾ ಇದ್ದರು. ಅಷ್ಟೊತ್ತಿಗೆ ಇವನಿಗೆ ಪರಿಚಯದವನು ಯಾವನೋ ಒಬ್ಬ ದೂರದಲ್ಲಿ ಸಿಕ್ಕಿದ. ನಾವೆಲ್ಲ ನೋಡ್ತಾ ಇರಿ, ನಾನು ಸ್ವಲ್ಪ ಮಾತಾಡ್ಕೊಂಡು ಬರ್ತೀನಿ ಅಂತ ಇವನು ಹೋದ, ಮಾತಾಡ್ತಾ ಇದ್ದ. ಒಂದು 2 ನಿಮಿಷ ಆಗ್ತಿದ್ದ ಹಾಗೆ ಇವರೆಲ್ಲ ಈ ಕುರುಡ್ರೆಲ್ಲ ಆನೆಯನ್ನು ನೋಡಲಿಕ್ಕೆ ಹೋದಂತಹ ಕುರುಡ್ರ ಮಧ್ಯೆಯಲ್ಲಿ ದೊಡ್ಡ ಜಗಳ ಶುರುವಾಯಿತು. ಅಷ್ಟೊತ್ತು ಸುಮ್ಮನೆ ಇದು ಪ್ರಶಾಂತವಾಗಿದ್ದರು. ಇವನಲ್ಲಿ ಮಾತಾಡ್ಕೊಂಡು ಬರ್ತೀನಿ ಅಂತ ಹೋಗುವಷ್ಟರಲ್ಲಿ ಅವರೆಲ್ಲರ ಮಧ್ಯೆಯಲ್ಲೂ ದೊಡ್ಡ ಗಲಾಟೆ ಶುರುವಾಯಿತು. ಇವನಿಗೆ ಅರ್ಥ ಆಗಿಲ್ಲ, ಏನಾಯ್ತಪ್ಪ ಅಂತ ಹೇಳಿ ಮತ್ತೆ ವಾಪಸ್ ಅಲ್ಲಿಂದ ಓಡ್ಕೊಂಡು ಬಂದ. ಎಲ್ಲರನ್ನೂ ನಿಲ್ಲಿಸಿ ಕೇಳಿದ, ಏನಾಯ್ತಪ್ಪ, ಇಷ್ಟೊತ್ತು ಸುಮ್ಮನೆ ಇದ್ದು ತುಂಬ ಪ್ರಶಾಂತವಾಗಿದ್ರಲ್ಪ, ಇದ್ದಕ್ಕಿದ್ದಾಗ ಏನು ಗಲಾಟೆ ಮಾಡ್ಕೊಳ್ತಿದ್ದೀರಿ ಒಬ್ಬೊಬ್ಬರು ಅಂತ. ಆಗ ಏನು ವಿಷಯ, ಏನಾಯಿತು, ಯಾತಕ್ಕಾಗಿ ಗಲಾಟೆ ಎಲ್ಲ ಶುರುವಾಯಿತು, ಏನು ವಿಷಯ ಅಂತ ಕೇಳಿದ. ಆಗ ಅವ್ರು ಹೇಳಿದರು,
ಏನಿಲ್ಲಪ್ಪ, ನಾನೀಗ ಆನೆಯನ್ನು ನೋಡಿದ್ದೀನಿ, ಮುಟ್ಟಿ ನೋಡಿದ್ದೀನಿ, ಗೊತ್ತಾಯಿತು. ಇವನನ್ನು ಕೇಳಿದೆ, ಆ ಒಬ್ಬ ಕುರುಡ ಹೇಳ್ತಾ ಇದ್ದಾನೆ. ಇನ್ನೊಬ್ಬನನ್ನು ನಾನು ಕೇಳಿದೆ, ಹೇಗಿದೆಯಪ್ಪ ಆನೆ ಅಂತ ನಾನು ಕೇಳಿದೆ. ಅವನು ಏನೋ ಒಂಥರ ಹೇಳ್ತಾ ಇದ್ದಾನೆ, ಬೇರೆ ಥರ ಇದೆ ಅಂತ ಹೇಳ್ತಾ ಇದ್ದಾನೆ. ನಾನು ಮುಟ್ಟಿ ಯಾವ ರೀತಿಯಾಗಿದೆಯೋ ಆ ರೀತಿಯಾಗಿ ಹೇಳ್ತಾ ಇಲ್ಲ, ಅವನು ಇನ್ನೇನೋ ಹೇಳ್ತಾ ಇದ್ದಾನೆ. ಆಗ ನಾನು ಹೇಳಿದೆ, ಅಲ್ಲಪ್ಪ ನೀನು ಹೇಳ್ದಂಗಿಲ್ಲ, ಆನೆ ಈ ಥರ ಉಂಟು ಅಂತ ನಾನು ಹೇಳಿದ್ದೀನಿ. ಅದನ್ನು ಅವನು ಒಪ್ತಾ ಇಲ್ಲ. ಅವನು ಯಾವುದನ್ನು ಮುಟ್ಟಿ ನೋಡಿದಾನೋ ಗೊತ್ತಿಲ್ಲ. ನಾನು ಆನೆಯನ್ನು ಮುಟ್ಟಿ ನೋಡಿದ್ದೀನಿ, ಆನೆ ಹೇಗಿದೆ ಅಂತ ನನಗೆ ಗೊತ್ತುಂಟು. ಆದರೆ ಇವನನ್ನು ಕೇಳಿದರೆ ಇನ್ನೇನೋ ಹೇಳ್ತಿದ್ದಾನಲ್ವ ಇವನು ಅಂತ ಈ ವಿಷಯದಲ್ಲಿ ನಮ್ಮಿಬ್ಬರಿಗೂ ಜಗಳ ಬಂತು. ಆಗ ಇನ್ನೊಬ್ಬನಿಗೆ ಕೇಳಿದಾಗ ಅವನು ಅದೇ ಹೇಳಿದ, ಅಲ್ರಿ ಅವನು ಯಾವುದನ್ನು ಮುಟ್ಟಿ ನೋಡಿದಾನೋ ಗೊತ್ತಿಲ್ಲ, ನಾನು ಆನೆಯನ್ನು ಮುಟ್ಟಿ ನೋಡಿದ್ದು, ಹಾಗಾಗಿ ಆನೆ ಹೇಗಿದೆ ಅಂತ ನನಗೆ ಗೊತ್ತಿದೆ, ಅವನು ಬೇರೆ ಯಾವುದನ್ನು ಮುಟ್ಟಿದ್ದಾನೆ ಅಂತ ಕಾಣುತ್ತೆ, ಹಾಗಾಗಿ ನಾನು ಹೇಳಿದ್ದನ್ನು ಅವನು ಒಪ್ತಾ ಇಲ್ಲ. ಇವನು ಹಾಗೆ ಹೇಳ್ದ, ಮೂರನೇ ಅವನು ಹಾಗೆ ಹೇಳ್ದ, ನಾಲ್ಕನೇ ಅವನು ಹಾಗೆ ಹೇಳ್ದ, ಐದನೇ ಅವನು ಹಾಗೆ ಹೇಳ್ದ, ಪ್ರತಿಯೊಬ್ಬರು ಹೀಗೆ ಹೇಳ್ತಾ ಇದ್ರು. ಆಗ ಹೇಳ್ದೆ, ಸರಿ ನೀನು ಹೇಳು ಆನೆ ಹೇಗಿದೆ, ನೀನು ಹೇಳಿರೋ ಆನೆ ಹೇಗಿದೆಯಪ್ಪ, ನೀನು ನೋಡಿದ ಆನೆ ಯಾವ ಥರ ಇದೆ ಸ್ವಲ್ಪ ಹೇಳು ಕೇಳ್ತೀನಿ ಅಂತ ಇವನು ಕೇಳಿದ. ಆಗ ಮೊದಲನೇ ಅವನು ಹೇಳ್ದ, ನಾನು ನೋಡಿದಂತಹ ಆನೆ ಹೇಗಿದೆ ಅಂತಂದರೆ ಒಂದು ಕಂಬ ಇದ್ದಾಗಿದೆ ಅಂತ ಹೇಳಿದ. ಓ ಹಾಗ, ಸರಿ ಇನ್ನೊಬ್ಬರನ್ನು ಕೇಳಿದ, ನೀನು ಹೇಳು, ನಿನಗೆ ಹೇಗಿದೆ ಹೇಳು. ಅವನು ಹೇಳಿದ, ನಾನು ನೋಡಿದಂತಹ ಒಂದು ಆನೆ ಒಂದು ಗೋಡೆ ಇದ್ದಾಗಿದೆ ಅಂತ ಇನ್ನೊಬ್ಬ ಹೇಳಿದ. ಇನ್ನೊಬ್ಬನನ್ನು ಕೇಳಿದರು, ನೀನು ಹೇಳಪ್ಪ ಆನೆ ಹೇಗಿದೆ ಅಂತ ಇನ್ನೊಬ್ಬನನ್ನು ಕೇಳಿದಾಗ ಅವನು ಇನ್ಯಾವುದೋ ಹೇಳಿದ. ಆಗ ಇವನು ಹೇಳಿದ್ದ, ಏನು ಅಂತಂದರೆ, ನೀವು ಹೇಳ್ತಿರುವುದೆಲ್ಲ ಆನೆಯ ಒಂದೊಂದು ಅವಯವದ ಬಗ್ಗೆ ನೀವು ಹೇಳ್ತಾ ಇದ್ದೀರಿ ಹೊರತು ಇಡೀ ಆನೆ ಬಗ್ಗೆ ನೀವು ಹೇಳ್ತಿರುವುದಲ್ಲ. ಈಗ ಯಾವನು ಕಂಬದ ಥರ ಇದೆ ಅಂತ ಹೇಳಿದಾನೋ ಅವನ ಆನೆ ಕಾಲಿನ ಭಾಗ, ಪಾದದ ಭಾಗ ಏನಿದೆಯೋ ಕಾಲು, ಆ ಭಾಗವನ್ನು ಮುಟ್ಟಿ ನೋಡಿದ. ನೋಡಿಬಿಟ್ಟು ಹೀಗೆ ಇದೇ ಆನೆ ಅಂತ ತಿಳ್ಕೊಂಡಿದ್ದ. ಯಾವನು ಗೋಡೆ ಥರ ಇದೆ ಅಂತ ಹೇಳ್ತಾ ಇದ್ದ, ತುಂಬ ಅಗಲವಾಗಿ ಗೋಡೆ ಥರ ಇದೆ ಅಂತ ಹೇಳಿದ, ಅವನ ಆನೆ ಹೊಟ್ಟೆ ಭಾಗದಲ್ಲಿ ಮುಟ್ಟಿ ನೋಡಿದ. ನೋಡಿಬಿಟ್ಟು ಇದು ಗೋಡೆ ಥರ ಇದೆ ಅಂತ ತಿಳ್ಕೊಂಡಿದ್ದಾನೆ. ಹಾಗೆ ಒಬ್ಬೊಬ್ಬ ಒಂದೊಂದು ಅವಯವವನ್ನು ಮಾತ್ರ ಹಿಡಿದು ಅದು ಯಾವ ಆಕಾರದಲ್ಲಿದೆಯೋ ಇಡೀ ಆನೆನೂ ಹಾಗೆ ಅಂತ ಅವರವರು ತಿಳ್ಕೊಂಡಿದ್ದಾರೆ. ಈ ಒಬ್ಬೊಬ್ಬರು ಅನೇಕ ಅಂಗಗಳಿರುತ್ತೆ, ಒಂದು ಶರೀರದಲ್ಲಿ ಅಂಗಗಳು ಅನೇಕ ಇರುತ್ತೆ, ಒಂದೊಂದು ಅಂಗವು ಒಂದೊಂದು ಥರ ಇರುತ್ತೆ. ನೀವು ಒಂದೊಂದು ಅಂಗವನ್ನು ಮಾತ್ರ ಮುಟ್ಟಿ ಇದೇ ಇಡೀ ಆನೆ, ಇದೇ ಪರಿಪೂರ್ಣವಾದ ಆನೆ ಅಂತ ತಿಳ್ಕೊಂಡಿದ್ದರಿಂದ ಒಬ್ಬರು ಹೇಳುವುದು ಇನ್ನೊಬ್ಬರು ಹೇಳೋದ್ರ ಜೊತೆಗೆ ಹೊಂದುತ್ತಾ ಇಲ್ಲ. ಆದರೆ ಇಲ್ಲಿ ವಾಸ್ತವ ಏನು, ನೀವೊಬ್ಬೊಬ್ಬರು ಹೇಳ್ತಾ ಇರುವುದು ಒಂದೊಂದು ಅವಯವ ಮಾತ್ರ. ನೀವು ಹೇಳಿದ್ದನ್ನೆಲ್ಲದನ್ನು ಸೇರಿಸಿದರೆ, ಮತ್ತು ಇನ್ನೂ ಸುಮಾರಿದೆ, ಇದನ್ನೆಲ್ಲ ಸೇರಿಸಿದಾಗ ಸಮನ್ವಯ ಮಾಡಿದರೆ ಅದು ಆನೆ, ಅದು ಪರಿಪೂರ್ಣವಾದಂತಹ ಒಂದು ಗಜದ ಸ್ವರೂಪ. ಅದರಿಂದ ನೀವು ಬರೀ ಯಾವುದೋ ಒಂದು ಅವಯವನ್ನು ಮಾತ್ರ ನೋಡಿದ್ದೀರಿ ಅಷ್ಟೇ. ಇನ್ನೊಂದು ಅವಯವ ಹಾಗಂತ ಹೇಳಿ ಎಲ್ಲರೂ ಆನೆಯನ್ನು ಮುಟ್ಟೇ ನೋಡಿದ್ದಾರೆ, ಆ ವಿಗ್ರಹವನ್ನು ಮುಟ್ಟೇ ನೋಡಿದ್ದಾರೆ ಎಲ್ಲರೂ. ಆದರೆ ಒಬ್ಬೊಬ್ಬ ಒಂದೊಂದನ್ನು ಮಾತ್ರ ಹಿಡಿದು ನೋಡಿದ್ದಾನೆ. ಆಗ ಇವನು ಮತ್ತೆ ಎಲ್ಲರಿಗೂ ಹೇಳಿದ, ನೋಡ್ರಿ ಇಲ್ಲಿ ವಿಷಯ ಇರುವುದು ಹೀಗೆ, ಆದ್ದರಿಂದ ಇಡೀ ಇದೆಲ್ಲವೂ ಸೇರಿಸಿದರೆ ಅದು ಆನೆ ಅಂತ ಹೇಳಿದ್ದ. ಇದು ಹೀಗೆ ಅಂತ ಒಂದು ಕಥೆ. ಶಂಕರಾಚಾರ್ಯರ ಕಾಲದಲ್ಲೂ ಇದೇ ಪರಿಸ್ಥಿತಿ, ಅವರು ಹೇಳಿದ್ದು ಹೀಗೆ. ಅವರು ಆವಾಗಿನ ಕಾಲದಲ್ಲೂ ಇದೇ ಪರಿಸ್ಥಿತಿ ಇತ್ತು. ಪ್ರತಿಯೊಬ್ಬ ವೇದಗಳು ಅಥವಾ ಯಾವುದೋ ಪುರಾಣದಿಂದ ಯಾವುದೋ ಒಂದು ವಾಕ್ಯ ತಗೊಳ್ಳೋದು, ಅದನ್ನು ಇಟ್ಕೊಂಡು ಬಿಟ್ಟು ನಾ ಹೇಳಿದ್ದೇ ಸರಿ ಅಂತ ಇವನು ಹೇಳುವುದು, ಇನ್ನೊಂದು ಯಾವುದೋ ಹೇಳುವುದು, ನಾ ಹೇಳಿದ್ದೇ ಸರಿ ಅಂತ ಈಗ ಎಲ್ಲರೂ ಯಾವುದೋ ಒಂದು ವೇದವಾಕ್ಯ ಹಿಡ್ಕೊಂಡೇ ಮಾತಾಡ್ತಿದ್ದಾರೆ. ಹಾಗಂತ ಹೇಳಿ ಯಾರೂ ಪೂರ್ತಿ ನೋಡಲಿಲ್ಲ, ಒಂದನ್ನು ಮಾತ್ರ ಹಿಡ್ಕೊಂಡು ಮಾತಾಡ್ತಿದ್ದಾರೆ. ಇವನು ಹೇಳುವುದು ಒಂಥರ ಇದೆ, ಇವನ ಒಂದು ವಾಕ್ಯ ಹಿಡ್ಕೊಂಡಿದ್ದಾನೆ, ಅವನು ಇನ್ನೊಂದು ವಾಕ್ಯ ಹಿಡ್ಕೊಂಡಿದ್ದಾನೆ. ಇದೇ ಸರಿ ಅಂತ ಇವನು ಹೇಳ್ತಾನೆ, ಅದೇ ಸರಿ ಅಂತ ಅವನು ಹೇಳ್ತಾನೆ. ಒಬ್ಬರು ಹೇಳುವುದು ಇನ್ನೊಬ್ಬರ ಜೊತೆ ಹೇಳೋದ್ರ ಜೊತೆಗೆ ಹೊಂದುವುದಿಲ್ಲ. ಈ ರೀತಿಯಾದಂತಹ ಒಂದು ಪರಿಸ್ಥಿತಿಯಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ಅವತಾರ ಮಾಡಿದರು. ಅವರು ಅವತಾರ ಮಾಡಿ ಇದೆಲ್ಲದಕ್ಕೂ ಸಮನ್ವಯ ಮಾಡಿದರು. ನೋಡಿ, ನೀವು ಹೇಳ್ತಿರುವುದೆಲ್ಲದಕ್ಕೂ ಸಮನ್ವಯ ಮಾಡಬೇಕು. ಬರೀ ಯಾವುದೋ ಒಂದು ವಾಕ್ಯ ಇಟ್ಕೊಂಡು ಇದೇ ಸಿದ್ಧಾಂತ ಅಂತ ಹೇಳೋಕ್ಕಾಗುವುದಿಲ್ಲ. ಇದೆಲ್ಲದನ್ನು ಸೇರಿಸಿದರೆ ಯಾವ ಪರಿಪೂರ್ಣವಾದಂತಹ ತತ್ವ ಇದೆಯೋ, ಅದ್ವೈತ ತತ್ವ ಏನಿದೆಯೋ ಅದು ನಿಜವಾದಂತಹ ಒಂದು ತತ್ವ ಅನ್ನೋದನ್ನು ಅವರು ಉಪದೇಶ ಮಾಡಿ ಎಲ್ಲರಲ್ಲೂ ಒಂದು ಐಕಮತ್ಯವನ್ನು ಉಂಟು ಮಾಡಿದ್ದಾರೆ ಶಂಕರ ಭಗವತ್ಪಾದಾಚಾರ್ಯರು. ಹಾಗಾಗಿ ಈ ರೀತಿಯಾಗಿ ಎಲ್ಲರಲ್ಲೂ ಒಂದು ಐಕಮತ್ಯವನ್ನು ಉಂಟು ಮಾಡಿ ಈ ಒಂದು ಧರ್ಮವನ್ನು ಉದ್ಧಾರ ಮಾಡಿ ವಿಶೇಷವಾಗಿ ಈ ಲೋಕಕ್ಕೆ ಅನುಗ್ರಹವನ್ನು ಮಾಡಿದವರು ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು. ಹಾಗಾಗಿ ಅವರ ಒಂದು ವಿಷಯದಲ್ಲಿ ಪ್ರತಿಯೊಬ್ಬ ಸನಾತನ ಧರ್ಮ ಅನುಯಾಯಿಯೂ ಸಹ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಇರಬೇಕು. ಅವರು ರಚನೆ ಮಾಡಿದಂತಹ ಆ ಸ್ತೋತ್ರಾದಿಗಳನ್ನೆಲ್ಲ ಪಠನ ಮಾಡಬೇಕು. ಅವರ ಚಿತ್ರಪಟವನ್ನು ಅಥವಾ ಮೂರ್ತಿಯನ್ನು ಪ್ರತಿಯೊಬ್ಬರೂ ಸಹ ತಮ್ಮ ಮನೆಯಲ್ಲಿ ಇಟ್ಕೊಳ್ಬೇಕು. ಮತ್ತು ಶಂಕರ ಜಯಂತಿ ಆಚರಣೆ ಇತ್ಯಾದಿಗಳನ್ನೆಲ್ಲ ವಿಶೇಷವಾಗಿ ಪ್ರತಿಯೊಂದು ಮನೆಯಲ್ಲೂ ಸಹ, ಪ್ರತಿಯೊಂದು ಊರಿನಲ್ಲೂ, ಪ್ರತಿಯೊಂದು ಮನೆಯಲ್ಲೂ ವಿಶೇಷವಾಗಿ ಅತ್ಯಂತ ವೈಭವೋಪೇತವಾಗಿ ಶಂಕರ ಜಯಂತಿ ಉತ್ಸವವನ್ನು ಆಚರಣೆ ಮಾಡಬೇಕು. ಅವರು ಉಪದೇಶ ಮಾಡಿರ್ತಕ್ಕಂತಹ ವಿಷಯಗಳನ್ನು ಅನುಸಂಧಾನ ಮಾಡಿಕೊಂಡು ಜೀವನದಲ್ಲಿ ಆಚರಣೆ ಮಾಡಿ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಹಾಗಾಗಿ
ಈ ಪರಂಪರೆಯನ್ನು ಉಳಿಸಿ ಇದನ್ನು ಎಲ್ಲರಿಗೂ ಸಹ ಉಪದೇಶ ಮಾಡಿ ಎಲ್ಲರಿಗೂ ಜೀವನದ ಒಂದು ಸಾರ್ಥಕ್ಯದ ಮಾರ್ಗವನ್ನು ಉಪದೇಶ ಮಾಡುವುದಕ್ಕಾಗಿಯೇ ಶಂಕರ ಭಗವತ್ಪಾದಾಚಾರ್ಯರು ಅವತಾರ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಎಷ್ಟೇ ಜನ ಆಚಾರ್ಯರುಗಳು ಎಷ್ಟೇ ಜನ ಇದ್ದರೂ ಸಹ ಶಂಕರ ಭಗವತ್ಪಾದಾಚಾರ್ಯರಿಗೆ ಇರುವಂತಹ ಒಂದು ಸ್ಥಾನ ಏನಿದೆಯೋ ಅದು ಬೇರೆ ಯಾರಿಗೂ ಇಲ್ಲ. ಬೇರೆ ಎಲ್ಲೂ ಸಹ ಇಂತಹ ಒಂದು ಕೀರ್ತಿಯನ್ನು ನಾವು ನೋಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆ ರೀತಿಯಂತಹ ಒಂದು ಸ್ಥಾನ ಶಂಕರ ಭಗವತ್ಪಾದಾಚಾರ್ಯರದು, ಆ ರೀತಿಯಂತಹ ಒಂದು ಕೀರ್ತಿ. ಇನ್ನೂ ಅನೇಕ ಆಚಾರ್ಯರಿದ್ದಾರೆ, ಅವರೇ ಮಾಡಿದಂತಹ ಕೆಲವು ಕೆಲಸಗಳಿವೆ, ಅವರಿಗೆ ಒಂದಿಷ್ಟು ಕೀರ್ತಿಗಳಿವೆ, ಅದೆಲ್ಲ ಇದೆ. ಆದರೆ ಶಂಕರರ ಒಂದು ಕೀರ್ತಿ ಏನಿದೆಯೋ ಅದಕ್ಕೆ ಸಮಾನವಾದಂತಹ ಒಂದು ಕೀರ್ತಿಯನ್ನಾಗಲಿ, ಅದಕ್ಕೆ ಸಮಾನವಾದಂತಹ ಒಂದು ಆ ಸಾಮರ್ಥ್ಯವನ್ನಾಗಲಿ ನಾವು ಬೇರೆ ಎಲ್ಲೂ ಸಹ ನೋಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಅಂತಹ ಒಂದು ಆ ಸಾಮರ್ಥ್ಯ ಶಂಕರ ಭಗವತ್ಪಾದಾಚಾರ್ಯರದು. ಅವರು ಸ್ಥಾಪನೆ ಮಾಡಿರ್ತಕ್ಕಂತಹ ಈ ಒಂದು ಪೀಠದಲ್ಲಿ ಅವಿಚ್ಛಿನ್ನ ಗುರು ಪರಂಪರೆಯಲ್ಲಿ ನಮ್ಮ ಗುರುಗಳು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಈಗ ವರ್ತಮಾನದಲ್ಲಿ 36ನೇ ಅಧಿಪತಿಗಳಾಗಿ ವಿರಾಜಮಾನರಾಗಿದ್ದಾರೆ. ಇಂತಹ ಒಂದು ಪೀಠದ ಪಾರಂಪರಿಕ ಶಿಷ್ಯರಾಗಿರ್ತಕ್ಕಂಥವರು ಕನ್ನಡ ವೈಶ್ಯ ಸಮಾಜದ ಬಾಂಧವರಾಗಿದ್ದಾರೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ನಮ್ಮ ದೇಶದಲ್ಲಿ ವೈಶ್ಯರು ಅನೇಕ ಕಡೆಗಳಲ್ಲಿದ್ದಾರೆ. ಕೆಲವರಿಗೆ ಕೆಲವು ಕಡೆ ಆಯಾ ವೈಶ್ಯರಿಗೆ ಕೆಲವು ಮಠಗಳು ಅಂತೆಲ್ಲ ಇವೆ, ಕೆಲವು ವೈಶ್ಯರ ಮಠಗಳು ಅಂತಲೂ ಕೆಲವು ಇವೆ. ಅಲ್ಲಿ ಇರತಕ್ಕಂಥವರೆಲ್ಲ ಆ ಮಠಕ್ಕೆ ನಡ್ಕೊಳ್ಳುವುದು ಅಂತಲೂ ಒಂದಿಷ್ಟಿದೆ. ಆದರೆ ಅದೆಲ್ಲ ಬೇರೆ ಕಡೆ ಇರತಕ್ಕಂತಹ ವೈಶ್ಯರಿಗೆ ಮಾತ್ರ. ಆದರೆ ಕನ್ನಡ ವೈಶ್ಯ ಸಮಾಜದವರಿಗೆ ಮಾತ್ರ ಗುರುಪೀಠ ಅಂತಂದರೆ ಅದು ಶೃಂಗೇರಿ ಶಾರದಾ ಪೀಠ. ಅನೇಕ ಕಡೆಗಳಲ್ಲಿ ವೈಶ್ಯರು ಅಂತಿದ್ದಾರೆ, ಅವರಿಗೆ ಗುರುಮಠಗಳು ಅಂತ ಕೆಲವೆಲ್ಲ ಮಠಗಳಿವೆ. ಆ ಮಠಗಳು ಸಹ ಶೃಂಗೇರಿ ಪೀಠದ ಶಿಷ್ಯರಾಗಿ ಶೃಂಗೇರಿ ಪೀಠದ ಜೊತೆಗೆ ಆ ಮಠಗಳು ಸಹ ಶೃಂಗೇರಿ ಪೀಠದ ಜೊತೆಗೆ ಗುರು ಶಿಷ್ಯ ಸಂಬಂಧವನ್ನು ಹೊಂದಿದ್ದಾರೆ. ಆ ಮಠದವರು ಸಹ ಶೃಂಗೇರಿ ಪೀಠದ ಜೊತೆಗೆ ಗುರು ಶಿಷ್ಯ ಸಂಬಂಧವನ್ನು ಹೊಂದಿದ್ದಾರೆ. ಆದರೆ ಇಲ್ಲಿ ಅವರೆಲ್ಲರಿಗೂ ಸಹ ಅದು ಹಿಂದಿಂದಲೂ ಬಂತು. ಅವರೆಲ್ಲ ಕೆಲವು ಮಠಗಳಿಗೆ ಶಿಷ್ಯರಾಗಿ ಆ ಮಠದವರು ಶೃಂಗೇರಿ ಪೀಠದ ಜೊತೆಗೆ ಗುರು ಶಿಷ್ಯ ಸಂಬಂಧವನ್ನು ಹೊಂದಿದವರಾಗಿದ್ದಾರೆ. ಆದರೆ ಕನ್ನಡ ವೈಶ್ಯ ಸಮಾಜದವರು ಮಾತ್ರ ಆರಂಭದಿಂದಲೂ ನೇರವಾಗಿ ಈ ಒಂದು ಪೀಠದ ಶಿಷ್ಯರಾಗಿದ್ದಾರೆ. ಅದು ಈ ಒಂದು ಸಮಾಜಕ್ಕೆ ಇರತಕ್ಕಂತಹ ಒಂದು ವಿಶೇಷ. ಹಾಗಾಗಿ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಳಬೇಕು. ಈ ಒಂದು ಉತ್ತಮವಾದಂತಹ ಪರಂಪರೆಯಲ್ಲಿ ಈ ಜನ್ಮವನ್ನು ಪಡೆಯುವಂತಹ ಒಂದು ಸೌಭಾಗ್ಯ ಎಲ್ಲರಿಗೂ ಸಹ ಪ್ರಾಪ್ತವಾಗಿದೆ. ಈ ಒಂದು ನಾನು ಆರಂಭದಲ್ಲಿ ಹೇಳಿದಂತೆ ಈ ಒಂದು ಧಾರ್ಮಿಕ ಶ್ರದ್ಧೆ, ಈ ಒಂದು ಗುರುಭಕ್ತಿಯನ್ನು ವಿಶೇಷವಾಗಿ ಹೊಂದಿರತಕ್ಕಂತಹ ಒಂದು ಸಮಾಜವು ಈ ಒಂದು ಕನ್ನಡ ವೈಶ್ಯ ಸಮಾಜವಾಗಿದೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಒಂದು ವಿವೇಕ, ಒಂದು ಧಾರ್ಮಿಕವಾದಂತಹ ವಿವೇಕವನ್ನು ಹೊಂದಿದವರಾಗಿ ಗುರುಸೇವೆಯನ್ನು ಮಾಡಬೇಕು, ಧರ್ಮ ಮಾರ್ಗದಲ್ಲಿರಬೇಕು ಅನ್ನುವಂತಹ ಒಂದು ಪ್ರವೃತ್ತಿಯನ್ನು ಹೊಂದಿದವರಾಗಿ ವಿಶೇಷವಾಗಿ ಸಾತ್ವಿಕರಾದಂತಹ ವ್ಯಕ್ತಿಗಳಾಗಿ ಈ ಒಂದು ಕನ್ನಡ ವೈಶ್ಯ ಸಮಾಜದವರು ಅನೇಕ ಕಡೆಗಳಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ನಾವು ಇವತ್ತಿನ ದಿವಸ ಅಲ್ಲಿ ಚಂಡಿ ಹೋಮ ನಡೆದಿದೆ ಮತ್ತು ರುದ್ರಹೋಮವೂ ಸಹ ನಡೆದಿದೆ. ಆ ಚಂಡಿ ಹೋಮವನ್ನು ಮಾಡುವಾಗ ಚಂಡಿ ಪಾರಾಯಣವನ್ನು ಮಾಡುವುದಿರುತ್ತೆ, ಆ ಸಪ್ತಶತಿ ಪಾರಾಯಣ ಮಾಡುವುದಿರುತ್ತೆ. ಆ ಸಪ್ತಶತಿ ಪಾರಾಯಣದಲ್ಲಿ ಒಬ್ಬ ರಾಜ, ಒಬ್ಬ ವೈಶ್ಯ, ಅವರಿಬ್ಬರದು ವಿಚಾರ ಬರುತ್ತೆ. ಅವರಿಬ್ಬರೂ ಸಹ ತುಂಬ ದುಃಖದಲ್ಲಿದ್ದು ಸುಮೇಧ ಮಹರ್ಷಿಗಳ ಆಶ್ರಮಕ್ಕೆ ಹೋಗ್ತಾರೆ. ಆಗ ಆ ಮಹರ್ಷಿಗಳು ದೇವಿಯ ಒಂದು ಮಾಹಾತ್ಮ್ಯವನ್ನೆಲ್ಲ ದೇವಿಯ ಒಂದು ಚರಿತ್ರೆಯನ್ನು ಲೀಲೆಗಳನ್ನೆಲ್ಲ ಉಪದೇಶ ಮಾಡ್ತಾರೆ. ಅದೆಲ್ಲ ಬರುತ್ತೆ, ಆ ಒಂದು ಕಥಾಭಾಗ ಎಲ್ಲ ಅಲ್ಲಿ ಬರುತ್ತೆ. ಅಲ್ಲಿ ಕೊನೆಗೆ ಅವರು ಅಮ್ಮನವರ ಇಬ್ಬರಿಗೂ ಸಹ ಉಪದೇಶ ಮಾಡಿ, ನೀವಿಬ್ಬರೂ ಸಹ ಅಮ್ಮನವರ ಉಪಾಸನೆಯನ್ನು ಮಾಡಿ ಅಂತ ಉಪದೇಶ ಮಾಡ್ತಾರೆ. ಆಗ ಆ ರಾಜ ಮತ್ತು ಆ ಒಬ್ಬ ವೈಶ್ಯ ಅವರಿಬ್ಬರೂ ಸಹ ಅಮ್ಮನವರ ಉಪಾಸನೆಯನ್ನು ಚೆನ್ನಾಗಿ ಮಾಡ್ತಾರೆ. ವಿಶೇಷವಾಗಿ ಅಮ್ಮನವರೊಂದು ಉಪಾಸನೆಯನ್ನು ಮಾಡ್ತಾರೆ. ಅವರ ಉಪಾಸನೆಯಿಂದ ಅಮ್ಮನವರು ಸಂತುಷ್ಟಳಾಗಿ ನಿಮಗೇನು ವರ ಬೇಕು ಅಂತ ಇಬ್ಬರನ್ನು ಕೇಳ್ತಾಳೆ. ಕೇಳಿದಾಗ ಆ ರಾಜ ಏನು ಹೇಳ್ತಾನೆ ಅಂತಂದರೆ, ನನಗೆ ಪುನಃ ನನ್ನ ರಾಜ್ಯ ಸಿಗುವ ಹಾಗಾಗಲಿ ಅಂತ ಪ್ರಾರ್ಥನೆ ಮಾಡ್ತಾನೆ. ನನಗೆ ರಾಜ್ಯ ನನಗೆ ಸಿಗುವಂತೆ ನನಗೆ ವರವನ್ನು ಕೊಡು ಅಂತ ಪ್ರಾರ್ಥನೆ ಮಾಡ್ತಾನೆ. ಆಗ ಸರಿ ಆಯಿತು, ನಿನಗೆ ರಾಜ್ಯ ನಿನಗೆ ಸಿಗುತ್ತೆ ಅಂತ ಅನುಗ್ರಹ ಮಾಡಿ ಆ ವೈಶ್ಯನ ಹತ್ರ ಕೇಳ್ತಾಳೆ ಅಮ್ಮನವರು, ನಿನಗೇನು ಬೇಕು ಅಂತ. ನನಗೆ ಜ್ಞಾನವನ್ನು ಕೊಡು ಅಂತ ಆ ವೈಶ್ಯ ಹೇಳ್ತಾನೆ. ಅಂದರೆ ನನಗೆ ಜ್ಞಾನವನ್ನು ಕೊಡು, ಅದರಿಂದ ನನಗೆ ಮೋಕ್ಷವು ಪ್ರಾಪ್ತವಾಗುವಂತಹ ಜ್ಞಾನವನ್ನು ನನಗೆ ಕೊಡು ಅಂತ ಅವನು ಪ್ರಾರ್ಥನೆ ಮಾಡ್ತಾನೆ. ಅವನು ರಾಜ್ಯವನ್ನು ಕೇಳ್ತಾನೆ, ಇವನು ನನಗೆ ಜ್ಞಾನವನ್ನು ಕೊಡು ಅಂತ ಇವನು ಪ್ರಾರ್ಥನೆಯನ್ನು ಮಾಡ್ತಾನೆ. ಅಂದರೆ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಅಂತಂದರೆ, ಈ ರೀತಿಯಾದಂತಹ ಒಂದು ವಿವೇಕ, ಅಂದರೆ ಜೀವನದಲ್ಲಿ ಯಾವುದಕ್ಕೆ ನಾವು ಪ್ರಾಧಾನ್ಯವನ್ನು ಕೊಡಬೇಕು ಅನ್ನುವುದನ್ನು
ಚೆನ್ನಾಗಿ ತಿಳ್ಕೊಂಡವರಾಗಿರಬೇಕು. ಅನಿವಾರ್ಯ, ಈಗ ಹೇಳಿದಂತೆ ಅನಿವಾರ್ಯವಾಗಿ ಒಂದಿಷ್ಟು ಇರುತ್ತೆ. ಆದರೆ ಅವಶ್ಯಕ ಯಾವುದು? ಅನಿವಾರ್ಯವಾದದ್ದಿದ್ದೇ ಇರುತ್ತೆ, ಆದರೆ ಅದರ ಜೊತೆಗೆ ಅವಶ್ಯಕವಾದದ್ದು ಯಾವುದು ಬೇಕು, ಯಾವುದು ಬೇಡ, ಯಾವುದು ಎಷ್ಟು ಬೇಕೋ ಅಷ್ಟನ್ನು ಇಟ್ಟುಕೊಳ್ಳುವುದು, ಉಳಿದ ಸಮಯವನ್ನು ಇಂತಹ ಒಳ್ಳೆಯ ಸಾಧನೆಗಳಿಗಾಗಿ ವಿನಿಯೋಗ ಮಾಡುವುದು, ಈ ಒಂದು ಧಾರ್ಮಿಕವಂತಹ ಆಚರಣೆಯನ್ನು ಮಾಡುವುದಕ್ಕಾಗಿ ವಿನಿಯೋಗವನ್ನು ಮಾಡುವುದು, ಇಂತಹ ಒಂದು ವಿವೇಕ ಅನ್ನುವುದು ನಮಗೆ ಬೇಕು. ಹಾಗಾಗಿ ಅಂತಹ ಒಂದು ವಿವೇಕ, ಆ ರೀತಿಯಂತಹ ಒಂದು ವಿವೇಕ ಅದನ್ನು ನಾವು ಅದರಲ್ಲಿ ನೋಡಬಹುದು. ಹಾಗಾಗಿ ವಿಶೇಷವಾಗಿ ನಾವೀಗ ಹೇಳಿದಂತೆ ಇಂತಹ ಒಂದು ಪೀಠ ಪರಂಪರೆಗೆ ಶಿಷ್ಯ ಪರಂಪರೆಯಾಗಿ ಈ ಒಂದು ಸಮಾಜದವರು ಇರತಕ್ಕಂಥದ್ದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈಗ ಆರಂಭದಲ್ಲಿ ಹೇಳಿದಂತೆ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಇದೇ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಸಮಾಜದವರು ಮಾಡಿದಂತಹ ಒಂದು ಪ್ರಾರ್ಥನೆ, ಒಂದು ವಿಶೇಷವಾದ ಪ್ರಾರ್ಥನೆಯನ್ನು ಸಹ ಮಾಡಿದ್ದಾರೆ. ಏನು ಅಂತಂದರೆ, ಪ್ರತಿ ವರ್ಷವೂ ಸಹ ನಡೆಯುವಂತಹ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಎಲ್ಲರೂ ಪ್ರತ್ಯೇಕವಾಗಿ ಬರುವುದು ಅನ್ನೋದು ಇದ್ದೇ ಇದೆ. ಎಲ್ಲರೂ ಸಹ ಪ್ರತ್ಯೇಕವಾಗಿ ಬರ್ತಾನೆ ಇರ್ತಾರೆ. ಚಾತುರ್ಮಾಸ್ಯದ ಸಂದರ್ಭದಲ್ಲಿ 1 ಸಲ 2 ಸಲ ಇಲ್ಲಿಗೆ ಬರುವುದು, ದರ್ಶನ ಮಾಡುವುದು ಅನ್ನೋದು ಅದು ಇದ್ದೇ ಇದೆ, ಅದು ನಡೀತಾನೆ ಇರುತ್ತೆ. ಆದರೆ ಈಗ ಸಮಾಜದವರು ಮಾಡಿರ್ತಕ್ಕಂತಹ ಒಂದು ಪ್ರಾರ್ಥನೆ ಏನು ಅಂತಂದರೆ, ಆ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಒಂದು ಸಮಷ್ಟಿಯಾಗಿ ಇಲ್ಲಿಗೆ ಬಂದು ದರ್ಶನವನ್ನು ಮಾಡುವಂತಹ ಆ ಒಂದು ಕೆಲಸಕ್ಕೂ ಸಹ ಒಂದು ಆಶೀರ್ವಾದವನ್ನು ಮಾಡಬೇಕು, ಒಂದು ದಿವಸವನ್ನು ಸಹ ಸೂಚನೆ ಮಾಡಬೇಕು. ಆ ದಿವಸದಲ್ಲಿ ಎಲ್ಲರೂ ಸಹ ಇದೇ ರೀತಿಯಾಗಿ ಬಂದು ದರ್ಶನ ಮಾಡುವಂತೆ ಆಗಲಿ, ಅದಕ್ಕಾಗೂ ಸಹ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಅಂತ ಪ್ರಾರ್ಥನೆ ಮಾಡಿದರು. ಅದು ಅತ್ಯಂತ ಸಮಂಜಸವಾಗಿರ್ತಕ್ಕಂತಹ ಒಂದು ಪ್ರಾರ್ಥನೆಯೇ ಆಗಿದೆ. ನಾವು ಯೋಚನೆ ಮಾಡಿ ಆ ಒಂದು ದಿನಾಂಕವನ್ನು ಸ್ವಲ್ಪ ದಿವಸಗಳಾದಮೇಲೆ ಯಾವತ್ತಿನ ದಿವಸ ಬರಬೇಕು ಅನ್ನುವಂತಹ ಒಂದು ದಿವಸದ ಒಂದು ಸೂಚನೆಯನ್ನು ಖಂಡಿತವಾಗಿಯೂ ಮಾಡ್ತೀವಿ. ಆ ಒಂದು ಸಂದರ್ಭದಲ್ಲೂ ಸಹ ಸಮಾಜದವರು ಇದೇ ರೀತಿಯಾಗಿ ವರ್ಷ ಆ ಒಂದು ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಗುರುದರ್ಶನಾರ್ಥವಾಗಿ ಇದೇ ರೀತಿಯಾಗಿ ಬರುವಂತೆ ಆಗಲಿ ಎಂಬುದಾಗಿಯೂ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೀಶ್ವರರ ಮತ್ತು ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಒಂದು ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ತದ್ವಾರ ಎಲ್ಲರಿಗೂ ಸಹ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ. ಯಾವುದೇ ಸಂಕಷ್ಟಗಳಿದ್ದರೂ ಅದೆಲ್ಲ ಪರಿಹಾರವಾಗಿ ಎಲ್ಲ ಅಭೀಷ್ಟಗಳು ಅಮ್ಮನವರ ಕೃಪೆಯಿಂದ ನೆರವೇರಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಈ ರೀತಿಯಾದಂತಹ ಒಂದು ಐಕಮತ್ಯ ಇದೂ ಸಹ ಸಮಾಜದಲ್ಲಿ ಸದಾಕಾಲ ಇದೇ ರೀತಿಯಾಗಿರಲಿ. ಯಾಕೆಂತಂದರೆ ಈ ಐಕಮತ್ಯ ಅನ್ನೋದು ಅತ್ಯಂತ ಮುಖ್ಯವಾದಂತಹದ್ದು. ಅದು ಶಾಸ್ತ್ರಗಳಲ್ಲಿ ಹೇಳಿದಂತೆ ಈ ಒಂದು ಕಲಿಯುಗದಲ್ಲಿ ಐಕಮತ್ಯಕ್ಕೆ ನಿಜವಾದಂತಹ ಒಂದು ಬಲ, ಐಕಮತ್ಯಕ್ಕೆ ಪರಿಪೂರ್ಣವಾದಂತಹ ಒಂದು ಬಲ ಇರುತ್ತೆ. ಬೇರೆ ಯುಗಗಳಲ್ಲಾದರೆ ಒಬ್ಬ ಮನುಷ್ಯನಿಗೆ ತುಂಬ ಸಾಮರ್ಥ್ಯ ಇರುತ್ತೆ. ಒಬ್ಬನೇ ಮನುಷ್ಯನಿಗೆ ಒಂದು 100-150 ಜನರಿಗಿರುವಂತಹ ಸಾಮರ್ಥ್ಯ ಒಬ್ಬನೇ ಮನುಷ್ಯನಿಗಿರುತ್ತೆ ಬೇರೆ ಯುಗಗಳಲ್ಲಾದರೆ. ಆದರೆ ಈ ಯುಗದಲ್ಲಿ ಹಾಗೆ ಹೇಳಲಿಲ್ಲ. ಏನು ಅಂತಂದರೆ, ಒಬ್ಬ ಮನುಷ್ಯನಿಗೆ ಬರೀ ಸ್ವಲ್ಪ ಸಾಮರ್ಥ್ಯ ಮಾತ್ರ ಇರುತ್ತೆ. ಎಷ್ಟು ಜನ ಸೇರಿದರೆ ಮಾತ್ರ ಪರಿಪೂರ್ಣವಾದಂತಹ ಒಂದು ಬಲ ಬರುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಅದು ಈ ಯುಗದ ಒಂದು ಧರ್ಮ. ಒಂದೊಂದು ಯುಗಕ್ಕೂ ಒಂದೊಂದು ಧರ್ಮ ಇರುತ್ತೆ. ಹೇಗೆ ಒಂದೊಂದು ಕಾಲಕ್ಕೂ, ಮಳೆಗಾಲ ಅಂತಂದರೆ ಅದಕ್ಕೊಂದು ಧರ್ಮಗಳು ಇರುತ್ತೆ, ಚಳಿಗಾಲ ಅಂದರೆ ಅದರ ಧರ್ಮಗಳು ಒಂದಿಷ್ಟು ಇರುತ್ತೆ, ಅದಕ್ಕೆ ತಕ್ಕಂತೆ ನಾವು ಮುಂದೆ ಹೋಗಬೇಕಾಗುತ್ತೆ. ಬೇಸಿಗೆ ಅಂತಂದರೆ ಅದಕ್ಕೆ ಕೆಲವು ಧರ್ಮಗಳಿರುತ್ತೆ, ಅದಕ್ಕೆ ತಕ್ಕಂತೆ ನಾವು ಮುಂದೆ ಹೋಗಬೇಕಾಗಿರುತ್ತೆ. ಆಯಾ ಕಾಲಕ್ಕೆ ತಕ್ಕಂತೆ ನಾವು ಹೇಗೆ ನಮ್ಮ ಆಯಾ ಕಾಲಕ್ಕೆ ಆಯಾ ಯುಗ ಧರ್ಮ, ಆಯಾ ಕಾಲದ ಧರ್ಮ ಹೇಗಿರುತ್ತೋ ಅದರಂತೆ ನಾವು ಹೋಗಬೇಕಾಗಿರುತ್ತೆ. ಅದೇ ರೀತಿಯಾಗಿ ಒಂದೊಂದು ಯುಗಕ್ಕೂ ಒಂದೊಂದು ಧರ್ಮ ಇರುತ್ತೆ. ಅದರೊಳಗೆ ಈ ಕಲಿಯುಗದಲ್ಲಿರುವಂತಹ ಧರ್ಮ ಅಂತಂದರೆ ಐಕಮತ್ಯ. ಆ ಒಂದು ಐಕಮತ್ಯದಲ್ಲಿ ತುಂಬ ಬಲ ಇದೆ. ಆದ್ದರಿಂದ ಈ ರೀತಿಯಂತಹ ಒಂದು ಒಗ್ಗಟ್ಟು, ಈ ಐಕಮತ್ಯವು ಇದೂ ಸಹ ಸದಾಕಾಲ ಇದೇ ರೀತಿಯಾಗಿರಲಿ. ತದ್ವಾರ ಇನ್ನಷ್ಟು ಅಭಿವೃದ್ಧಿಯನ್ನು ಸಮಾಜವು ಹೊಂದಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಸಮಾಜದ ಅನೇಕ ಪ್ರಮುಖರು ಈ ಒಂದು ಕಾರ್ಯಕ್ರಮದ ಆಯೋಜನೆ ಇತ್ಯಾದಿಗಳಲ್ಲಿ ವಿಶೇಷವಾಗಿ ಶ್ರಮಿಸಿದ್ದೀರಿ. ನಾನು ಆರಂಭದಲ್ಲಿ ಹೇಳಿದಂತೆ ಸ್ವಲ್ಪ ಕಾಲ ಇದ್ದರೂ ಸಹ ಇಷ್ಟು ಒಂದು ದೊಡ್ಡ ಆಯೋಜನೆಯನ್ನು ಮಾಡಿ ಇದಕ್ಕೆ ಬೇಕಾದಂತಹ ಧನ ಸಂಗ್ರಹ ವ್ಯವಸ್ಥೆಗಳು ಇತ್ಯಾದಿಗಳನ್ನೆಲ್ಲ ಮಾಡಿ ಒಂದು ಜವಾಬ್ದಾರಿಗಳನ್ನು ಇದನ್ನೆಲ್ಲ ವಹಿಸಿಕೊಂಡು ಸಮಾಜದವರ ನೀವು ವಿಶೇಷವಾದಂತಹ ಒಂದು ಪರಿಶ್ರಮವನ್ನು ಪಟ್ಟಿದ್ದೀರಿ. ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆ ಪರಿಶ್ರಮವನ್ನು ಪಟ್ಟಂಥವರು, ಇದರಲ್ಲಿ ವಿಶೇಷವಾಗಿ ಸಹಕರಿಸಿದಂಥವರು ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಪ್ರೀತಿಪಾತ್ರರಾಗಿರ್ತಕ್ಕಂಥವರು ರವಿಗಂಗಾಧರ ಶೆಟ್ಟಿಯವರು, ಅವರು ಪ್ರತಿ ತಿಂಗಳು ಅವರೆಲ್ಲರಿಗೂ ಸಹ ಗೊತ್ತೇ ಇದೆ, ಅದು ಎಲ್ಲ ಸಮಾಜಕ್ಕೂ ಗೊತ್ತಿದೆ, ಎಲ್ಲರಿಗೂ ಗೊತ್ತೇ ಇದೆ, ಪ್ರತಿ ತಿಂಗಳು ಹುಣ್ಣಿಮೆ ದಿವಸ ಬಿಡದೆ ಅವರು ಇಲ್ಲಿ ದರ್ಶನವನ್ನು ಮಾಡುವುದು
ಪ್ರತಿ ಹುಣ್ಣಿಮೆಗೂ ಸಹ ಎಲ್ಲಿದ್ದರೂ ಸಹ ಅಲ್ಲಿಗೆ ಬಂದು ದರ್ಶನವನ್ನು ಮಾಡುವುದು ಅನ್ನುವಂತಹ ಒಂದು ಕ್ರಮವನ್ನು ಹಿಂದಿಂದಲೂ ಇಟ್ಟುಕೊಂಡಿದ್ದಾರೆ. ಅದರಂತೆ ಸುಮಾರು 220ಕ್ಕಿಂತಲೂ ಜಾಸ್ತಿ ಈಗ ಆ ಹುಣ್ಣಿಮೆಗಳನ್ನು ಮುಗಿಸಿದ್ದಾರೆ. ಮತ್ತು 200 ಹುಣ್ಣಿಮೆಗಳಾದಾಗ ಒಂದು ದೊಡ್ಡ ಕಾರ್ಯಕ್ರಮವೂ ಸಹ ಇಲ್ಲ ಆಯಿತು. ಅದು ಹಾಗೆ ಮುಂದುವರಿತಾ ಇದೆ. ಇದು ತುಂಬ ಸಂತೋಷಕರವಾದಂಥ ಒಂದು ವಿಷಯ. ಮತ್ತು ಈ ಒಂದು ಕಾರ್ಯಕ್ರಮದ ಆಯೋಜನೆಯಲ್ಲಿ ಇದನ್ನು ವಿಶೇಷವಾಗಿ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿ ಮತ್ತು ಎಲ್ಲರನ್ನೂ ಸಹ ಇದರಲ್ಲಿ ಜೋಡಿಸಿಕೊಂಡು ಎಲ್ಲರನ್ನೂ ಸಹ ಸೇರಿಸಿಕೊಂಡು ಇದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯಲ್ಲಿ ವಿಶೇಷವಾದಂತಹ ಪರಿಶ್ರಮವನ್ನು ಮಾಡಿದ್ದಾರೆ ರವಿಗಂಗಾಧರ ಶೆಟ್ಟಿಯವರು. ಅವರಿಗೂ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹ ಆಶೀರ್ವಾದಗಳನ್ನು ಮಾಡಿ ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ.